ಇವತ್ತಿನ ನ್ಯೂಸ್ ಪೇಪರ್ ಬಂದಿದೆ ಅಲ್ವಾ ಎಲ್ಲರಿಗೂ? I want every one of you to tell me which are the important things that are given in today's newspaper right now. I'll give you 5 minutes time. I'll give you 5 minutes of time. I want every one of you to tell me, so which are the important articles that are given in today's newspaper? Issues, major issues. ಆಯ್ತಾ? ಆಯ್ತಾ? ಓಕೆ, ಬಿಡಿ ಇವಾಗ ಬರೀತಿರೋದು ಬಿಡಿ. ಸೊ ಐ ಜಸ್ಟ್ ಗಿವ್ ಯು ಅ ಬ್ರೀಫ್ ಗ್ಲಿಮ್ಸ್. ಗೊತ್ತಾಗ್ತಿದ್ಯಾ? ಸೊ ಹೋಗ್ಬಿಟ್ಟು ಸೊ ವಾಟ್ ಆರ್ ದ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಅಂದ್ಬಿಟ್ಟು ಕುತ್ಕೊಂಡು ನೀವು ಓದಿ. ಗೊತ್ತಾಗ್ತಿದ್ಯಾ? ಓಕೆ, ಇವಾಗ ವೆನ್ ಯು ಸಿ ದ ಫಸ್ಟ್ ಪೇಜ್ ಆಫ್ ದ ನ್ಯೂಸ್ ಪೇಪರ್, ಕೇಳಿಸ್ತಿದೆಯಾ? ಲಾಸ್ಟ್
ಇವಾಗ ಫಸ್ಟ್ ಪೇಜ್ ನ್ಯೂಸ್ ಪೇಪರ್ ಓಪನ್ ಮಾಡಿದ್ರೆ ಎಲ್ಲರಿಗೂ, ಸೊ ಎವ್ರಿ ಒನ್ ಹ್ಯಾಸ್ ಮೊಬೈಲ್, ನೀವು ಓಪನ್ ಮಾಡಿದಿರಲ್ವಾ ಫಸ್ಟ್ ಪೇಜ್. ಈಗ ಅದರಲ್ಲಿ ಯಾವುದು ನಿಮಗೆ ಇಂಪಾರ್ಟೆಂಟ್ ಅಂತ ಅನ್ಸಿರೋದು? ಎಕ್ಸಾಕ್ಟ್ಲಿ. ಅದನ್ನ ಬಿಟ್ರೆ ಓಕೆ. ಸೊ ಬಟ್ ಹಿಯರ್ ಫಸ್ಟ್ ಪೇಜ್ ನಲ್ಲಿ ಪಂಜಾಬ್ ರಿಜೆಕ್ಟ್ ಮಾಡಿದೆ ಫಾರ್ಮುಲಾಸ್ ನ, ಅದಿಲ್ಲ ಅಂತಲ್ಲ. ಬಟ್ ಈ ಫಾರ್ಮುಲಾಸ್ ಬಗ್ಗೆ ಸೊ ಕಂಟಿನ್ಯೂಸ್ ಆಗಿ ಪ್ರೊಟೆಸ್ಟ್ ಗಳು ನಡೀತಾನೆ ಇದೆ, ಹೌದಲ್ವಾ? ದೇರ್ ಆರ್ 3 ಲಾಸ್ ನ ಅವರು ಅಮೆಂಡ್ ಅನ್ನ ಮಾಡಿದ್ರು, ಹೌದಲ್ವಾ? ರೈತರನ್ನ ಏನಂತ ಹೇಳಿ, ದೇ ಆರ್ ನಾಟ್ ಉದ್ಯಮಿಗಳು ಅಂತ ಹೇಳಿ, ಹೌದಲ್ವಾ? ರೈತರು ಇನ್ನು ಮುಂದೆ ರೈತೋದ್ಯಮಿಗಳು ಅಲ್ಲ ಅಂತ ಅಂದ್ಬಿಟ್ಟು ಅದೊಂದು ಲಾ ಅಷ್ಟೇನೆ, ಗೊತ್ತಾಗ್ತಿದ್ಯಾ? ಅದಕ್ಕೋಸ್ಕರನೇ ಅಷ್ಟೊಂದು ಪ್ರೊಟೆಸ್ಟ್ ಗಳೆಲ್ಲ ನಡೀತಿರೋದು. ಈ ಕೋವಿಡ್ ಇರೋದ್ರಿಂದ ಸ್ವಲ್ಪ ಇದಾಗಿರೋದು. ಕೋವಿಡ್ ಇದ್ರೂ ಕೂಡ ಸೊ ಇಫ್ ಯು ಸಿ 1-2 ವೀಕ್ಸ್ ಬ್ಯಾಕ್ ಎಲ್ಲ ಎಷ್ಟೊಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಸೊ ಹಿಯರ್ ಈ ಫಾರ್ಮುಲಾಸ್ ಬಗ್ಗೆ ಇನ್ನೂ ಕೂಡ ಕಂಟಿನ್ಯೂಸ್ ಆಗಿ ನಮಗೆ ಸಿಗ್ತಾನೆ ಇರುತ್ತೆ ಇನ್ಫಾರ್ಮೇಶನ್. ಯು ಜಸ್ಟ್ ನೀಡ್ ಓಕೆ ಏನಾಗ್ತಿದೆ ಅನ್ನೋದು ಜಸ್ಟ್ ಒಂದು ಗ್ಲಿಮ್ಸ್ ಇರ್ಬೇಕಷ್ಟೇ, ಬಿಟ್ರೆ ಸೊ ದಿಸ್ ಇಸ್ ನಾಟ್ ದ್ಯಾಟ್ ಮಚ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಮಗೆ ಇನ್ನೂ ಕೂಡ ಕಂಪ್ಲೀಟ್ ಆಗಿ ವಿ ಹ್ಯಾವ್ ನಾಟ್ ಗಾಟ್ ದ ಇನ್ಫಾರ್ಮೇಶನ್ ವಾಟ್ ಇಟ್ ಈಸ್ ಅಂತ ಅನ್ಬಿಟ್ಟು. ಈಗ ಒಂದೊಂದು ಸ್ಟೇಟ್ ನಲ್ಲಿ ಒಂದೊಂದು ರೀತಿಯಾಗಿ ಫಾರ್ಮುಲಾಸ್ ವಿರುದ್ಧ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಅವರ ಸ್ಟೇಟ್ ಅಸೆಂಬ್ಲೀಸ್ಗಳು ಬಂದಾಗ, ಹೌದಲ್ವಾ? ಪ್ರತಿಯೊಂದು ಸ್ಟೇಟ್ಗೆ ಬಂದಾಗ್ಲೂ ಕೂಡ ವಿ ಹ್ಯಾವ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಕೌನ್ಸಿಲ್ ಅಂತಿದೆ ಅಲ್ವಾ? ಹೆಡ್ ಅಲ್ಲಿ ನಾವು ಕ್ಯಾಪಿಟಲ್ ಅಲ್ಲಿ ತಗೊಂಡಾಗ ಸೊ ಅದು ಹೇಗೆ ಡಿವೈಡ್ ಆಗುತ್ತೆ ಅಂತಾನೆ ಯೂಶಲಿ. ಸೊ ವೆನ್ ವಿ ಆರ್ ಸೀಯಿಂಗ್ ಪಾಲಿಟಿನೇನೆ, ಸೊ ಇವಾಗ ಬೇಸಿಕ್ ಆಗಿ ಏನು, ಸೊ ನಮ್ಮಲ್ಲಿ ಒಂದು ಪಾರ್ಲಿಮೆಂಟ್ ಇದೆ ಅಂತ ಅಂತೀವಲ್ಲಪ್ಪ. ಸೊ ಈ ಪಾರ್ಲಿಮೆಂಟ್ ಇಸ್ ದ ಹೆಡ್, ಹೌದಾ? ಡೆಲ್ಲಿನಲ್ಲಿ ಇರುವಂತದ್ದು ಈ ಪಾರ್ಲಿಮೆಂಟ್, ಹೌದಲ್ವಾ? ಇದೆಲ್ಲರಿಗೂ ಗೊತ್ತಿದೆ. ಸೊ ದಿಸ್ ಈಸ್ ಬೇಸಿಕಲಿ ಡೆಲ್ಲಿ, ತಿಳ್ಕೊಳ್ಳಿ, ಇದು ಡೆಲ್ಲಿ ಅಲ್ಲ. ಸೊ ಇಲ್ಲಿ ಪಾರ್ಲಿಮೆಂಟ್ ತಿಳಿತಿದ್ಯಾ? ಸೊ ಇಲ್ಲಿ ಬೇಸಿಕಲಿ ಹೆಡ್ ಯಾರು ಆಗಿರ್ತಾರೆ ಅಂತಂದ್ರೆ ಯೂಶಲಿ ಪ್ರೆಸಿಡೆಂಟ್, ಹೌದಾ? ಮೇನ್ ಹೆಡ್ ಆಫ್ ದ ನೇಷನ್ ಅಂತ ಅಂತೀವಿ, ಹೌದಾ? ಹೆಡ್ ಆಫ್ ದ ಗವರ್ಮೆಂಟ್ ಯಾರು? ಪ್ರೈಮ್ ಮಿನಿಸ್ಟರ್. ಹೆಡ್ ಆಫ್ ದ ಸ್ಟೇಟ್? ಓಕೆ. ಇವಾಗ ಹೆಡ್ ಆಫ್ ದ ನೇಷನ್ ಆರ್ ಹೆಡ್ ಆಫ್ ದ ಸ್ಟೇಟ್ ಯಾವಾಗಲೂ ಕೂಡ ಏನು ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ನಮ್ಮ ಇಡೀ ನೇಷನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ವಿ ನೀಡ್ ಸಮ್ ಕೈಂಡ್ ಆಫ್ ಗವರ್ಮೆಂಟ್ ಅಲ್ವಾ? ಅದ್ರ ಸಮ್ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ದಟ್ ಈಸ್ ಪಾರ್ಲಿಮೆಂಟ್ ಅಂತ ಅಂತೀವಿ. ಈಗ ಪಾರ್ಲಿಮೆಂಟ್ ಅಲ್ಲಿ ಈಗ CAA ದಟ್ ಈಸ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನ ಮಂಡನೆ ಮಾಡಿದ್ರು, ಅಮೆಂಡ್ಮೆಂಟ್ಸ್ ಮಾಡಿದ್ರು. ಎಲ್ಲ ಆಗುತ್ತೆ ಸ್ಟೇಟ್ ನಲ್ಲಿ ಮಾಡೋದಕ್ಕಾಗುತ್ತೆ ಇವೆಲ್ಲ? ಒಂದು ರಾಜ್ಯದಲ್ಲಿ ಮಾಡೋದಕ್ಕಾಗುತ್ತಾ? ನೋ. ಬಿಕಾಸ್ ನಾನಾಗ್ಲೇ ಹೇಳಿದಾಗೆ ವಿ ಹ್ಯಾವ್ ಸರ್ಟನ್ ಲಿಸ್ಟ್, ಹೌದಲ್ವಾ? ಸೆಂಟ್ರಲ್ ಲಿಸ್ಟ್ ಅಂತ ಅಂತೀವಿ, ಸ್ಟೇಟ್ ಲಿಸ್ಟ್ ಅಂತ ಅಂತೀವಿ, ನಂತರ ಕನ್ಕರೆಂಟ್ ಲಿಸ್ಟ್ ಅಂತ ಅಂತೀವಿ. ನಮಗೆ 3 ಲಿಸ್ಟ್ಗಳು ಬರುತ್ತೆ. ಸೊ ಒನ್ ಇಸ್ ಸೆಂಟ್ರಲ್, ಸ್ಟೇಟ್ ಅಂಡ್ ಅದರ್ ಒನ್ ಇಸ್ ಕನ್ಕರೆಂಟ್ ಅಂತ ಹೇಳಿ. ವೆನ್ ವಿ ಹ್ಯಾವ್ ಸೆಂಟ್ರಲ್ ಲಿಸ್ಟ್ ನಲ್ಲಿ ಯಾವ ಒಂದು ಅಂಶಗಳು ಬರ್ತಾ ಹೋಗುತ್ತೆ ಅಂತ ಅಂದ್ರೆ ಯಾವುದೆಲ್ಲ ಪಾಯಿಂಟ್ಸ್ ಅಥವಾ ಯಾವುದೆಲ್ಲ ವಿಷಯಗಳು, ಸಬ್ಜೆಕ್ಟ್ಸ್ಗಳು ನಮ್ಮ ಹೋಲ್ ನೇಷನ್ನಿಗೆ ಇಂಪ್ಲೈ ಆಗುತ್ತೆ ಅಂದ್ರೆ ಅಪ್ಲೈ ಆಗುತ್ತೆ, ಅದು ಎಷ್ಟು ಇಂಪಾರ್ಟೆಂಟ್ ಇದೆ. ಎಜುಕೇಶನ್ ಬಂದಾಗ, ಈಗ ಎಜುಕೇಶನ್ ಅಂತ ಅನ್ನೋದು ಸೊ ಅದು ಪರ್ ಸ್ಟೇಟ್ ಮೇಲೆ ಡಿಪೆಂಡ್, ಅವ್ರು ಹೇಗೆ ಅದನ್ನ ಕ್ಯಾರಿ ಆನ್ ಮಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಇದನ್ನ ಏನ್ ಮಾಡ್ತಾರೆ, ಯೂಶಲಿ ದೇ ಪುಟ್ ಇನ್ ಕನ್ಕರೆಂಟ್ ಲಿಸ್ಟಿಗಲ್ಲೂ ಕೂಡ ಇರುತ್ತದು ಎಜುಕೇಶನ್ ಅಂತ ಅನ್ನೋದು, ಗೊತ್ತಾಗ್ತಿದ್ಯಾ? ನಂತರ ಹೆಲ್ತ್ ಕೂಡ ಅಷ್ಟೇ, ಪರ್ ಸ್ಟೇಟ್ ಅಲ್ಲೂ ಕೂಡ ಇಟ್ ಈಸ್ ಡಿಫ್ರೆಂಟ್, ಹೌದಲ್ವಾ? ಆರೋಗ್ಯದ ಮ್ಯಾಟರ್ ಬಂದಾಗ ಸೊ ಅವ್ರವ್ರ ಸ್ಟೇಟ್ ನಲ್ಲಿ ಇಟ್ ಡಿಪೆಂಡ್ಸ್ ಅವ್ರು ಹೇಗೆ ಕ್ಯಾರಿ ಆನ್ ಮಾಡ್ತಾರೆ ಅಂತ. ಈ COVID-19 ನಲ್ಲೇ ನೋಡಿದಾಗ ಸೊ ವಿ ಪ್ರೈಸ್ ಆಕ್ಚುಲಿ ಆಂಧ್ರ ಪ್ರದೇಶ್ CM ನ ನಾವು ತುಂಬಾನೇ ಲೈಕ್ ಏನೋ ಅವರಿಗೆ ತುಂಬಾನೇ ಹೋಗ್ಲಿಕ್ಕೆ ಪ್ರೋತ್ಸಾಹವನ್ನ ಕೊಟ್ವಿ, ಹೌದಲ್ವಾ? ಸೊ COVID-19 ಟೈಮ್ ನಲ್ಲಿ ಸೊ ಅವ್ರು ಎಷ್ಟು ಆಂಬುಲೆನ್ಸ್ ಅನ್ನ, ಪ್ರೈವೇಟ್ ವೆಹಿಕಲ್ಸ್ ನೆಲ್ಲ ಮಾಡ್ಬಿಟ್ಟು ಸೊ ಹಿ ಯೂಸ್ ಟು ಆಫರ್ ಸೋ ಮೆನಿ ಥಿಂಗ್ಸ್ ಫಾರ್ ದ ಪೀಪಲ್, ಅವರಿಗೋಸ್ಕರ ಈ COVID-19 ಟೈಮ್ ಅಲ್ಲಿ. ಬಟ್ ಡಿಡ್ ದ ಸೇಮ್ ಥಿಂಗ್ ಹ್ಯಾಪನ್ ಇನ್ ಕರ್ನಾಟಕ? ನಮ್ಮ ಕರ್ನಾಟಕದಲ್ಲಿ ಆಯ್ತಾ ಸತ್ರು ಸಾಯಿರಿ ಅಂತ ಬಿಡ್ತಿರಲ್ಲಿ, ಹೌದಾ ಅಲ್ವಾ? ಸೊ ದಟ್ ಈಸ್ ದ ಪ್ರಾಕ್ಟಿಕಾಲಿಟಿ. ಸೊ ನಾವು ನಗಾಡ್ಬೋದು ಅಷ್ಟೇ ನಾವೀತ, ಬಟ್ ಪ್ರಾಕ್ಟಿಕಲ್ ಥಿಂಗ್ಸ್ ಆರ್ ದಿಸ್, ಹೌದಲ್ವಾ? ಸೊ ವೆನ್ ವಿ ಕಂಪೇರ್ ಟು ಅದರ್ ಸ್ಟೇಟ್ಸ್ ಗೆ ನಾವು ಕಂಪೇರ್ ಮಾಡಿದ್ರೆ ಸೊ ಈ ಕೇರಳದು ಅಷ್ಟೇ, ಸೊ ಇವನ್ ಆಂಧ್ರ ಪ್ರದೇಶ್ ಅಂಡ್ ಆಲ್ ಸೊ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಆಗಿದೆ. ಬಟ್ ಇಲ್ಲಿ ನೋಡಿ, ಸೊ ಆಕ್ಚುಲಿ ಐ ಥಿಂಕ್ ಯು ಮೈಟ್ ಹ್ಯಾವ್ ಸೀನ್ ಎಲ್ಲರೂ ಕೂಡ ಲೈಕ್ ಪವರ್ ಟಿವಿ, ಹೌದಲ್ವಾ? ಸೊ ಯಡಿಯೂರಪ್ಪನ ಮಗನ ವಿರುದ್ಧ ಲೈಕ್ ಸೋ ಮೆನಿ ವಿಟ್ನೆಸಸ್ ಗಳು ಸಿಕ್ಕಿರೋದು, ಪ್ರೂಫ್ಸ್ ಗಳು ಸಿಕ್ಕಿದೆ ಅಂತ ಹೇಳಿ ಅವರು ಪವರ್ ಟಿವಿನಲ್ಲಿ ಲೈಕ್ ತೋರಿಸ್ತಿದ್ದಾಗ, ಎಕ್ಸ್ಕ್ಲೂಸಿವ್ ನ್ಯೂಸ್ ನಮ್ಮಲ್ಲೇ ಮೊದಲು ಅಂತ ತೋರಿಸ್ತಿದ್ದಾಗ, ನಮ್ಮಲ್ಲೇ ಮೊದಲು ಅಂತ ಅಂದೇ ಅವ್ರ ಕೊನೆ ದಿನ ಆಯ್ತು ಪವರ್ ಟಿವಿ ಅವ್ರದ್ದು. ಬರ್ತಿದೆ ಇವಾಗ ಪವರ್ ಟಿವಿನ ಬಂದ್ ಮಾಡಿಸಿದ್ರಲ್ವಾ ಫುಲ್. ಸೊ ದಟ್ ಈಸ್ ಹೌ ದ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ ಈಸ್. ಇಲ್ಲಿ ಏನಾಗುತ್ತೆ ಅಂತ ದಟ್ಸ್ ವಾಟ್ ಐ ಸೆಡ್, ಎಜುಕೇಶನ್, ಹೆಲ್ತ್ ಇದೆಲ್ಲ ಬಂದಾಗ ಅವರ ಸ್ಟೇಟ್ ಮೇಲೆ ಬಿಟ್ಟಿದ್ದಂಥದ್ದು. ಇಲ್ಲಿ ಸೆಂಟ್ರಲ್ ಲಿಸ್ಟ್ ಅಂತ ಬಂದಾಗ ಆಸ್ ಐ ಸೆಡ್, ಈಗ ಪೊಲೀಸ್ ರಿಫಾರ್ಮ್ಸ್ ಗಳಾಗಿರ್ಬೋದು, ಈಗ ನಾವು IAS IPS ಇದೆಲ್ಲ ಬರಿತೀವಲ್ವಾ, ನೀವೆಲ್ಲರೂ ಅದಕ್ಕೆ ಅಂತ ಬಂದಿರೋದು UPSC ಅಂತ ಅಂದ್ಬಿಟ್ಟು, ದಟ್ ಈಸ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಲ್ಲಿ ಯೂನಿಯನ್ ಅಂತಾನೆ
ಸೆಂಟ್ರಲ್ ಗೌರ್ಮೆಂಟ್ಗೆ ಇನ್ನೊಂದು ನೇಮ್ ನಾವು ಏನಂತ ಅನ್ಬೋದು, ಯೂನಿಯನ್ ಗೌರ್ಮೆಂಟ್ ಅಂತ ಅಂತೀವಿ. ಇಲ್ಲಿ ಸೆಂಟ್ರಲ್ ಅಥವಾ ಯೂನಿಯನ್ ಲೆವೆಲ್ ನಲ್ಲಿ ಈಗ ನೀವು UPSC ಗೆ ಜಾಯಿನ್ ಆಗ್ತೀರಾ ಅಂತ ಅಂದ್ರೆ ನೀವು ಒಂದೇ ಕಡೆ ನೀವು ವರ್ಕ್ ಮಾಡ್ತೀರಾ, ಏನ್ ಮಾಡ್ತಾರ ಅವರು, ಆಲ್ ಓವರ್ ದ ಇಂಡಿಯಾ ಯು ವಿಲ್ ಬಿ ಸೆಂಟ್ರಲ್ ಅಂತ ಅದೇ, ಹೌದಲ್ವಾ? ಸೊ ದಟ್ ಈಸ್ ಒನ್ ಥಿಂಗ್. ಅಂದ್ರೆ ನಾನು ಜಸ್ಟ್ ಐ ಆಮ್ ಗಿವಿಂಗ್ ಯು ಎಕ್ಸಾಂಪಲ್ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸೊ ಅಂದ್ರೆ ಇಲ್ಲಿ ಸೆಂಟರಿಗೆ ಬೇಕಾಗಿರುವಂತ ಅಂದ್ರೆ ಒಂದು ಇಡೀ ನೇಷನ್ ಅನ್ನ ಕನ್ಸಿಡರ್ ಮಾಡಿದ್ರೆ ಯಾವ ಒಂದು ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು, ಯಾವ ಒಂದು ವಿಷಯಗಳು ಇಡೀ ನೇಷನ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ, ಸೊ ಅದನ್ನ ಇಲ್ಲಿ ಕನ್ಸಿಡರ್ ಅನ್ನ ಮಾಡುವಂಥದ್ದು. ತಿಳಿತಿದೆಯಾ? ಓಕೆ. ಸೊ ಇವಾಗ ನಂತರ ನಾವು ಇನ್ನೊಂದನ್ನ ನಾವು ನೋಡಿದ್ರೆ ಸ್ಟೇಟ್ ನ್ಯೂಸ್ ಅಂತ ಬರುತ್ತೆ. ಸೊ ಈಗ ಸೆಂಟ್ರಲ್ ಅಲ್ಲಿ ರೈಲ್ವೇಸ್ ಗಳು ಬರುತ್ತೆ, ಪೊಲೀಸ್ ರಿಫಾರ್ಮ್ಸ್ ಗಳು, ಈ ರೀತಿ ಹಲವಾರು ಕೈಂಡ್ ಆಫ್ ಥಿಂಗ್ಸ್ ಗಳು ಬರ್ತಾ ಹೋಗುತ್ತೆ, ಇಂಪಾರ್ಟೆಂಟ್ ಲೆಜಿಸ್ಲೇಷನ್ಸ್ ಗಳು, ಲಾಸ್ ಗಳು. ಸ್ಟೇಟ್ ಅಂತ ಬಂದಾಗ ಅಗ್ರಿಕಲ್ಚರ್, ಹೆಲ್ತ್, ಲೈಕ್ ಈ ರೀತಿ ಬರುವಂತದ್ದು. ಅಂದ್ರೆ ಆ ಸ್ಟೇಟಿಗೆ ಇಂಪಾರ್ಟೆಂಟ್ ಏನಿರುತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರು ನೋಡೋದಿಲ್ಲ, ಆ ಸ್ಟೇಟ್ ವೈಸ್ ನೋಡುವಂಥದ್ದು, ಅವ್ರಿಗೆ ಏನ್ ಇಂಪಾರ್ಟೆಂಟ್ ಇರುತ್ತೆ ಆ ಕೈಂಡ್ ಆಫ್ ಥಿಂಗ್ಸ್ ನ ಅವರು ಮಾಡ್ತಾರೆ. ತಿಳಿದಿದ್ಯಾ? ಕನ್ಕರೆಂಟ್ ಅಂತ ಬಂದಾಗ ಆಸ್ ಐ ಸೆಡ್ ಸೆಂಟ್ರಲ್ ಮತ್ತೆ ಸ್ಟೇಟ್ ಎರಡೂ ಕೂಡ ಕೂತು ಡಿಸ್ಕಷನ್ ಅನ್ನ ಮಾಡಿ ಓಕೆ ಯಾವ್ದು ಒಳ್ಳೇದು ಯಾವ್ದಿದು ಲೈಕ್ ಆ ರೀತಿ ಡಿಸ್ಕಷನ್ಸ್ ಅನ್ನ ಮಾಡುವಂಥದ್ದು. ಕ್ಲಿಯರ್? ಓಕೆನಾ? ಓಕೆ. ಇದು ಇಷ್ಟು ಕೂಡ ಏನು ಈ ನಡೆಯುತ್ತಲ್ವಾ, ಇದೆಲ್ಲ ಮಾಡ್ಬೇಕು ಅಂದ್ರೆ ಡಿಸ್ಕಷನ್ಸ್ ಗಳು, ಮೀಟಿಂಗ್ಸ್ ಗಳು ನಡೀಲೇಬೇಕು. ಯಾವುದೋ ಒಂದು ಒಬ್ಬ ವ್ಯಕ್ತಿ ತಗೊಳ್ಳೋದಕ್ಕಾಗತ್ತಾ ಡಿಸಿಷನ್ಸ್ ಗಳನ್ನ? ನೋ. ಸೊ ಹಿಯರ್ ಅಪೋಸಿಷನ್ ಪಾರ್ಟಿ ಯಾವುದು ರೂಲಿಂಗ್ ಪಾರ್ಟಿನಲ್ಲಿದೆ ಸೊ ಅವರು ಕೂಡ ತಗೊಬೇಕು. ನಂತರ ಅಪೋಸಿಷನ್ ಪಾರ್ಟಿಯವರ ಸಲಹೆಗಳ ಕೇಳಿ, ಈಗ ನಾವು ಪಾರ್ಲಿಮೆಂಟ್ ಅಂತ ಅಂದಾಗ ಯೂಶಲಿ ಅದೇ ತಾನೇ ಸೆಷನ್ಸ್ ಗಳು ಬರೋದು. ರೂಲಿಂಗ್ ಪಾರ್ಟಿಯವರು ಅವ್ರು ಹೇಳ್ತಿರ್ತಾರೆ, ಬಟ್ ಅಪೋಸಿಷನ್ ಪಾರ್ಟಿಯವರು ಇಲ್ಲ, ನೀವು ಇದು ಮಾಡ್ತಿರೋದು ತಪ್ಪು, ನೀವು ಅಷ್ಟೊಂದು ಅಮೌಂಟ್ ಅನ್ನ ಖರ್ಚು ಮಾಡ್ತಿದ್ದೀರಾ, ಹಾಗೆ ಹೀಗೆ ಅಂತಂದು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರು ಏನು ಲೂಪ್ ಹೋಲ್ಸ್ ಗಳಿರುತ್ತೆ ಅದು ರಾಂಗ್ ಥಿಂಗ್ಸ್ ಗಳನ್ನ ಎತ್ತಿಡಿಯುವಂಥದ್ದೇ ಅಪೋಸಿಷನ್ ಪಾರ್ಟಿಯವ್ರದ್ದು ಮೇನ್ ಜಾಬ್ ಈ ಒಂದು ಪಾರ್ಲಿಮೆಂಟ್ ನಲ್ಲಿ. ಅಂಡ್ ಅಗೇನ್ ವೆನ್ ಈ ರೂಲಿಂಗ್ ಪಾರ್ಟಿ ಅಪೋಸಿಷನ್ ಪಾರ್ಟಿಯವರು ಅವ್ರ ಅಧಿಕಾರಕ್ಕೆ ಬಂದಾಗ ಅವ್ರು ರೂಲಿಂಗ್ ಪಾರ್ಟಿ ಆಗ್ತಾರೆ. ಸೊ ನಂತರ ಬೇರೆಯವರು ವಿರೋಧ ಪಕ್ಷಕ್ಕೆ ಬರುವಂತದ್ದು, ಹೌದಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಯಾಕೆ ರೂಲಿಂಗ್ ಪಾರ್ಟಿ ನಮಗೆ ಬೇಕು ಅಂತಂದ್ರೆ ಈ ಅಪೋಸಿಷನ್ ಪಾರ್ಟಿ ಯಾಕೆ ಬೇಕು ಅಂತಂದ್ರೆ ರೂಲಿಂಗ್ ಪಾರ್ಟಿಯವರ ಮೇಲೆ ಒಂದು ಐಯನ್ನ ಇಡೋದು ಕಷ್ಟನೇನೆ. ಲೈಕ್ ಅವ್ರು ಹೇಗೆ ಲೈಕ್ ಪ್ರಾಪರ್ ಆಗಿ ಅವರು ನಡೆಸ್ತಾ ಹೋಗ್ತಿದಾರಾ, ಇಲ್ಲ ಎಲ್ಲಾದ್ರೂ ಕರಪ್ಷನ್ಸ್ ಗಳನ್ನ ಮಾಡ್ತಾ ಇದ್ದಾರಾ, ಇಲ್ಲ ಅಂತಾನೆ ಅವ್ರ ಪವರ್ ಏನಿದೆ ಅವ್ರು ರೂಲಿಂಗ್ ಬಂದಾಗಿಂದ ಸೊ ಅವ್ರು ಏನಾದ್ರೂ ಆ ಪವರ್ ಅನ್ನ ಮಿಸ್ಯೂಸ್ ಮಾಡ್ತಿದಾರಾ, ಲೈಕ್ ಈ ರೀತಿಯಾದಂತಹ ಥಿಂಗ್ಸ್ ಗಳನ್ನ ನೋಟ್ ಡೌನ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಹೇಳೋದಕ್ಕೆ ಸೊ ಅವ್ರ ಮೇಲೆ ಯಾವಾಗ್ಲೂ ಕೂಡ ಒಂದು ಸೂಪರ್ವೈಸ್ ಅನ್ನ ಮಾಡೋದಕ್ಕೋಸ್ಕರ ಇನ್ನೊಂದು ಹೇಳೋದಾದ್ರೆ ಸೊ ಅದಕ್ಕೋಸ್ಕರ ನಮಗೆ ಅಪೋಸಿಷನ್ ಪಾರ್ಟಿ ಬೇಕು. ಕ್ಲಿಯರಾ? ಸೊ ಈ ಎಲ್ಲ ಆಗ್ಬೇಕು ಅಂತ ಅಂದ್ರೆ ವಿ ನೀಡ್ ಸಮ್ ಸಿಸ್ಟಮ್, ಹೌದಲ್ವಾ? ಸೊ ಅದು ನಮಗೆ ಮೇನ್ ಆಗಿ ಸೆಂಟ್ರಲ್ ಲೆವೆಲ್ ನಲ್ಲಿ ಇರುವಂತದ್ದು ಪಾರ್ಲಿಮೆಂಟ್ ಅಂತ ಅಂತೀವಿ. ಸೊ ಈ ಪಾರ್ಲಿಮೆಂಟ್ ಅಲ್ಲಿ ಯೂಶಲಿ ನಮಗೆ ಎಷ್ಟಿರುತ್ತೆ, 2 kinds ಆಫ್ ಹೌಸಸ್ ಇದೆ ಪಾರ್ಲಿಮೆಂಟ್ ಅಲ್ಲಿ. ಯಾವುದು? ಲೋಯರ್ ಹೌಸ್ ಅಂಡ್ ಅಪ್ಪರ್ ಹೌಸ್ ಅಂತ ಅಂತೀವಿ. ಲೋಯರ್ ಹೌಸ್ ನ ನಾವೇನಂತೀವಿ? ಲೋಕಸಭಾ. ಅಪ್ಪರ್ ಹೌಸ್ ನ ಹೌದಾ? ಇದು ಸೆಂಟ್ರಲ್ ಲೆವೆಲ್ ನಲ್ಲಿ. ಸೆಂಟ್ರಲ್ ಲೆವೆಲ್ ನಲ್ಲಿ ಏನೇ ಒಂದು ಅಮೆಂಡ್ಮೆಂಟ್ ಆಗಬೇಕು, ಲಾಸ್ ಗಳು ಪಾಸ್ ಆಗಬೇಕು, ಲೆಜಿಸ್ಲೇಷನ್ಸ್ ಗಳನ್ನ ಅವ್ರು ತರಬೇಕು ಅಂತಂದ್ರೆ so that all will be discussed in our parliament, so that is in ಲೋಕಸಭಾ ಅಂಡ್ ರಾಜ್ಯಸಭಾದಲ್ಲಿ ನಡೆಯುವಂಥದ್ದು. ಇದು ಸೆಂಟ್ರಲ್ ಲೆವೆಲ್ ನಲ್ಲಿ ಆಗುತ್ತೆ. ನಂತರ ಇದು ಬರೀ ಸೆಂಟ್ರಲ್ ಲೆವೆಲ್ ನಲ್ಲಿ ನಡೆದ್ರೆ ಆಗುತ್ತಾ? ನೋ, ಈವನ್ ವಿ ನೀಡ್ ಇಟ್ ಇನ್ ಸ್ಟೇಟ್ ಲೆವೆಲ್ ನಲ್ಲೂ ಕೂಡ ನಮಗೆ ಬೇಕು. ಹಾಗಾಗಿ ಏನಂತಂದ್ರೆ ಸ್ಟೇಟ್ ಲೆವೆಲ್ ನಲ್ಲಿ ವಿ ಹ್ಯಾವ್ ಇಫ್ ದಿಸ್ ಇಸ್ ಅ ಸ್ಟೇಟ್ ಅಂತಂದ್ರೆ ಅಲ್ಲಿ ವಿಧಾನಸಭಾ ಅಂಡ್ ವಿಧಾನ ಪರಿಷತ್ ಅಂತ ಅಂತೀವಿ. ಆರ್ ಎಲ್ಸ್ ಐ ಕ್ಯಾನ್ ಸೇ ಲೆಜಿಸ್ಲೇಟಿವ್ ಅಸೆಂಬ್ಲಿ, ದಟ್ ಈಸ್ ವಿಧಾನಸಭಾ, ಅಸೆಂಬ್ಲಿ ಅಂತಾನೆ ಸಭೆ, ವಿಧಾನ ಪರಿಷತ್ ಅಂತಂದ್ರೆ ಲೆಜಿಸ್ಲೇಟಿವ್. ತಿಳಿತಿದ್ಯಾ? ಸೊ ಈ ರೀತಿಯಾಗಿ ಬರ್ತಾ ಹೋಗುತ್ತೆ. ಈಗ ಏನಕ್ಕೆ ಇದು ಬಂತು ಅಂತಂದ್ರೆ ಯೂಶಲಿ ಸೊ ನಾವು ಇವಾಗ ನ್ಯೂಸ್ ಪೇಪರ್ ಅನಲೈಸ್ ಮಾಡ್ಬೇಕಾದ್ರೆ ಪಂಜಾಬ್ ಅಂತ ಅಂದ್ಬಿಟ್ಟು ಬಂತಲ್ವಾ, ಈಗ ಪ್ರತಿಯೊಂದು ಸ್ಟೇಟ್ಗೂ ಕೂಡ ಅವ್ರದೇ ಆದಂತಹ ಒಂದು ಸರ್ಟನ್ ಸೆಟ್ ಆಫ್ ಲಾಸ್ ಗಳಿರುತ್ತೆ. ನಮ್ಮ ಸ್ಟೇಟ್ ನಲ್ಲಿ ಏನ್ ಲಾಸ್ ಗಳಿದೆ ಸೇಮ್ ಲಾಸ್ ಗಳು ಆ ಸ್ಟೇಟ್ ನಲ್ಲಿ ಇರಬೇಕು ಅಂತ ಹೇಳಿ ಯಾವುದೇ ರೀತಿಯಾದಂತಹ ರೂಲ್ಸ್ ಇಲ್ಲ. ತಿಳಿತಿದ್ಯಾ? ಹಾಗಾಗಿ ಈ ಫಾರ್ಮುಲಾಸ್ ಗಳು ಕೂಡ ಇನ್ನೂ ಕೂಡ ಅದೇನಾಗ್ತಾ ಇದೆ ನ್ಯೂಸ್ ನಲ್ಲಿ ಇದ್ದೇ ಇದೆ. ಸೊ ಯು ಜಸ್ಟ್ ಹ್ಯಾವ್ ಟು ನೋ ಓಕೆ ಯಾವ ಸ್ಟೇಟ್ ಅದನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದೆ, ಲೈಕ್ ಆ ರೀತಿ ಒಂದು ಇಟ್ಕೊಳ್ಳಿ ಅಷ್ಟೇ ಇದೆ. ಬಟ್ ನೋ ನೀಡ್ ಆಫ್ ಗೋಯಿಂಗ್ ಥರಲಿ, ಗೊತ್ತಾಗ್ತಿದ್ಯಾ? ಕಂಪ್ಲೀಟ್ ಆಗಿ ನೋಡೋ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದು ಯಾವ್ದಿರುವಂತದ್ದು ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ FDI ಬ್ಲೂಮ್ಸ್ ಇನ್ COVID-19 ಬ್ಲೂಮ್ ಅಂತ ಹೇಳ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ FDI ಅಂತಂದೇನೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಗೊತ್ತಾಗ್ತಿದೆಯಾ? ನಮ್ಮ ಕಂಟ್ರಿನಲ್ಲಿ ಬೇರೆ ಕಂಟ್ರಿಯವರು ಬಂದು ಹೂಡಿಕೆಯನ್ನ ಮಾಡಿರುವಂಥದ್ದು. ಇದು ಈ ಒಂದು COVID-19 ನಲ್ಲೂ ಕೂಡ ಈ FDI ಬ್ಲೂಮ್ ಆಗಿದೆ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ಒನ್ ಪಾಯಿಂಟ್ ದಟ್ ಯು ಶುಡ್ ಗೋ ಥ್ರೂ. ಸೊ ನೆಕ್ಸ್ಟ್ ಪೇಪರ್ ಬಂದಾಗ
So that is page number 3. Karnataka Small Scale Industrial Association. Procurement policy. Small Industries Apex Body KASSIA. ಹೌದಲ್ವಾ? ಸಿಗ್ತಾ ಎಲ್ಲರಿಗೂ? ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ 25% ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಸಿಗ್ತಾ? ನೀವು ಇದ್ರಲ್ಲಿ ಏನ್ ನೋಡ್ಕೋಬೇಕು ಅಂದ್ರೆ ವಾಟ್ ಈಸ್ ಪ್ರೊಕ್ಯೂರ್ಮೆಂಟ್ ಪಾಲಿಸಿ. ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅಂತಂದ್ರೆ ಏನು? ನೆಕ್ಸ್ಟ್ ಕರ್ನಾಟಕದ ಸ್ಮಾಲ್ ಇಂಡಸ್ಟ್ರೀಸ್ ಅಪೆಕ್ಸ್ ಬಾಡಿ ಅಂತ ಅಂದ್ಬಿಟ್ಟು KASSIA ಇದೆ ಅಲ್ವಾ? ಸೊ ಹಾಗಂದ್ರೆ ಏನು? ವಾಟ್ ಈಸ್ ದ ಮೇನ್ ರೋಲ್ ಆಫ್ KASSIA? ಇದೆಲ್ಲವೂ ಕೂಡ ಕೇವಲ ನಿಮ್ UPSC ಮಾತ್ರ ಅಲ್ಲ, ಇಟ್ ಈಸ್ ಅಪ್ಲೈಯಿಂಗ್ ಈವನ್ ಟು ಯುವರ್ KPSC. ಗೊತ್ತಾಗ್ತಿದ್ಯಾ? ಬಿಕಾಸ್ ದಿಸ್ ಈಸ್ ಆಲ್ ಕರ್ನಾಟಕ ರಿಲೇಟೆಡ್ ನ್ಯೂಸ್, ಬೆಂಗಳೂರು ಇದ್ರ ಬಂದಿರುವಂಥದ್ದು. ಸೊ ಹಾಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ಇನ್ನೊಂದೇನಂತ ಅಂದ್ರೆ ಸ್ಪೆಷಲ್ ಡ್ರೈವ್ ಅದೆಲ್ಲ ಏನಿಲ್ಲ ಇದರಲ್ಲಿ ಓನ್ಲಿ ದಟ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ತಿಳಿತಿದ್ಯಾ? KASSIA ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದ್ರಲ್ಲಿ ನಾನು ಹೇಳಿದ್ನಲ್ಲ, ಸೊ ಮೇನ್ ಆಗಿ ಪ್ರೊಕ್ಯೂರ್ಮೆಂಟ್ ಪಾಲಿಸಿ ಅಂತ ಏನು ಅಂತ ಎಲ್ಲರಿಗೂ ಗೊತ್ತಿರಬೇಕು. ಸೊ ವಾಟ್ ಈಸ್ ದ ಮೇನ್ ಫಂಕ್ಷನ್ ಆಫ್ ದಟ್ ಅಪೆಕ್ಸ್ ಬಾಡಿ ಕರ್ನಾಟಕದಲ್ಲಿ ಇರುವಂತದ್ದು, ಮೇನ್ ಆಬ್ಜೆಕ್ಟಿವ್ ಏನು, ಹೂ ಆರ್ ದ ಮೆಂಬರ್ಸ್ ಅದರಲ್ಲಿ ಗೊತ್ತಾಗ್ತಿದೆ. ಅದರಲ್ಲಿ ಮೇನ್ ಆಗಿ ಹೆಡ್ ಯಾರು ಅಂತೀವಿ. ಈಗ ಲೋಕಸಭಾ ಹೆಡ್ ನ ನಾವೇನಂತ ಅಂತೀವಿ? ಸ್ಪೀಕರ್ ಅಂತ ಅಂತೀವಿ. ರಾಜ್ಯಸಭಾದಲ್ಲಿ ಚೇರ್ಮನ್ ಅಂತ ಅಂತೀವಲ್ವಾ? ಸೇಮ್ ವೇ ಈ ಒಂದು ಬಾಡಿ ಒಂದು ಸರ್ಟನ್ ಆರ್ಗನೈಸೇಷನ್ ಇದೆ ಅಂತಂದ್ರೆ ಅದ್ರ ಹೆಡ್ ಯಾರು, ಎಷ್ಟು ಮೆಂಬರ್ಸ್ ಗಳು ಇರ್ತಾರೆ, ಇದೆಲ್ಲವೂ ಕೂಡ ನಮಗೆ ಗೊತ್ತಿರಬೇಕು. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಪೇಜ್ ನಲ್ಲಿ ಅದು. ಸೊ ಹೌ ಮೆನಿ ಟಾಪಿಕ್ಸ್ ವಿ ಗಾಟ್ ಈಗ? Yes, 2 topics actually. Punjab just we have to know, but 2 topics we got. Okay. Next. Okay. Next ನೀವು ಪೇಜ್ ನಂಬರ್ 4 ಗೆ ಬಂದಾಗ ಪೇಜ್ ನಂಬರ್ 4 ಸಿಗ್ತಾ ಎಲ್ಲರಿಗೂ? ದಾನ್ ಉತ್ಸವ ಅಂತ ಸಿಗ್ತಾ ಅಲ್ಲಿ? ಸಿಗ್ತಾ? SBI ಸೆಲೆಬ್ರೇಟ್ಸ್ ದಾನ್ ಉತ್ಸವ್ ಸಿಗ್ತಾ? ಓಕೆ. ಈಗ ಸೊ ನಿಮಗೆ ಇಲ್ಲಿ SBI ಸೆಲೆಬ್ರೇಟ್ಸ್ ದಾನ್ ಉತ್ಸವ್ ಅಂತಿದೆ ಅಲ್ವಾ? ವಾಟ್ ಈಸ್ ದಾನ್ ಉತ್ಸವ್? ಇಟ್ಸ್ ಅ ಫೆಸ್ಟ್ ಕೈಂಡ್ ಆಫ್ ಆನ್ಯುವಲ್ ಸೆಲೆಬ್ರೇಷನ್ ಅಂತ ಅಂತೀವಿ. ಇಲ್ಲಿ SBI ದಾನ್ ಉತ್ಸವನ್ನ ಸೆಲೆಬ್ರೇಟ್ ಮಾಡಿದೆ ಅಂತಂದ್ರೆ ವಾಟ್ ಈಸ್ ದಾನ್ ಉತ್ಸವ್? ಅದನ್ನ ಯಾವ ಒಂದು ಇನ್ಸ್ಟಿಟ್ಯೂಷನ್ ಎಲ್ಲಿ ಯಾವಾಗ ಸೆಲೆಬ್ರೇಟ್ ಮಾಡ್ತಿರೋಂಥದ್ದು, ಟೈಮಿಂಗ್, ಪೀರಿಯಡ್ಸ್, ಸೊ ಇದೆಲ್ಲವೂ ಕೂಡ ಗೊತ್ತಿರ್ಬೇಕು ನಮಗೆ. ತಿಳಿತಿದ್ಯಾ? ದಾನ್ ಉತ್ಸವ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಕ್ವೆಶ್ಚನ್ ಪೇಪರ್ಸ್ ಗಳನ್ನ ನೋಡಿದ್ರೆ ಸೊ ಸ್ಪೆಷಲಿ ಫೆಸ್ಟಿವಲ್ಸ್ ಗಳು ಕೂಡ ಇನ್ಕ್ಲೂಡ್ ಆಗ್ತಾ ಬರುತ್ತೆ, ಹೌದಲ್ವಾ? ಸೊ ಸ್ಟೇಟ್ಸ್ ಗಳನ್ನ ಕೊಡ್ತಾರೆ, ಫೆಸ್ಟ್ ಗಳನ್ನ ಕೊಡ್ತಾರೆ. ವಿ ಹ್ಯಾವ್ ಟು ಮ್ಯಾಚ್ ಇಟ್. ಯಾವ ಸ್ಟೇಟ್ ಅಲ್ಲಿ ಯಾವ ಒಂದು ಕಲ್ಚರ್ ಅಥವಾ ಫೆಸ್ಟಿವಲ್ ನ ಫಾಲೋ ಮಾಡ್ತಾರೆ ಅಂತ ಹೇಳಿ. ತಿಳಿತಿದ್ಯಾ? ಸೊ ದಿಸ್ ದಾನ್ ಉತ್ಸವ್ ಇಸ್ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಅದ್ರಲ್ಲಿ ಅಷ್ಟೇ ಇಂಪಾರ್ಟೆಂಟ್. ನೆಕ್ಸ್ಟ್ ವೆನ್ ಯು ಕಮ್ ಟು 5th ಪೇಜ್, ಯೂಶಲಿ ಅದರಲ್ಲಿ ಓಕೆ, ಅದರಲ್ಲಿ ಯಾವುದು ಕೂಡ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್. ಫೆಸ್ಟಿವಿಟೀಸ್ ಗೋ ಆನ್ಲೈನ್ ಬಿಕಾಸ್ ಆಫ್ ದುರ್ಗಾ ಪೂಜೆಸ್, ದಟ್ ಈಸ್ ಆಲ್ಸೋ ನಾಟ್ ಇಂಪಾರ್ಟೆಂಟ್. ಇವಾಗ ನೆಕ್ಸ್ಟ್ ಕರ್ನಾಟಕದಲ್ಲಿ ಬಂದಾಗ ಅಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಕರ್ನಾಟಕದಲ್ಲಿ. ಯಾವುದು ಯಾವುದು? ಎಸ್, ರಿಸರ್ವೇಶನ್. ಸಿಗ್ತಾ ಎಲ್ಲರಿಗೂ? ರಿಸರ್ವೇಶನ್ ಪಂಚಮಸಲೀಸ್ ಪ್ಲಾನ್ ಫಾಸ್ಟ್ ಅಂತ ಇದೆ. ಈ ರಿಸರ್ವೇಶನ್ ಇರುತ್ತ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ GS ಪೇಪರ್ 2 ಗೆ. ಈ ರಿಸರ್ವೇಶನ್, ಕ್ಯಾಸ್ಟ್, SC ST ಇದೆಲ್ಲ ಬಂದಾಗ ಸುಪ್ರೀಂ ಕೋರ್ಟ್ ಆರ್ಡರ್ಸ್, ಯಾವ್ದಾದ್ರು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಜಡ್ಜ್ಮೆಂಟ್ಸ್ ಇವೆಲ್ಲವೂ ಕೂಡ ಬಂದಾಗ ಸೊ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ತಿಳಿದಿದ್ಯಾ? ಸೊ ದಿಸ್ ರಿಸರ್ವೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಪಂಚಮಸಲೀಸ್ ಅಂತ ಇಲ್ಲಿ ಬಂದಿದೆ ಅಲ್ವಾ? ಹೌದಲ್ವಾ? ಹಾಗಿದ್ರೆ ಈಗ ಈ ಪಂಚಮಸಲಿ ಯಾವುದು, ಏನದು? ಸೊ ವಾಟ್ ಈಸ್ ಪಂಚಮಸಲಿ? ಇಟ್ಸ್ ಅ ಲಿಂಗಾಯತ್ ಕಮ್ಯುನಿಟಿ. ಈಗ ಲಿಂಗಾಯತ್ ಅಂತ ಅಂದ್ರೆ ಅದರಲ್ಲಿ ಎಷ್ಟು ಕಮ್ಯುನಿಟೀಸ್ ಅಂತ ಅಂತೀವಲ್ವಾ? ಈಗ ಒಕ್ಕಲಿಗಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್, ಅದರಲ್ಲೂ ಕೂಡ ದೇರ್ ಆರ್ ಸೋ ಮೆನಿ ಕೈಂಡ್ಸ್ ಇರ್ತಾರೆ. ಇವಾಗ ಕ್ರಿಶ್ಚಿಯನ್ಸ್ ಅಲ್ಲೂ ಕೂಡ ದೇರ್ ಆರ್ 2 ಕೈಂಡ್ಸ್ ಅಲ್ವಾ? ಪ್ರೊಟೆಸ್ಟೆಂಟ್ಸ್ ಅಂತ ಅಂತೀವಿ, ಕ್ಯಾಥಲಿಕ್ಸ್ ಅಂತ ಅಂತೀವಿ, ಈ ರೀತಿಯಾಗಿ. ಸೊ ಎವ್ರಿ ಒಂದು
ಕಮ್ಯುನಿಟಿಗೂ ಕೂಡ ಅದರದ್ದೇ ಆದಂತಹ ಡಿಫ್ರೆಂಟ್ ಕೈಂಡ್ಸ್ಗಳು ಇರುತ್ತೆ ಅದರಲ್ಲೂ ಕೂಡ. ಸೊ ಇಲ್ಲಿ ಪಂಚಮಸಲೀಸ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿರಬೇಕು, ಲಿಂಗಾಯತ್ ಕಮ್ಯುನಿಟಿ ಅದು ಒಂದು, ಗೊತ್ತಾಗ್ತಿದ್ಯಾ? ಸೊ ಅದನ್ನ ಇನ್ಕ್ಲೂಷನ್ ಅನ್ನ ಮಾಡಬೇಕು ಸೊ ಅಂತ ಹೇಳಿ ಈ ಒಂದು ಪ್ರೊಟೆಸ್ಟ್ ನಡೀತಿರುವಂತದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದ್ಯಾ? ಪಂಚಮಸಲೀಸ್ ಅಂತ ಏನು ಅಂತ ಅಂದ್ಬಿಟ್ಟು ಸೊ ಸಮ್ಟೈಮ್ಸ್ ನಮಗೆ ಏನು ಗೊತ್ತೇ ಇರಲ್ಲ ಈ ಪಂಚಮಸಲೀಸ್ ಅಂತ, ಹೌದಲ್ವಾ? ಯಾರೋ ಒಬ್ಬ ಪರ್ಸನ್ ನೇಮು ಆ ರೀತಿ ಅಂತ ಅನ್ಕೊಂತೀವಿ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ರಿಸರ್ವೇಶನ್ ಇದು ಓದ್ಬೇಕು ನೀವು. ಸೊ ಲಿಂಗಾಯತ್ ರಿಲಿಜಿಯನ್ ಬಗ್ಗೆ ಗೊತ್ತಿರಬೇಕು. ಸೊ ಈಗ ಇದು ಕರೆಂಟ್ ಅಫೇರ್ಸ್ ನಲ್ಲಿ ಈಗ ಲಿಂಗಾಯತ್ ರಿಲೇಟೆಡ್ ಬಂದಿದೆ ಅಂತಂದ್ರೆ ಅಲ್ಲಿ ಬಸವಣ್ಣದು ವಚನ ಮೂವ್ಮೆಂಟ್ಸ್ ಗಳೆಲ್ಲ ಬರ್ತಾ ಹೋಗುತ್ತೆ. ಸೊ ಕರೆಂಟ್ ಅಫೇರ್ಸ್ ಹೇಗೆ ಲಿಂಕ್ ಆಗುತ್ತೆ ಅಂದ್ರೆ ಇದು, ಗೊತ್ತಾಗ್ತಿದ್ಯಾ? ಈ ಲಿಂಗಾಯತ್ ಮೂವ್ಮೆಂಟ್ ಈ ಕರೆಂಟ್ ಅಫೇರ್ಸ್ ನಲ್ಲಿ ಇದೆ ಅಂತಂದ್ರೆ ಅದ್ರ ರಿಲೇಟೆಡ್ ಬೇಸಿಕ್ಸ್ ಯಾವ್ದೆಲ್ಲ ಬರುತ್ತೆ ಸೊ ಅದು ನಮಗೆ ತುಂಬಾನೇ ಇಂಪಾರ್ಟೆಂಟ್. ವೀರಶೈವ ಮೂವ್ಮೆಂಟ್ ಅಂತ ಆಯ್ತು, ಐ ಥಿಂಕ್ ಲಾಸ್ಟ್ ಇಯರ್. ಸೊ ಗೊತ್ತಿದೆ ಎಲ್ಲರಿಗೂ. ಸೊ ಅದೆಲ್ಲದೂ ಕೂಡ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಆಗ್ತಾ ಹೋಗುತ್ತೆ, ಲಿಂಕ್ ಆಗುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲಿಗೆ. ಸೊ ಹೌ ಮೆನಿ ಪಾಯಿಂಟ್ಸ್ ಯು ಗಾಟ್ ಆಕ್ಚುಲಿ ಇಲ್ಲಿವರೆಗೂ? ಎಷ್ಟು? ಓಕೆ, ನೆಕ್ಸ್ಟ್ ಈಗ ಎಡಿಟೋರಿಯಲ್ಗೆ ಬಂದಾಗ ಡಿಫೆನ್ಸ್ ಈಸ್ ಗುಡ್, ಬಟ್ ಇದೇನಂತಂದ್ರೆ ಯೂಶಲಿ ಹೆಕ್ಲರ್ಸ್ ವೀಟೋ ಅಂತಿದೆ ಸೈಡ್ ಅಲ್ಲಿ ಇದೆಯಾ? ಹೆಕ್ಲರ್ಸ್ ವೀಟೋ ಅಂತಾರೆ. ಯೂಶಲಿ ವೀಟೋ ಅಂತಂದ್ರೆ ಇಟ್ಸ್ ಅ ಪವರ್ ಆಫ್ ವೋಟಿಂಗ್ ಅಂತ ಅಂತಾರೆ ಅಲ್ವಾ? ಈಗ ವೀಟೋ ಅಂತಂದ್ರೆ ನಾನು ಯಾರಿಗೂ ಹಾಕೋದೇ ಇಲ್ಲ, ನಾನು ಸುಮ್ಮನೆ ಇರ್ತೀನಿ, ಪವರ್ ಆಫ್ ವೀಟೋ. ಸೊ ಅಲ್ಲಿ ಯಾವುದೇ ಆಕ್ಷನ್ಗಳು ಕೂಡ ನಡೆಯೋದಿಲ್ಲ. ಸೊ ತಿಳಿತಿದ್ಯಾ? ಸೊ ಇದನ್ನ ನಾವು ವೀಟೋ ಅಂತ ಅಂತೀವಿ. ಇಲ್ಲಿ ಯಾವುದೇ ಒಂದು ಫಿಲಿಂ ರಿಲೀಸ್ ಆಗೋಕ್ಕೂ ಮುಂಚೆ ಅಲ್ಲಿ ಫಿಲಿಂ ಚೇಂಬರ್ ಅಂತ ಇರುತ್ತೆ, ಅವ್ರು ನೋಡಿ ಸರ್ಟಿಫಿಕೇಟ್ ಅನ್ನ ಕೊಟ್ಟು ನಂತರ ರಿಲೀಸ್ ಮಾಡುವಂಥದ್ದು. ಅವ್ರಿಗೂ ಕೂಡ ಸರ್ಟನ್ ಕೈಂಡ್ ಆಫ್ ಪವರ್ ಅಂತ ಇರುತ್ತೆ, ವೀಟೋ ಕೈಂಡ್ ಆಫ್ ಪವರ್ ಅಂತಾನೆ. ಸೊ ಅದ್ರ ಬಗ್ಗೆ ಇರುವಂಥದ್ದು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಹೆಕ್ಲರ್ಸ್ ವೀಟೋ ಅಂತ ಹೇಳಿ. ಸೊ ನಂತರ ಇಲ್ಲಿ ಇನೋವೇಷನ್ ಆರಿಸನ್ ಅಂತ ಇದೆಯಾ? ಇಂಡಿಯಾಸ್ ಇನೋವೇಷನ್ ಆರಿಸನ್, ದ ಮೆನಿ ಬ್ರೈಟ್ ಸ್ಪಾಟ್ಸ್ ಆನ್ ಇಂಡಿಯಾಸ್ ಇನೋವೇಷನ್ ಹಾರಿಸನ್ ಸಿಗ್ತಾ? ಅದೇ ಪೇಜ್ ನಲ್ಲಿ ಎಡಿಟೋರಿಯಲ್ ನಲ್ಲಿ ಸಿಗ್ತಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂಡ್ ನೆಕ್ಸ್ಟ್ ಪೇಜಿಗೆ ಬನ್ನಿ ಎಡಿಟೋರಿಯಲ್ ನಲ್ಲಿ. ಸೊ ಅದರಲ್ಲಿ ಫ್ಲಾಟ್ ಫಾರಿನರ್ಸ್ ಟ್ರಿಬ್ಯೂನಲ್ ಅಂತ ಇದೆ, ಸಿಗ್ತಾ? ಸೊ ಟ್ರಿಬ್ಯೂನಲ್ ಅಂತಂದ್ರೆ ನೆನ್ನೆ ಹೇಳಿದ್ದೀನಿ. ಏನ್ ಟ್ರಿಬ್ಯೂನಲ್ ಅಂತಂದ್ರೆ? NGT, ಇಟ್ಸ್ ಅ ಕೈಂಡ್ ಆಫ್ ಕೋರ್ಟ್ ಅಲ್ವಾ? ಸೊ ಇಲ್ಲಿ ಫ್ಲಾಟ್ ಫಾರಿನರ್ಸ್ ಟ್ರಿಬ್ಯೂನಲ್ ಅಂತಂದ್ರೆ ಏನು, ಏನಕ್ಕೆ ಈಗ ನ್ಯೂಸ್ ನಲ್ಲಿ ಇದೆ ಅಂತ ಅಂದ್ಬಿಟ್ಟು ನೀವು ಎಡಿಟೋರಿಯಲ್ ನ ಓದ್ಬೇಕು, ತಿಳಿದಿದ್ಯಾ? ಸಿಗ್ತಾ? ಓಕೆ, ನೆಕ್ಸ್ಟ್ ಪೇಜಿಗೆ ಬನ್ನಿ. ಸೊ ಅಲ್ಲಿ NGT ಬಗ್ಗೆನೇ ನ್ಯೂಸ್ ಇದೆ, ಹೌದಾ? ಸೊ ಏನಂತಿರುವಂತದ್ದು, ಕಲ್ಲೇಶ್ವರಂ ಎಕೋ ಕ್ಲಿಯರೆನ್ಸ್ ವಯೋಲೇಟ್ಸ್ ಲಾ ಅಂತಿದೆ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂತಂದ್ರೆ NGT ಯಾಕೆ ನ್ಯೂಸ್ ನಲ್ಲಿ ಇದೆ ಅಂತಂದ್ರೆ ಈ ಏನ್ ಎಕೋ ಕ್ಲಿಯರೆನ್ಸ್ ಅನ್ನ ಕೊಟ್ಟಿದೆ ಹೇಳಿದ್ರೆ, ಯಾವುದೇ ಪ್ರಾಜೆಕ್ಟ್ ಆಗಿರ್ಬೋದು ಇಂಡಸ್ಟ್ರೀಸ್ ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ದೇ ಹ್ಯಾವ್ ಟು ಅಪ್ರೋಚ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಅಲ್ಲಿ ಅವರಿಗೆ ಎಕಲಾಜಿಕಲ್ ಅಥವಾ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಅನ್ನ ಸರ್ಟಿಫಿಕೇಟ್ ಅನ್ನ ಕೊಟ್ರೆ ಮಾತ್ರ ಅವರು ಅಲ್ಲಿ ಇಂಡಸ್ಟ್ರೀಸ್ ಗಳಾಗಿರ್ಬೋದು ಯಾವುದೇ ಪ್ರಾಜೆಕ್ಟ್ಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡುವಂತಹ ಅವಕಾಶ ಇರುತ್ತೆ. ಬಟ್ ಇಲ್ಲಿ ಈ ಒಂದು ಲಾ ಏನಾಗ್ತಿದೆ ಅಥವಾ ಎಕೋ ಕ್ಲಿಯರೆನ್ಸ್ ಕೊಟ್ಟಿರೋ ಅಂತದ್ದು ಈ ಡ್ಯಾಮಿಗೆ, ಸೊ ಇಟ್ ಈಸ್ ವಯೋಲೇಟಿಂಗ್ ಲಾ ಅಂತಿದೆ. ಅದು ಏನ್ ಇಶ್ಯೂ ಅಂತ ಅಂದ್ಬಿಟ್ಟು ಯು ಹ್ಯಾವ್ ಟು ರೀಡ್, ತಿಳಿತಿದ್ಯಾ? ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಕಲ್ಲೇಶ್ವರಂ ಅಂತಿದೆ. ಸೊ ವಾಟ್ ಈಸ್ ದಟ್, ವೆದರ್ ಅದು ವಾಟರ್ ಪ್ರಾಜೆಕ್ಟಾ, ದಟ್ ಈಸ್ ಹೈಡ್ರೋ ಪ್ರಾಜೆಕ್ಟಾ ಅಥವಾ ಪವರ್ ಇನ್ ಪ್ರಾಜೆಕ್ಟಾ ಅಥವಾ ಈಸ್ ಇಟ್ ಅ ಪ್ಲೇಸ್, ಅದನ್ನೆಲ್ಲವೂ ಕೂಡ ಸರ್ಚ್ ಮಾಡೋದು ನಿಮಗೆ ಬಿಟ್ಟಿರೋಂಥದ್ದು, ಗೊತ್ತಾಗ್ತೀಯಾ? ಆ ಕಲ್ಲೇಶ್ವರಂ ಅನ್ನುವಂಥ ಪ್ರಾಜೆಕ್ಟ್ ಅನ್ನ ಯಾವ ಒಂದು ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿರುವಂತದ್ದ, ಪೀಪಲ್ ಗಳು ಸ್ಟಾರ್ಟ್ ಮಾಡಿರುವಂತದ್ದ, ಗೊತ್ತಾಗ್ತೀಯಾ? ಯಾವಾಗ ಸ್ಟಾರ್ಟ್ ಮಾಡಿರುವಂತದ್ದು, ಅದು ಎಲ್ಲಿ ಇರುವಂತದ್ದು ಪ್ಲೇಸ್. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಓಕೆ, ನೆಕ್ಸ್ಟ್ ಐ ಸೆಡ್ ಅಬೌಟ್ ಫೆಲ್ಯೂಡಾ ಟೆಸ್ಟ್, ಹೌದಲ್ವಾ? ಕರೆಂಟ್ ಅಫೇರ್ಸ್ ನಲ್ಲಿ. ಸೊ ನೆಕ್ಸ್ಟ್ ಪೇಜ್ ಅಲ್ಲಿ ಸಿಗ್ತಾ? ಐ ಥಿಂಕ್ ಇಟ್ಸ್ ಪೇಜ್ ನಂಬರ್ 12. ಸಿಗ್ತಾ ಅಲ್ಲಿ ಫೆಲ್ಯೂಡಾ ಟೆಸ್ಟ್ ಟು ಬಿ ಅವೈಲೇಬಲ್ ಬೈ October 31st ಅಂತಿದೆ. ಸೊ ಫೆಲ್ಯೂಡಾ ಟೆಸ್ಟ್ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಪ್ರಿಲಿಮ್ಸ್ ನಲ್ಲಿ.
ಸೊ ಇಫ್ ನಾಟ್ ಇನ್ ಮೇನ್ಸ್ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪ್ರಿಲಿಮ್ಸ್. ಈ ರೀತಿ ಇದು ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್ ಕ್ವೆಶನ್ಸ್ ಗಳನ್ನ ಕೇಳ್ತಾರೆ. ಯಾವ ಟೆಕ್ನಾಲಜಿ ಯಾವ ರೀತಿಯಾಗಿ ಇದನ್ನ ಯೂಸ್ ಮಾಡ್ತಾರೆ ಅಂಡ್ ಫೆಲ್ಯೂಡಾ ಟೆಸ್ಟ್ ಯಾವ ಒಂದು ಟೆಸ್ಟಿಗೆ ಸಿಮಿಲರ್ ಆಗಿದೆ. ಫೆಲ್ಯೂಡಾ ಟೆಸ್ಟ್ ಏನದು? ಪೇಪರ್ ಸ್ಟ್ರಿಪ್ ವೈರಸ್ ಟೆಸ್ಟ್. ರ್ಯಾಪಿಡ್ ಕಿಟ್ ಬೇರೆ ಆಂಟಿಜೆನ್ ಟೆಸ್ಟ್. ದಿಸ್ ಈಸ್ ಪೇಪರ್ ಸ್ಟ್ರಿಪ್ ವೈರಸ್ ಟೆಸ್ಟ್ ಅಂತ ಹೇಳ್ತೀವಿ. ವಿತ್ ಇನ್ 45 minutes ಇಟ್ ಗಿವ್ಸ್ ಅಸ್ ದ ರಿಸಲ್ಟ್ ಅನ್ನ ಕೊಡುವಂಥದ್ದು. ಸೊ ಈ ಫೆಲ್ಯೂಡಾ ಟೆಸ್ಟ್ ಯಾವ ಟೆಸ್ಟಿಗೆ ಈಕ್ವಲ್ ಆಗಿರುವಂಥದ್ದು, ಸಿಮಿಲರ್ ಆಗಿರುವಂಥದ್ದು? ಸಾರಿ, ಕ್ರಿಸ್ಪಾರ್ ಇಸ್ ಅ ಟೆಕ್ನಾಲಜಿ, ಜೀನ್ ಎಡಿಟಿಂಗ್ ಟೆಕ್ನಾಲಜಿ. ಅಲ್ಲಿ Cas9 ದಟ್ ಇಸ್ CAS9 ಅನ್ನುವಂತಹ ಒಂದು ಪ್ರೋಟೀನ್ ಅಥವಾ ಎನ್ಸೈಮ್ ಅನ್ನ ಸಿಸರ್ ಆಗಿ ಯೂಸ್ ಮಾಡಿರುವಂತದ್ದು, ಜೆನೆಟಿಕ್ ಸಿಸರ್. ಇದ್ರ ಬಗ್ಗೆ ಎಲ್ಲ ಹೇಳಿದೀನಲ್ವಾ. ಸೊ ಜೀನ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಸೊ ಹೇಳಿದೀನಲ್ವಾ, ಜಸ್ಟ್ ಲೈಕ್ ಆಡ್ ಮಾಡೋದಕ್ಕೆ. ಸೊ ದೇ ಯೂಸ್ ಸರ್ಟನ್ ಕೈಂಡ್ ಆಫ್ ಪ್ರೋಟೀನ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಸೊ ಎನ್ಸೈಮ್ಸ್ ಗಳನ್ನ. ಸೊ ಅದನ್ನ ನಾವು Cas9 ಅಂತ ಹೇಳಿ ಕರೆಯುವಂತದ್ದು, CAS9 ಅಂತ ಹೇಳ್ತೀವಿ. ಸೊ ಇದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫೆಲ್ಯೂಡಾ ಟೆಸ್ಟ್. ಅಂಡ್ ಫೆಲ್ಯೂಡಾ ಟೆಸ್ಟ್ ಇಸ್ ಸಿಮಿಲರ್ ಟು ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಅಂತ ಹೇಳಿದೀನಿ ನಾನು. ಸೊ ಈ ಸಿಮಿಲರ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಯಾವ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾರೆ? ಸಲೈವಾ ಮತ್ತೆ ಬ್ಲಡ್. ಬಟ್ ನಾರ್ಮಲ್ ಆಗಿ ನಾವು ನೋಡೋದಿದ್ರೆ ಏನ್ ಮಾಡ್ತಾರೆ, ಅವರು ನೋಸ್ ನಲ್ಲೂ ತಗೊಳ್ತಾರೆ, ಥ್ರೋಟ್ ನಲ್ಲೂ ಕೂಡ ದೇ ವಿಲ್ ಟೇಕ್. ಹೌದಲ್ವಾ, ತುಂಬಾ ಕೈಂಡ್ ಆಫ್ ತಗೊಂತಾರೆ. ಬಟ್ ಈ ಫೆಲ್ಯೂಡಾ ಟೆಸ್ಟ್ ನಲ್ಲಿ ದೇ ಟೇಕ್ ಓನ್ಲಿ ಬ್ಲಡ್ ಸ್ಯಾಂಪಲ್ ಆಸ್ ವೆಲ್ ಆಸ್ ಸಲೈವಾ. ತಿಳಿದಿದ್ಯಾ? ಎಷ್ಟು ಸ್ಯಾಂಪಲ್ಸ್, ಒಂದು ವರ್ಡ್ ಕೂಡ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ದಟ್ಸ್ ವೈ ವಿ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ರೀಡಿಂಗ್ ದ ಕ್ವೆಶ್ಚನ್ ಅಂಡ್ ಆಪ್ಷನ್ಸ್ ಗಳು ಕೊಟ್ಟಾಗ. ಸ್ಮಾಲ್ ಒಂದು ವರ್ಡ್ ಇಟ್ ಕ್ಯಾನ್ ಎಂಟೈರ್ಲಿ ಚೇಂಜ್ ಯುವರ್ ಆನ್ಸರ್ಸ್. ಒಂದು ವರ್ಡ್ ಇಂದ, ಫಾರ್ ಎಕ್ಸಾಂಪಲ್, ಸೊ ದಟ್ಸ್ ವೈ ವಿ ಸೇ ಇನ್ PSI ಕ್ಲಾಸ್ SDA ಇದ್ರಲ್ಲೆಲ್ಲ, ಸೊ ಸ್ಮಾಲ್ ಆಗಿ ಐ ಮೀನ್ ಲೈಕ್ ಈ ಮೀಟರ್ಗೂ ದೇರ್ ಇಸ್ ಅ ಡಿಫರೆನ್ಸ್. ಹೌದಲ್ವಾ? ಜಸ್ಟ್ ಒನ್ ವರ್ಡ್ ಚೇಂಜ್ ಆದ್ರೂ ಕೂಡ ಎಂಟೈರ್ ವರ್ಡ್ ಅದು ಮೀನಿಂಗ್ ಚೇಂಜ್ ಆಗುತ್ತೆ. ಮೀಟರ್ TER ಅಂತ ಬಂದಾದ್ರೆ ಅದು ಒಂದು ಇನ್ಸ್ಟ್ರೂಮೆಂಟ್, ಒಂದು ಡಿವೈಸ್ ಅಂತ ಅಂತೀವಿ. ಬಟ್ RE ಅಂತ ಬಂದ್ರೆ ಅದು ಒಂದು ಯೂನಿಟ್ ಅಷ್ಟೇನೆ. ಹೌದಲ್ವಾ? ಲೆಂತ್ ಅನ್ನ ಮೆಜರ್ ಮಾಡೋದಕ್ಕೆ ಯೂನಿಟ್. ಈಗ ಕಿಲೋಮೀಟರ್ ಅಂತೀವಿ, ಮೀಟರ್ ಅಂತ ಅಂತೀವಿ. ಹೌದಲ್ವಾ? ಸೆಂಟಿಮೀಟರ್ ಅಂತ ಅಂತೀವಿ. ಸೊ ಈ ಮೀಟರ್ ಅಂತಾನೆ ಇಟ್ ಈಸ್ ಯೂಶುವಲಿ ಸೊ ಲೆಂತ್ ಅನ್ನ ಮೆಜರ್ ಮಾಡುವಂತದ್ದು. ಈ ಮೀಟರ್ ಅಂತಾನೆ ಇಟ್ ಈಸ್ ಅ ಡಿವೈಸ್ ಅಂತ ಹೇಳ್ತೀವಿ. ವೈ ಐ ಸೆಡ್ ಅಂತಂದ್ರೆ ಒಂದು ವರ್ಡ್ ಇಲ್ಲಿ ನೋಡಿ, ಜಸ್ಟ್ ಒಂದು ಲೆಟರ್ ಚೇಂಜ್ ಆಗಿದ್ದಕ್ಕೇನೆ ದ ಎಂಟೈರ್ ಮೀನಿಂಗ್ ಆಫ್ ದ ವರ್ಡ್ ಇಂದು ಮೀನಿಂಗ್ ಚೇಂಜ್ ಆಯ್ತು. ಸೊ ದಟ್ಸ್ ವೈ ಐ ಸೇ, ಸೊ ವೈಲ್ ರೀಡಿಂಗ್ ದ ಕ್ವೆಶನ್ಸ್ ಆಫ್ ದ ಏನ್ ನಿಮಗೆ ಕೊಟ್ಟಿರ್ತಾರೆ ಕ್ವೆಶನ್ ಪೇಪರ್ ನಲ್ಲಿ, ಯು ಶುಡ್ ಬಿ ವೆರಿ ಕೇರ್ಫುಲ್ ಆಫ್ ಇಟ್. ಸೊ ಸ್ಮಾಲ್ ಒಂದು, ಈಗ ಲ್ಯಾಂಡ್ಲೆಸ್ ಲೇಬರರ್ಸ್ ಏನಂತ ಅಂತೀವಿ? ಕಮ್ಮಕಾರಸ್. ಹೌದಲ್ವಾ? ಸೊ ಟರ್ಮ್ಸ್ ಗಳು. ಬಟ್ ಈ ಲ್ಯಾಂಡ್ಲೆಸ್ ಲೇಬರರ್ಸ್ ಗೆನೆ ಮುಂದೆ ಹೋಗ್ತಾ ಇನ್ನೂ ಕೂಡ ಡಿಫ್ರೆಂಟ್ ಟರ್ಮ್ಸ್ ಗಳು ಬರ್ತಾ ಹೋಗುತ್ತೆ ಹಿಸ್ಟ್ರಿನಲ್ಲಿ. ಬಟ್ ಏನಂತಾನೆ ನೀವು ಅಲ್ಲಿ ನೋಟ್ ಮಾಡ್ಕೊಬೇಕಾಗಿದ್ದು ಯಾವ ಒಂದು ಪೀರಿಯಡ್ ನಲ್ಲಿ ಅಂತ ಅಂದ್ಬಿಡಿ. ಈ ಕಮ್ಮಕಾರಸ್ ಯಾವ ಪೀರಿಯಡ್ ನಲ್ಲಿ? ಮಹಾಜನಪದಾಸ್. ಹೌದಲ್ವಾ? ಮಗಧ ಕಿಂಗ್ಡಮ್ಸ್ ಅದ್ರಲ್ಲಿ ಬಂದು ಇದಾಗಿರೋಂಥದ್ದು ಟ್ಯಾಕ್ಸ್ ಎಲ್ಲ. ಈವನ್ ಟ್ಯಾಕ್ಸ್ ಸಿಸ್ಟಮ್ ನಲ್ಲೂ ಅಷ್ಟೇ 1/6 ಅಂತಾರೆ, 1/3 ಅಂತ ಅಂತಾರೆ. ಅಶೋಕನ್ ಟೈಮ್ ನಲ್ಲಿ ಇನ್ನೂ ಕೂಡ ಡಿಫ್ರೆಂಟ್ ಕೈಂಡ್ ಆಫ್ ಟ್ಯಾಕ್ಸ್ ಸಿಸ್ಟಮ್ಸ್ ಗಳು ಅರೈಸ್ ಆಗುತ್ತೆ ಡಿಪೆಂಡಿಂಗ್ ಆನ್ ದ ಲ್ಯಾಂಡ್ ಕ್ವಾಲಿಟಿ. ಫ್ಯಾಲ ಲ್ಯಾಂಡ್ ಇದ್ರೆ ಅವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕು, ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಇರಿಗೇಷನ್ ಆಗ್ತಿದೆ ಅಲ್ಲಿ ಯಾವ ತರ ಲ್ಯಾಂಡ್ ಅನ್ನ ಕಟ್ಟಬೇಕು. ಸೊ ಗೊತ್ತಾಗ್ತಿದ್ಯಾ? ಸೊ ಈಚ್ ಅಂಡ್ ಎವ್ರಿ ವರ್ಡ್ ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ತಿಳಿತಿದ್ಯಾ? ಓಕೆ, ಇವಾಗ ಫೆಲ್ಯೂಡಾ ಟೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್, ಗೋ ಥ್ರೂ ಇಟ್. ಗೊತ್ತಾಗ್ತಿದ್ಯಾ? ಕ್ರಿಸ್ಪಾರ್ ಅಂತಂದ್ರೇನು? ಜೀನ್ ಎಡಿಟಿಂಗ್ ಟೆಕ್ನಾಲಜಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಕ್ಚುಲಿ ಕ್ರಿಸ್ಪಾರ್ದು? ಹೇಳಿದೀನಿ ತಾನೆ? ಏನು? ಇಂಟರ್ಸ್ಪೇಸ್ ಪ್ಯಾಲಿಂಡೋಮಿಕ್ ರಿಪೀಟ್ಸ್. ಫಸ್ಟ್ ಇಂದು ಕ್ಲಸ್ಟರ್ಡ್, ಆಮೇಲೆ ಕ್ಲಸ್ಟರ್ಡ್ ರೆಗ್ಯುಲರ್ಲಿನಾ ಕ್ಲಸ್ಟರ್ಡ್ ರೆಗ್ಯುಲರ್ಲಿ ಇಂಟರ್ಸ್ಪೇಸ್ ಪ್ಯಾಲಿಂಡೋಮಿಕ್ ರಿಪೀಟ್ಸ್. ಹೌದಾ? ಸೊ ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಓಕೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಇನ್ನೊಂದು ಬಂದಿರುವಂತದ್ದು ಫಸ್ಟ್ ಅಲ್ಲಿ ಬಿ ಕಾಶಿಯಸ್ ಆಫ್ ಫ್ರೀ ಇನ್ಫೆಕ್ಷನ್ ಅಂತ ಕೊಟ್ಟಿದ್ದಾರೆ. ಅದೇ ಪೇಜ್ ನಲ್ಲಿ ಸ್ಟಾರ್ಟಿಂಗ್ ಏನೆ. ಹೌದಾ? ಬಿ ಕಾಶಿಯಸ್ ಆಫ್ ಫ್ರೀ ಇನ್ಫೆಕ್ಷನ್, ICMR, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಇದು ಏನೇ ಹೇಳಿರೋದು ಅಂತಂದ್ರೆ ಇದರಿಂದಾಗಿ ರೀಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಗಳಿರುತ್ತೆ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಂತ ಹೇಳಿರೋದು. ಕೇಳ್ತಿದ್ಯಾ? ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಆಕ್ಚುಲಿ. ಈಗ ನೆಕ್ಸ್ಟ್ ಅದೇ ಪೇಜ್ ನಲ್ಲಿ ನಿಮಗೆ ಹೈಬ್ರಿಡ್ ಸ್ಮಾರ್ಟ್ ಫೆನ್ಸ್ ಸಿಗ್ತಾ? ಹೈಬ್ರಿಡ್ ಸ್ಮಾರ್ಟ್ ಫೆನ್ಸ್ ಬೀಯಿಂಗ್ ಟೆಸ್ಟೆಡ್ ಅಲಾಂಗ್ LOC, ಲೈನ್ ಆಫ್ ಕಂಟ್ರೋಲ್.
ಸಿಕ್ತಾ? ಸೊ ಇಲ್ಲಿ ವಾಟ್ ಈಸ್ ಹೈಬ್ರಿಡ್ ಸ್ಮಾರ್ಟ್ ಫೆನ್ಸ್ ಅಂತ ಅಂದ್ಬಿಟ್ಟು ಗೊತ್ತಿರಬೇಕು. ಗೊತ್ತಾಗ್ತಿದ್ಯಾ? ಏನು ಹೈಬ್ರಿಡ್ ಸ್ಮಾರ್ಟ್ ಫೆನ್ಸ್ ಅಂತ ಅಂದ್ರೆ, ಸೊ ವಾಟ್ ಈಸ್ ದ ಯೂಸ್ ಆಫ್ ಇಟ್, ಇವೆಲ್ಲವೂ ಕೂಡ ಡಿಫೆನ್ಸ್ ನಲ್ಲಿ ಬರುವಂತದ್ದು, ಇಂಟರ್ನಲ್ ಸೆಕ್ಯೂರಿಟಿ, ಸೊ ಈ ರಿಲೇಟೆಡ್ ಗೆ ಬರುತ್ತೆ. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಮಗೆ ಪ್ರಿಲಿಮ್ಸ್ ನಲ್ಲಿ ಮಿಸೈಲ್ಸ್ ಗಳ ಬಗ್ಗೆ ಕೇಳ್ತಾನೆ ಜಾಸ್ತಿ, ನ್ಯೂಕ್ಲಿಯರ್ ಮಿಸೈಲ್ಸ್ ಗಳ ಬಗ್ಗೆ. ಸೊ ಅದ್ರ ಒಂದು ಕ್ವಾಲಿಟೀಸ್ ಗಳು, ಫೀಚರ್ಸ್ ಗಳನ್ನ ನಮಗೆ ಕೇಳ್ತಾರೆ. ಈಗ ಯಾವ್ದೋ ಒಂದು ಮಿಸೈಲ್ ಅಂತ ಅಂದ್ರೆ ಸೊ ಅದೇ ಎಷ್ಟು ದೂರ ಹೋಗುವಂತದ್ದು, ಅದ್ರ ಕೆಪಾಸಿಟಿ ಏನು, ಈಗ ಸಬ್ಮರೈನ್ಸ್ ಅಲ್ಲಿ ಎಷ್ಟೊಂದು ಸಬ್ಮರೈನ್ಸ್ ಗಳನ್ನ ನಾವು ನೋಡ್ತೀವಿ. ಸೊ ಈ ರೀತಿಯಾಗಿ ಈಗ ಸ್ಮಾರ್ಟ್ ಹೈಬ್ರಿಡ್ ಸ್ಮಾರ್ಟ್ ಫೆನ್ಸ್ ಅನ್ನು ಅವನು ಟೆಸ್ಟ್ ಮಾಡಿದ್ದಾನೆ ಅಂತಾನೆ. ಹಾಗಿದ್ರೆ ಹೈಬ್ರಿಡ್ ಸ್ಮಾರ್ಟ್ ಫೆನ್ಸ್ ಅಂದ್ರೇನು, ಅದ್ರ ಫೀಚರ್ಸ್ ಗಳೇನು, ಸೊ ದಿಸ್ ಮಚ್ ಯು ಶುಡ್ ನೋ. ಗೊತ್ತಾಗ್ತಿದ್ಯಾ? ಓಕೆ, ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್, ಚೈನಾ ಅಪೋಸಸ್ ಇಂಡಿಯಾ ತೈವಾನ್ ಟ್ರೇಡ್ ಟೈಸ್, ಇಂಟರ್ನ್ಯಾಷನಲ್ ರಿಲೇಷನ್ ರಿಲೇಟೆಡ್. ಇಂಡಿಯಾ ತೈವಾನ್ ಟ್ರೇಡ್ ಟೈಸ್ ಅನ್ನ ಚೈನಾ ಯಾಕೆ ಅಪೋಸಿಷನ್ ಮಾಡ್ತಿದೆ, ಇದರಿಂದ ಚೈನಾಗಾಗುವಂತಹ ಡಿಸ್ಅಡ್ವಾಂಟೇಜಸ್ ಗಳು ಏನು ತಿಳ್ತಿದ್ಯಾ? ಲೈಕ್ ಈ ರೀತಿಯಾಗಿ ನಾವು ನೋಡುವಂಥದ್ದು. ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್, ಅದ್ರಲ್ಲೇನೆ ಕ್ವಾಡ್ ಗ್ರೂಪ್ ಅಂತ ಸಿಗ್ತಾ? ಕ್ವಾಡ್ ಗ್ರೂಪ್ ಅಂತಂದೇನು, 4 ದೇಶಗಳು ಸೇರಿ ಮಾಡ್ಕೊಂಡಿರುವಂತಹ ಒಂದು ರೀಜನಲ್ ಗ್ರೂಪಿಂಗ್ ಅಂತ ಅಂತೀವಿ. ಸೊ ಇವಾಗ ಏನಕ್ಕೆ ಅದನ್ನ ಫಾರ್ಮಲೈಸ್ ಮಾಡಬೇಕು ಅಂತ ಹೇಳಿ, ಫಾರ್ಮಲೈಸೇಷನ್ ಅಂತಂದ್ರೆ ಏನಿಲ್ಲ, ಲೀಗಲಿ ಅದನ್ನ ಅಪ್ರೂವಲ್ ಅನ್ನ ಮಾಡುವಂಥದ್ದು. ತಿಳಿತಿದ್ಯಾ? ಸೊ ಇದು ಇವಾಗ ಏನಕ್ಕೆ ಇರುವಂಥದ್ದು. ಸೊ ದಿಸ್ ಈಸ್ ಒನ್ ಥಿಂಗ್. ಓಕೆ, ಸಾರಿ, ಪೊಟೆನ್ಷಿಯಲ್ ಫಂಡಿಂಗ್ ಕಟ್. ಸೊ ಇಟ್ ಈಸ್ ಜಸ್ಟ್ ಫಂಡಿಂಗ್ ಬಗ್ಗೆ ಇರುವಂಥದ್ದು, ಅಮೌಂಟ್ ಬಗ್ಗೆ. ಸೊ ನಥಿಂಗ್ ಮೋರ್ ದನ್ ದಟ್. ಅವರು ಓಕೆ, ನೆಕ್ಸ್ಟ್ ಪೇಜ್ ನಲ್ಲಿ ನಿಮಗೆ ಅಮೆಂಡ್ಮೆಂಟ್ ನೀಡ್ಸ್ ರೆಫರೆಂಡಮ್ ಅಂತ ಸಿಗ್ತಾ? ಶ್ರೀಲಂಕಾ ಸ್ಟಾಪ್ ಕೋರ್ಟ್ ಐಡೆಂಟಿಫೈಸ್ ಕ್ಲಾಸಸ್ ಇನ್ ಲೆಜಿಸ್ಲೇಷನ್ ದಟ್ ನೀಡ್ ಪಬ್ಲಿಕ್ ಅಪ್ರೂವಲ್. ದಟ್ ಈಸ್, ಈಗ ಯಾವುದೇ ಒಂದು ಅಮೆಂಡ್ಮೆಂಟ್ ಆದ್ರೂ ಕೂಡ ನಮ್ಮನ್ನ ಕೇಳಿ ಮಾಡ್ತಾರ, ಅಮೆಂಡ್ಮೆಂಟ್ಸ್ ನ ತಿದ್ದುಪಡಿ ಕಾನ್ಸ್ಟಿಟ್ಯೂಷನ್ ಅನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಈಗ CAA ಆಯ್ತು, ಸೊ ನಮ್ಮನ್ನ ಕೇಳಿ ಮಾಡಿದ್ರ? ನೋ, ದೇ ಟೇಕ್ ದೇರ್ ಓನ್ ಡಿಸಿಷನ್. ಹಾಗಾಗಿ ಇಲ್ಲಿ ಶ್ರೀಲಂಕಾದಲ್ಲಿ ಏನ್ ಹೇಳ್ತಿರೋದು ಅಂತಂದ್ರೆ, ಪಬ್ಲಿಕ್ ಅಪ್ರೂವಲ್ಸ್ ಅನ್ನ ತಗೊಂಡ್ಬಿಟ್ಟು ನಂತರ ಅಮೆಂಡ್ಮೆಂಟ್ಸ್ ಏನ್ ತಿದ್ದುಪಡಿ ಮಾಡೋದಿರುತ್ತೆ ಲೆಜಿಸ್ಲೇಷನ್ಸ್ ಗಳು, ಅದನ್ನ ಮಾಡ್ಬೇಕು ಅಂತ ಹೇಳಿರುವಂತದ್ದು. ಕ್ಲಿಯರ್? ಸೊ ಇದು ಯಾಕೆ ಅಂತ ಅಂದ್ಬಿಟ್ಟು ಯು ಹ್ಯಾವ್ ಟು ಗೋ ಥ್ರೂ ಅಮೆಂಡ್ಮೆಂಟ್ ನೀಡ್ಸ್ ರೆಫರೆಂಡಮ್ ಅಂತ ಅಂದ್ಬಿಟ್ಟು. ಕ್ಲಿಯರಾ? ಸೊ ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್, US ಫೈಲ್ಸ್ ಆಂಟಿ ಟ್ರಸ್ಟ್ ಲಾಸೂಟ್ ಅಗೇನ್ಸ್ಟ್ ಗೂಗಲ್. ಗೂಗಲ್ ವಿರುದ್ಧ ಕೇಸಸ್ಗಳು ತುಂಬಾ ನಡೀತಾ ಇದೆ. ಈಗ ತಿಳಿದಿದೆಯಾ ಯಾರಿಗಾದ್ರೂ, ಪ್ರೈವಸಿ ಡೇಟಾವನ್ನ ಅವರು ಹ್ಯಾಕ್ ಮಾಡ್ತಾ ಇದ್ದಾರೆ, ನಮ್ಮ ಡೇಟಾಸ್ ಗಳನ್ನ ಅವರು ಯುಟಿಲೈಸ್ ಮಾಡ್ಕೊಂತಿದ್ದಾರೆ ಅಂತ ಹೇಳಿ. ಸೊ ಸುಂದರ್ ಪಿಚಾಯ್ ಅವ್ರದ್ದೆಲ್ಲ ಇಂಟರ್ವ್ಯೂ ಎಲ್ಲ ನಡೀತು, ಅವ್ರನ್ನ ಕೋರ್ಟ್ ಇದ್ರಲ್ಲೆಲ್ಲ ಕುತ್ಕೊಂಡು ಅವ್ರಿಗೆ ಮಾಡಿದ್ರು, ನೋಡಿದ್ರಾ? ಸೊ ಅದ್ರ ಬಗ್ಗೆನೇ ಮತ್ತೆ ಇರುವಂತದ್ದು. ಅಗೇನ್ US ಫೈಲ್ಸ್ ಆಂಟಿ ಟ್ರಸ್ಟ್ ಲಾಸೂಟ್ ಅಗೇನ್ಸ್ಟ್ ಗೂಗಲ್ ಅಂತ ಇದೆ. ಇಲ್ಲಿಗಲ್ ಮಾನೋಪೋಲಿ ಓವರ್ ಸರ್ಚ್ ಅಂತ ಅನ್ಬಿಟ್ಟು, ಇಲ್ಲಿಗಲ್ ಆಗಿ ನಾವೇನ್ ಸರ್ಚ್ ಬಾರ್ ನಲ್ಲಿ ಕೊಡ್ತೀವಿ ಅದರ ಒಂದು ಏನು ಮಾನೋಪೋಲಿ ಅಂತಂದ್ರೆ ಜಸ್ಟ್ ಅವ್ರ ಅಂಡರ್ ಅಲ್ಲಿ ಮಾತ್ರ ಇರುವಂತದ್ದು, ಅವರೇ ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಿರ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಮಾನೋಪೋಲಿ. ಅದನ್ನ ಇಲ್ಲಿಗಲ್ ಆಗಿ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಸೂಟ್ ಅನ್ನ ಹಾಕಿರುವಂತದ್ದು, ಅಂದ್ರೆ ಅಪ್ಲಿಕೇಶನ್ ಪಿಟಿಷನ್ ಅನ್ನ ಹಾಕಿರುವಂತದ್ದು. ಓಕೆ, ಇಷ್ಟು ನಿಮ್ಮ ಇಂಪಾರ್ಟೆಂಟ್ ಟಾಪಿಕ್ಸ್ಗಳು. ಯು ಹ್ಯಾವ್ ಟು ಗೋ ಥ್ರೂ ಇಟ್. ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ಪ್ರತಿದಿನ. ಸೊ ಏನ್ ನಡೀತಿದೆ, ಏನಾಗ್ತಿದೆ. ಸೊ ಏನ್ ಬಾರಿ ಟೈಮ್ ತಗೊಂತ? ಮರ್ತೋಗಲ್ಲ ಅದು. ಆಕ್ಚುಲಿ ನಾವ್ ಅನ್ಕೊಂತೀವಿ ಮರ್ತೋಗಲ್ಲ, ಅದು ನಮ್ಮ ಮೈಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ ರಿಜಿಸ್ಟರ್ ಆಗಿರುತ್ತೆ. ವೆನ್ ಯು ಸಿ ದಟ್ ಕ್ವೆಶನ್, ಆ ಕ್ವೆಶನ್ ಅನ್ನ ನೀವು ಮತ್ತೆ ಎಲ್ಲ ನೋಡಿದ್ರೆ ಎಸ್ ಐ ಹ್ಯಾವ್ ರೆಡ್ ಅಂತ ಅಂದ್ಬಿಟ್ಟು ಮತ್ತೆ ಅದು ಬರುತ್ತೆ ನೆನಪಿಗೆ. ಇಟ್ಸ್ ನಾಟ್ ದಟ್ ಮರ್ತೋಗಲ್ಲ ಅದು ಯಾವುದು ಕೂಡ. ಇಟ್ ವಾಸ್ ಫಾಲ್ಸ್ ನೋಷನ್. ನನಗೂ ಕೂಡ ಅದು ಹಂಗೆ ಆಗ್ತಿತ್ತು. ಈಗ ಅದೇ ಅಲ್ವಾ, ಮುಂದ್ಗಡೆ ಹೋಗ್ತಿರ್ತೀವಿ, ಸೊ ಹಿಂದ್ಗಡೆ ಮರಿತಾ ಬರ್ತಾ ಇರುತ್ತೆ ಅಂತ ಅನ್ಸುತ್ತಲ್ವಾ? ಸೇಮ್ ಥಿಂಗ್. ಅದು ತುಂಬಾ ಬಲ್ಕಿ ಬುಕ್ ಅದು. ಈಗ್ಲಂತೂ ಐ ಥಿಂಕ್ ಯು ಆರ್ ಫೀಲಿಂಗ್ ಲೈಕ್ ದಟ್, ಹೌದಲ್ವಾ? ಈಗಿನೂ ಓದಿದ್ದೆ, ಇಷ್ಟು ಬೇಗ ಮತ್ಕೊಂಡ, ಇನ್ ಹೆಂಗ್ ಅಷ್ಟೊಂದು ಬುಕ್ಸ್ಗಳನ್ನ ಓದ್ಲಿ ಅಂತ ಅಂದ್ಬಿಟ್ಟು, ಹೌದಲ್ವಾ? ಸ್ಪೆಷಲಿ ಕರೆಂಟ್ ಅಫೇರ್ಸ್ ಬೇಸಿಕ್ ಹೇಗೋ ಕವರ್ ಮಾಡ್ಬಿಡ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಡೈನಮಿಕ್ ಪಾರ್ಟ್, ದಟ್ ಈಸ್ ಕರೆಂಟ್ ಅಫೇರ್ಸ್, ಯು ಪೀಪಲ್ ಫೀಲ್ ಲೈಕ್ ದಟ್ ಅಲ್ವಾ? ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ ತಗೊಂಡಾಗ ಏನಿದು ಒಂದೊಂದಕ್ಕೆ ಒಂದೊಂದ್ ತರ ಇದೆ ಅನ್ಸಲ್ವಾ? ಸೊ ಈಗ ನೆಕ್ಸ್ಟ್ ಪೇಜ್ ಓದಿರ್ತೀವಿ, ಮತ್ತೆ ಪುನಃ ಮರ್ತೋಗಿದೆ ಅಂತ ಮತ್ತೆ ಲಾಸ್ಟ್ ಪೇಜಿಗೆ ಬಂದು ಓದೋದು, ಮತ್ತೆ ಅದನ್ನೇ ರಿವೈಸ್ ಮಾಡೋದು, ಮತ್ತೊಂದು 2 ಪೇಜ್ ಓದೋದು, ಮತ್ತೆ ಹಿಂದೆ ಬಂದ್ಬಿಟ್ಟು ಅದನ್ನೇ ಓದೋದು, ಹೌದಲ್ವಾ? ಮರ್ತೋಗಿದೆ, ಮರೆಯಲ್ಲ ಅದು. ಸೊ
ಅದು ಎಲ್ಲೋ ಒಂದ್ ಕಡೆ ರಿಜಿಸ್ಟರ್ ಆಗಿರುತ್ತೆ ನಮ್ಮ ಮೈಂಡಲ್ಲಿ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ತಾ ಇರುತ್ತೆ. ಬಟ್ ಏನಂತ ಅಂದ್ರೆ ಸೊ ನಮಗೆ ಅದು ಫೀಲಿಂಗ್ ಇರುತ್ತೆ ಅಷ್ಟೇನೆ, ಅಯ್ಯೋ ಮರಿತಿದ್ದೀನಿ ಅಂತ ಅನ್ಬಿಟ್ಟು. ಡೋಂಟ್ ಥಿಂಕ್ ಆಲ್ ದಟ್. ಸೊ ಅದು ಏನಿದೆ, ಒಂದು ಬುಕ್ಕನ್ನು ಕಂಪ್ಲೀಟ್ ಆಗಿ ಎಂಟೈರ್ಲಿ ಯು ಜಸ್ಟ್ ಫಿನಿಶ್ ಇಟ್ ಆಫ್. ಮತ್ತೆ ಡೋಂಟ್ ಗೋ ಬ್ಯಾಕ್. ಮತ್ತೆ ಅದನ್ನ ಹಿಂದೆ ಹೋಗಿ ಮತ್ತೆ ಓದೋದು ಆ ರೀತಿ ಇದು ಮಾಡಕ್ ಹೋಗ್ಬೇಡಿ. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ ಟೈಮ್ ತುಂಬಾನೇ ಕನ್ಸ್ಯೂಮ್ ಆಗ್ಬಿಡುತ್ತೆ. ತಿಳಿತಿದ್ಯಾ? ಸೊ ನೀವು ಏನು ಓದಿರ್ತೀರಾ ಅದು ಎಲ್ಲೋ ಒಂದ್ ಕಡೆ ನಮಗೆ ರಿಜಿಸ್ಟರ್ ಆಗಿರುತ್ತೆ ಮೈಂಡ್ ನಲ್ಲಿ. ಸೊ ವೆನ್ ವಿ ಗೆಟ್ ಸಮ್ ಕ್ವೆಶನ್ ಪೇಪರ್, ನಾವು ಒಂದು ಕ್ವೆಶನ್ ಪೇಪರ್ ನೋಡಿದಾಗ ಅಲ್ಲಿ ಕ್ವೆಶನ್ ನಲ್ಲಿ ಆ ವರ್ಡ್ ಸಿಕ್ಕಿದಾಗ ನಮಗೆ ಅದು ರೀಕಾಲ್ ಆಗೇ ಆಗುತ್ತೆ. ಅವನು ಎಲ್ಲಾರ್ದು IQ ಲೆವೆಲ್ಸ್ಗಳು ಸೇಮ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಯಾರು ಏನ್ ಬುದ್ಧಿವಂತ ಅವ್ನ ದಡ್ಡ ಯಾರು ಇರಲ್ಲ ಇಲ್ಲಿ. ಸೊ ಎವ್ರಿ ಒನ್ ಹ್ಯಾಸ್ ದ ಸೇಮ್ ಲೆವೆಲ್. ಗೊತ್ತಾಗ್ತಿದ್ಯಾ? ಬಟ್ ನಾವು ಅದನ್ನ ಹೇಗೆ ಯುಟಿಲೈಸ್ ಮಾಡ್ಕೊಂತೀವಿ ಅದ್ರ ಮೇಲೆ ಡಿಪೆಂಡ್ ಅಷ್ಟೇ. ನೋ ಒನ್ ಈಸ್ ಬಾರ್ನ್ ಜೀನಿಯಸ್. ಇಲ್ಲಿ ಯಾರು ಕೂಡ ಹುಟ್ಟಾನೆ ಜೀನಿಯಸ್ ಆಗಿ ಮೆಮೊರಿ ಪವರ್ ಇಟ್ಕೊಂಡು ಬಂದಿರಲ್ಲ. ತಿಳಿತಿದ್ಯಾ? ಸೊ ಡೋಂಟ್ ಥಿಂಕ್ ಆಲ್ ದಟ್. ಮರಿತಾ ಹೋಗ್ತೀವಿ ಲೈಕ್ ದಟ್. ಗೊತ್ತಾಗ್ತಿದ್ಯಾ? ಏನಿರುತ್ತೆ ಸುಮ್ಮನೆ ಓದ್ತಾ ಹೋಗಿ. ಸೊ ಸಮ್ವೇರ್ ಇಟ್ ವಿಲ್ ಬಿ ರಿಜಿಸ್ಟರ್ಡ್ ಇನ್ ಯುವರ್ ಮೈಂಡ್. ಅಂಡ್ ವೆನ್ ಎಕ್ಸಾಮ್ ಡೇ ನಲ್ಲಿ ಕೂತಾಗ ಅಥವಾ ನಾರ್ಮಲ್ ಆಗಿ ಯಾವುದೋ ಒಂದು ಕ್ವೆಶನ್ ಅನ್ನ ನೋಡಿದಾಗ ಎಗೇನ್ ಅದು ನಿಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಅದು ರೀಕಾಲ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಸೊ ಡೋಂಟ್ ಥಿಂಕ್ ಆಲ್ ದಟ್. ಸೊ ಇವಾಗ ನಮ್ದು ಇವತ್ತಿಂದ 7th ಹಿಸ್ಟ್ರಿ ಪಾಲಿಟಿ. ಸೊ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್. ಹೌದಲ್ವಾ? ಇದು ಆನ್ ಆಗಿದೆಯಾ? ಆನ್ ಇದೆಯಾ? ಓಕೆ. ಇದೆಯಾ ಇಲ್ವಾ? ಓಕೆ. ಇವಾಗ 7th NCERT ಹಿಸ್ಟ್ರಿ ಪಾಲಿಟಿಯನ್ನ ಫ್ರಮ್ ಟುಡೇ ಆನ್ವರ್ಡ್ಸ್ ವಿಲ್ ಸ್ಟಾರ್ಟ್. ಓಕೆನಾ? ಈಗ ಇಲ್ಲಿ ಏನಂತ ಅಂದ್ರೆ ಈಕ್ವಾಲಿಟಿ ಇನ್ ಇಂಡಿಯನ್ ಡೆಮೋಕ್ರಸಿ ಅಂತ ಹೇಳಿ ನಮಗೆ ಫಸ್ಟ್ ಚಾಪ್ಟರ್ ಇರುವಂಥದ್ದು. ತಿಳಿತಿದ್ಯಾ? ಈಗ ನಾನು ಆಗ್ಲೇ ಹೇಳ್ದಾಗೆ ಇಂಡಿಯಾನ ನಾವು ಯೂಶಲಿ ನಮಗೆ ದೇರ್ ಆರ್ 2 kinds ಆಫ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಹೌದಾ? ಯಾವ್ಯಾವುದು? ದಟ್ ಈಸ್ ಲೆವೆಲ್ಸ್ ಬೇರೆ. ನಾನೊಂದು ಗವರ್ಮೆಂಟ್ ಸಿಸ್ಟಮ್ ನ ತಗೊಂಡಾಗ ದೇರ್ ಆರ್ 2 kinds ಆಫ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಯಾವ್ದನ್ನ ಅಂತೀವಿ? ಡೆಮೋಕ್ರೆಟಿಕ್ ಅಂಡ್ ಯಾವುದು? ಮೊನಾರ್ಕಿಯಲ್ ಗವರ್ಮೆಂಟ್. ಅಂಡ್ ದ ಅದರ್ ಒನ್ ಇಸ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಈಗ ಮೊನಾರ್ಕಿಯಲ್ ಗವರ್ಮೆಂಟ್ ಅಂತಂದ್ರೆ ಏನು? ಇನ್ನೇನಂತ ಅಂದ್ರೆ ಹೆರಿಡಿಟಿ ಮೂಲಕ ಏನ್ ಕಿಂಗ್ ಆರ್ ಕ್ವೀನ್ ಏನಿರ್ತಾನೆ ಅವನೇನೆ ಒಂದು ನೇಷನ್ನಿನ ಒಂದು ಎಲ್ಲಾ ಡಿಸಿಷನ್ಸ್ ಗಳನ್ನ ಅಥವಾ ಓವರ್ ಆಲ್ ನಾನು ಏನಂತ ಅನ್ಬೋದು ಹೆಡ್ ಆಫ್ ದ ನೇಷನ್ ಏನಾಗಿರ್ತಾನೆ? ಕಿಂಗ್ ಆರ್ ಕ್ವೀನ್ ಆಗಿರ್ತಾನೆ. ಹೌದಾ? ಯಾವ್ದ್ರಲ್ಲಿ? ಮೊನಾರ್ಕಿಯಲ್ ಗವರ್ಮೆಂಟ್ ಅಲ್ಲಿ. ಮೊನಾರ್ಕ್ ಅಂತಂದೇನು? ಕಿಂಗ್ ಅಥವಾ ಕ್ವೀನ್ ಅಂತ ಅನ್ನುವಂಥದ್ದು. ಹೌದಲ್ವಾ? ಹಾಗೇನೆ ಇಲ್ಲಿ ಕಿಂಗ್ ಆರ್ ಕ್ವೀನ್ ಯಾವುದೇ ಒಂದು ಡಿಸಿಷನ್ಸ್ ನ ಅವನು ತಗೊಳ್ತಾ ಹೋದರೆ ಅದನ್ನ ಪೀಪಲ್ಸ್ ಗಳು ಅದನ್ನ ಕ್ವೆಶನ್ ಮಾಡ್ಬೋದಾ? ಮತ್ತೆ ಕ್ವೆಶನ್ಸ್ ಗಳನ್ನ ಅರೈಸ್ ಮಾಡ್ಬೋದಾ? ನೋ. ಜನರು ಯಾವುದೇ ರೀತಿಯಾದಂತಹ ಕ್ವೆಶನ್ಸ್ ಗಳನ್ನ ಮತ್ತೆ ಕಿಂಗ್ ಆರ್ ಕ್ವೀನಿಗೆ ಯಾಕೆ ನೀವು ಈ ರೀತಿ ಮಾಡಿದ್ದೀರಾ, ಇದರಿಂದ ನಮಗೆ ತುಂಬಾನೇ ಎಫೆಕ್ಟ್ ಆಗಿ ಯಾವುದೇ ರೀತಿಯಾದಂತಹ ಕ್ವೆಶನ್ಸ್ ಗಳನ್ನ ಕಿಂಗ್ ಆರ್ ಕ್ವೀನ್ ವಿರುದ್ಧ ಅವನು ಅರೈಸ್ ಮಾಡೋ ಹಾಗಿಲ್ಲ. ತಿಳಿತಿದ್ಯಾ? ಬಟ್ ಡೆಮೋಕ್ರೆಟಿಕ್ ಗವರ್ಮೆಂಟ್ ಅಲ್ಲಿ ಪೀಪಲ್ ಹ್ಯಾವ್ ದ ರೈಟ್ಸ್. ಇಲ್ಲಿ ಏನಂತಾನೆ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂತ ಏನ್ ಹೇಳ್ತೀವಿ ಇಲ್ಲಿ ಆಸ್ ದ ನೇಮ್ ಸಜೆಸ್ಟ್ ಪ್ರಜಾ ಅಂತಾನೆ ಪ್ರಜೆಗಳು. ಗೊತ್ತಾಗ್ತಿದ್ಯಾ? ಸಿಟಿಸನ್ಸ್. ಪ್ರಭುತ್ವ ಅಂತಾನೆ ಮೇನ್ ಇಂಪಾರ್ಟೆನ್ಸ್ ಪವರ್. ಹೌದಲ್ವಾ? ಸೊ ಇಲ್ಲಿ ಮೇನ್ ಪವರ್ ಯಾರಿಗಿರುತ್ತೆ ಅಂತಂದ್ರೆ ಪೀಪಲ್ ಗಳಿಗಿರುತ್ತೆ. ಸೊ ದಟ್ಸ್ ವೈ ಪೀಪಲ್ ಗಳ ಅವರ ಹೆಡ್ ಅನ್ನ ಇಲ್ಲಿ ಚೂಸ್ ಮಾಡುವಂತದ್ದು. ನಾಟ್ ದಿಸ್ ಹೆಡ್, ನೇಷನ್ ಹೆಡ್. ಗೊತ್ತಾಗ್ತಿದ್ಯಾ? ಸೊ ಪೀಪಲ್ ಏನ್ ಮಾಡ್ತಾರೆ? ಅವರ ಹೆಡ್ ಆಫ್ ದ ನೇಷನ್ ಅನ್ನ ಅವರೇನೆ ಡೈರೆಕ್ಟ್ ಆಗಾದ್ರೂ ಆಯ್ತು ಇಂಡೈರೆಕ್ಟ್ ಆಗಾದ್ರೂ ಆಯ್ತು ಅವರು ಸೆಲೆಕ್ಟ್ ಅನ್ನ ಮಾಡುವಂಥದ್ದು. ಕ್ಲಿಯರ್? ಅದಕ್ಕೋಸ್ಕರ ಅಲ್ವಾ ನಮ್ಮ ಸಿಸ್ಟಮ್ ನ ಡೆಮೋಕ್ರಟಿ ಅಂತ ಅಂದಾಗ ನಾವು ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂಡ್ ಆಫ್ ದ ಪೀಪಲ್ ಅಂತ ಅನ್ನುವಂಥದ್ದು. ಹೌದಲ್ವಾ? ಎವ್ರಿಥಿಂಗ್ ಇಟ್ ಡಿಪೆಂಡ್ಸ್ ಆನ್ ದ ಪವರ್ ಆಫ್ ಪೀಪಲ್. ಅಂಡ್ ಇಲ್ಲಿ ಏನಂತ ಅಂದ್ರೆ ಯಾವುದೇ ಒಂದು ಲಾಸ್ ಆಗಿರ್ಬೋದು, ಲೆಜಿಸ್ಲೇಷನ್ಸ್ ಗಳನ್ನ ಪಾಸ್ ಮಾಡಿದಾಗ ಅಥವಾ ಯಾವುದೇ ಒಂದು ಸ್ಕೀಮ್ಸ್ ಈ ರೀತಿ ಬಂದಾಗ ಯೂಶಲಿ ಪೀಪಲ್ ಹ್ಯಾವ್ ದ ಪವರ್ ಏನ್ ಮಾಡೋದಕ್ಕೆ? ಕ್ವೆಶನ್ಸ್ ಅನ್ನ ಮಾಡೋದಕ್ಕೆ ಗವರ್ಮೆಂಟ್ ವಿರುದ್ಧ. ಹೌದಲ್ವಾ? ಈಗ ನಮಗೆ ಗವರ್ಮೆಂಟ್ ಇಂದ ಏನೋ ಒಂದು ತೊಂದರೆ ಆಗ್ತಿದೆ ಅಥವಾ ನಮ್ಮ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕಿಗೆ ನಮಗೆ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ತಿಳಿದಿರೋ ಫಂಡಮೆಂಟಲ್ ರೈಟ್ ಟು ಈಕ್ವಾಲಿಟಿ ಅಲ್ವಪ್ಪ. ಈಗ ನಮಗೆಲ್ಲ ಒಂದ್ ಕಡೆ ನಾವು ಆಪರ್ಚುನಿಟೀಸ್ ಇಂದ ನಾವು ಕುಂತಾ ಇದೀವಿ ಅಂತ ಅಂದಾಗ ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಟು ಸುಪ್ರೀಂ ಕೋರ್ಟ್. ಹೌದಲ್ವಾ? ಯಾಕೆ ಅಂತಂದ್ರೆ ಫಂಡಮೆಂಟಲ್ ರೈಟ್ಸ್ ಗಳನ್ನ ಕಾನ್ಸ್ಟಿಟ್ಯೂಷನ್ ನ ಯಾವ ಪಾರ್ಟ್ ನಲ್ಲಿ ಅದನ್ನ ಅಳವಡಿಸಲಾಗಿದೆ? ವಿ ಹ್ಯಾವ್ ಸರ್ಟನ್ ಪಾರ್ಟ್ಸ್ ಗಳು, ಸ್ಕೆಡ್ಯೂಲ್ಸ್ ಗಳು ಇವೆಲ್ಲ ಹೇಳ್ತಾ ಹೋಗ್ತೀವಿ. ಕಾನ್ಸ್ಟಿಟ್ಯೂಷನ್ ಅದ್ರ ಬಂದಾಗ ಬರುತ್ತೆ. ಬಟ್ ಯೂಶಲಿ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಯಾವ ಪಾರ್ಟ್ ಅಲ್ಲಿ ಬರುತ್ತೆ? ಹಾಗಿದ್ರೆ ಪಾರ್ಟ್ 3 ಹೇಳಿದ್ದೀನಲ್ವಾ? ಪಾರ್ಟ್ 3 ಆಫ್ ದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫಂಡಮೆಂಟಲ್ ರೈಟ್ಸ್ ಗಳು ಬರ್ತಾ ಹೋಗುದು. ಆರ್ಟಿಕಲ್ಸ್ 12 to 35. ಗೊತ್ತಾಗ್ತಿದ್ಯಾ? ಸೊ ಇದನ್ನ ನಾವು ಫಂಡಮೆಂಟಲ್ ರೈಟ್ ನಲ್ಲಿ ನಾವು ನೋಡ್ತಾ ಹೋಗುವಂಥದ್ದು. ಕ್ಲಿಯರ್?
ಸೊ ಈಗ ಈ ಫಂಡಮೆಂಟಲ್ ರೈಟ್ಸ್, ನಾಟ್ ಓನ್ಲಿ ರೈಟ್ ಟು ಈಕ್ವಾಲಿಟಿ, ಇಲ್ಲಿ ಬರುವಂತಹ ಅಷ್ಟು ಫಂಡಮೆಂಟಲ್ ರೈಟ್ಸ್ ಗಳಲ್ಲಿ ನಮಗೇನಾದ್ರೂ ವಯಲೇಷನ್ ಆಗ್ತಿದೆ ಅಂತ ಗೊತ್ತಾದಾಗ ವಿ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ಟು ಸುಪ್ರೀಂ ಕೋರ್ಟ್. ತಿಳಿತಿದ್ಯಾ? ದಿಸ್ ಈಸ್ ಅ ಫಾರ್ಮ್ ಆಫ್ ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಅಂತೀವಿ. ಅಂದ್ರೆ ಡೆಮೋಕ್ರೆಟಿಕ್ ಗವರ್ಮೆಂಟ್ ಇರೋ ಒಂದು ಮೇನ್ ಆಗಿರುವಂತಹ ಒಂದು ಫೀಚರ್ಸ್ಗಳು. ಈಗ ನಾನು ಡೆಮೋಕ್ರಸಿ ಅದನ್ನ ಮಾಡ್ಬೇಕಾದ್ರೆ ಕೀ ಎಲಿಮೆಂಟ್ಸ್ ಆಫ್ ಡೆಮೋಕ್ರೆಟಿಕ್ ಒಂದು ಗವರ್ಮೆಂಟ್, ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಹೇಳಿದೀನಿ, ಹೌದಲ್ವಾ? ವಾಟ್ ಆರ್ ದ 3 ಕೀ ಎಲಿಮೆಂಟ್ಸ್ ಆಗಿದೆ ಹೇಳಿದೀನಿ ತಾನೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ. ಎಸ್, ಫಸ್ಟ್ ಒನ್ ಇಸ್ ಪಾರ್ಟಿಸಿಪೇಷನ್. ಪಾರ್ಟಿಸಿಪೇಷನ್ ಐ ಸೆಡ್ ಏನಂತ ಹೇಳಿ, so people here they directly or indirectly they elect the head of the nation. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಈ ಗವರ್ಮೆಂಟ್ ಏನು ಡಿಸಿಷನ್ ಮೇಕಿಂಗ್ ಮಾಡ್ತಾ ಇದೆ ಅಥವಾ ಯಾವುದೇ ಒಂದು ಪ್ರೋಸೆಸ್ ಮಾಡಬೇಕಾದ್ರೂ ಕೂಡ ಪೀಪಲ್ಸ್ ಅನ್ನ ಕೂಡ ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಪೀಪಲ್ ಆರ್ ಆಲ್ಸೋ ಇನ್ವಾಲ್ವಿಂಗ್ ಇನ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಂತ ಅಂತೀವಿ. ದಿಸ್ ಈಸ್ ದ ಪಾರ್ಟಿಸಿಪೇಷನ್. ದಿಸ್ ಈಸ್ ದ ಫಸ್ಟ್ ಕೀ ಎಲಿಮೆಂಟ್ ಆಫ್ ಡೆಮೋಕ್ರಸಿ ಅಂತ ಅಂತೀವಿ. ಈಗ ನೆಕ್ಸ್ಟ್ ಸೆಕೆಂಡ್ ಕೀ ಎಲಿಮೆಂಟ್ ಆಫ್ ಡೆಮೋಕ್ರಸಿ ಯಾವುದು? ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್, ಹೌದಲ್ವಾ? ನೀಡ್ ಟು ರಿಸಾಲ್ವ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳ್ತೀವಿ. ಯಾಕೆ ರಿಸಾಲ್ವ್ ಮಾಡಬೇಕು ಕಾನ್ಫ್ಲಿಕ್ಟ್ಸ್ ಅಂತ ಕೂಡ ನಾನು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ. ಏನು ಬೇಸಿಕ್ ರೀಸನ್ ಅಂತ ಅಂದ್ರೆ, ಕಾನ್ಫ್ಲಿಕ್ಟ್ಸ್ ಗಳು ಸಮ್ಟೈಮ್ಸ್ ಏನಾಗಿ ಕನ್ವರ್ಟ್ ಆಗುತ್ತೆ, ಕಾನ್ಫ್ಲಿಕ್ಟ್ಸ್ ಕ್ಯಾನ್ ಲೀಡ್ ಟು ಡೆತ್ಸ್, ಹೌದಲ್ವಾ? ಒನ್ ಗ್ರೂಪ್ ಆಫ್ ಪೀಪಲ್ ಅವರ ಒಂದು ಎನಿಮಿಟಿ ಆಗಿರ್ಬೋದು, ವಾಟ್ ಎವರ್ ದ ರೀಸನ್ ಈಸ್, ಗೊತ್ತಾಗ್ತಿದ್ಯಾ? ಅವರ ಒಂದು ಗೋಲ್ ಅಥವಾ ಅವರ ಒಂದು ಉದ್ದೇಶನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಇನ್ನೊಂದು ಪೀಪಲ್ ಮೇಲೆ ಅಥವಾ ಒಂದು ಗ್ರೂಪ್ ಮೇಲೆ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಪರ್ಸನಿನ ಮೇಲೆ ಅವರು ಯಾವ ರೇಂಜಿಗೆ ಬೇಕಾದ್ರೂ ಹೋಗುವಂತಹ ಒಂದು ಇದ್ರಲ್ಲೇ ಇರ್ತಾರೆ. ಸೊ ದೇ ನಾಟ್ ಬಿ ಇನ್ ದೇರ್ ಓನ್ ಸೆನ್ಸಸ್. ಸೊ ಈ ಕಾನ್ಫ್ಲಿಕ್ಟ್ಸ್ ಗಳನ್ನ ರಿಸಾಲ್ವ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾರೆ, ವಿ ಹ್ಯಾವ್ ಸರ್ಟನ್ ಸಿಸ್ಟಮ್, ಹೌದಲ್ವಾ? ಪೊಲೀಸ್ ರಿಫಾರ್ಮ್ಸ್ ಗಳಾಗಿರುತ್ತೆ. ದಟ್ಸ್ ವೈ ಈಗ ಏನಾದ್ರು ಒಂದು ರೋಡ್ ಅಲ್ಲಿ ಆಗಿರ್ಬೋದು, ವಾಟ್ ಎವರ್ ಸ್ಮಾಲ್ ಮೈನರ್ ಆಕ್ಸಿಡೆಂಟ್ಸ್ ಆದ್ರೂ ಕೂಡ ಪೀಪಲ್ ಗಳು ಹೋಗಿ ಮುಟ್ಟೋದಕ್ಕೆ ಹೆದರ್ಕೊಂತಾರೆ. ಯಾಕೆಂತಾನೆ ಪೊಲೀಸ್ ಕೇಸ್ ಆಗ್ಬಿಡುತ್ತೆ ನಮ್ಮ ಮೇಲೆ ಅಂತ ಹೇಳ್ಬಿಟ್ಟು, ಹೌದಲ್ವಾ? ಅವ್ನು ಸಾಯ್ತಿದ್ರು ಹೋಗಲ್ಲ, ಹೌದಲ್ವಾ? ಈಗೆಲ್ಲ ಸ್ವಲ್ಪ ಸ್ವಲ್ಪ ಜನ ಲೈಕ್ ಅಟ್ ಲೀಸ್ಟ್ ಧೈರ್ಯ ತಗೊಂಡು ಏನಾಗ್ಬಿಡುತ್ತೆ ಒಬ್ಬ ಜೀವ ಅಲ್ಲ ಅಂತ. ಬಟ್ ಮುಂಚೆ ಆಗಿತ್ತಾ, ಹತ್ರಕ್ಕೆ ಹೋಗ್ತಿಲ್ಲ, ಅವ್ನು ಬಿದ್ದಲ್ಲಿ ಇದ್ ಮಾಡ್ತಿದ್ರು ಹೋಗ್ತಿಲ್ಲ. ದೇ ಯೂಸ್ ಟು ಡೈರೆಕ್ಟ್ಲಿ ಕಾಲ್ ದ ಪೊಲೀಸ್. ಅವ್ರು ಬರೋವರೆಗೂ ಅಷ್ಟರೊಳಗೆ ಅವನ ಪ್ರಾಣ ಮೇಲ್ಗಡೆ ಹೋಗ್ತಿದ್ದವನು, ಹೌದಲ್ವಾ? ಸೊ ಏನಾಗ್ತಿದೆ ಅಂತಾನೆ, ಫಸ್ಟ್ ಕೀ ಎಲಿಮೆಂಟ್ ಯಾವುದು? ಪಾರ್ಟಿಸಿಪೇಷನ್. ಸೆಕೆಂಡ್ ಕೀ ಎಲಿಮೆಂಟ್ ಏನು? ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್. ಗೊತ್ತಾಗ್ತಿದೆ ಕಾನ್ಫ್ಲಿಕ್ಟ್ಸ್ ನ ಮೇನ್ ಇಂಟೆನ್ಷನ್ ಏನು ಅಂತ, ಯಾಕೆ ಕಾನ್ಫ್ಲಿಕ್ಟ್ಸ್ ಅನ್ನ ರಿಸಾಲ್ವ್ ಮಾಡಬೇಕು, ಸಾಲ್ವ್ ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ಥರ್ಡ್ ಎಲಿಮೆಂಟ್ ಬಂದ್ಬಿಟ್ಟು ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಅಂತ ಅಂತೀವಿ. ಐ ಸೆಡ್ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಎರಡೂ ಕೂಡ ದೇ ಆರ್ ಇನ್ಸೆಪರಬಲ್ ಅಂತ ಹೇಳ್ತೀವಿ. ಅದನ್ನ ನಾವು ಯಾವುದೇ ಕಾರಣಕ್ಕೂ ಸೆಪರೇಟ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ, ಹೌದಲ್ವಾ? ಸೊ ಅಂದ್ರೆ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಏನಿದೆ, ದೇ ಆರ್ ದ 2 ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಅಂತೀವಿ, ಹೌದಲ್ವಾ? ಸೊ ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಆಲ್ವೇಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ದಟ್ಸ್ ವೈ ನಾನು ಅದನ್ನೇ ಕೂಡ ಅವತ್ತು ಅಂದಿದ್ದು. ಸೊ ಈಕ್ವಾಲಿಟಿ ಯೂಶಲಿ ವೆನ್ ವಿ ಗೋ ಟು ಕೋರ್ಟ್ ಗೆ ಹೋದಾಗ, ದಟ್ಸ್ ವೈ ನ್ಯಾಯ ದೇವತೆ ಅಂತ ಏನು ಐಡಲ್ ಅನ್ನ ಇಟ್ಟಿರ್ತಾರೆ, ಸೊ ಇಟ್ ವಿಲ್ ಬಿ ಬ್ಲೈಂಡ್ ಫೋರ್ಡ್ ಅಲ್ವಾ? ಸೊ ಯಾಕೆಂತಲೂ ಕೂಡ ಐ ಹ್ಯಾವ್ ಟೋಲ್ಡ್ ದ ರೀಸನ್. ಈವನ್ ಜಸ್ಟಿಸ್ ಅನ್ನೋದು ಎಷ್ಟೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತಂದ್ರೆ, ಈವನ್ ಜಡ್ಜ್ ಆಗಿರ್ಬೋದು ಆ ರೀತಿ ಬಂದಾಗ, ಸೊ ಆಫ್ಟರ್ ಗಿವಿಂಗ್ ದ ಜಡ್ಜ್ಮೆಂಟ್ ಏನ್ ಮಾಡ್ತಾರೆ ಜಡ್ಜಸ್ ಗಳು, ನಿಬ್ಬನ್ನ ಮುರಿದಾಕ್ತಾರೆ, ಹೌದಲ್ವಾ? ಜಸ್ಟ್ ಟಕ್ ಇಟ್ ಆಫ್. ಯಾಕೆ? ಎಸ್, ಮೇನ್ ಥಿಂಗ್ ಏನಂತಾನೆ, ದಟ್ ಇಂಡಿಕೇಟ್ಸ್ ಏನಂತಾನೆ, ಇಲ್ಲಿಗೆ ಆ ಜಡ್ಜ್ಮೆಂಟ್ ಕ್ಲಿಯರ್ ಆಗಿದೆ, ಅಂದ್ರೆ ಆ ಕೇಸ್ ಏನಿದೆ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಬಂದಂತಹ ಯಾರೇ ಬಂದ್ರು ಕೂಡ ಆ ಜಡ್ಜ್ಮೆಂಟ್ ಅನ್ನ ಕೆಲವೊಂದು ಬಾರಿ ಈಗ ಲೋಯರ್ ಕೋರ್ಟ್ಸ್ ಆಗಿರ್ಬೋದು, ಹೈಕೋರ್ಟ್ಸ್ ಅಲ್ಲಿ ಕೇಸ್ ಕ್ಲೋಸ್ ಆಗಿರೋದನ್ನ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅಪ್ರೋಚ್ ಮಾಡಬಹುದು, ಹೌದಲ್ವಾ? ಸೊ ಅಲ್ಲಿವರೆಗೂ ಟೈಮ್ ಗ್ಯಾಪ್ ಏನಿರುತ್ತೆ ಅದ್ರಲ್ಲಿ ಯಾರಾದ್ರೂ ಬಂದು ಆ ಜಡ್ಜ್ಮೆಂಟ್ಸ್ ಅನ್ನ ಚೇಂಜ್ ಮಾಡುವಂತಹ ಚಾನ್ಸಸ್ ಗಳು ತುಂಬಾನೇ ಇರುತ್ತೆ, ಹೌದಲ್ವಾ? ಸೊ ಹಾಗೆ ಈಗ ಏನ್ ಮಾಡ್ತಾರೆ ಅಂತಂದ್ರೆ, ಆ ಕೇಸ್ ಅನ್ನ ಕ್ಲೋಸ್ ಮಾಡಿದ್ದಾರೆ ಅಂತಾನೆ ನಿಬ್ಬನ್ ಏನ್ ಮಾಡ್ತಾರೆ ಅವರು ಮುರಿದಾಕ್ದಾಗ, ದಟ್ ಈಸ್ ಅನ್ ಇಂಡಿಕೇಶನ್. ಈಗ ನೆಕ್ಸ್ಟ್ ಯಾರೇ ಬಂದ್ರು ಕೂಡ ಅಲ್ಲಿ ಏನಾದ್ರೂ ಸ್ವಲ್ಪ ಮೈನರ್ ಆಗಿ ಏನಾದ್ರೂ ಚೇಂಜ್ ಮಾಡೋಕೆ ಹೋದ್ರೂ ಕೂಡ, ಸೊ ಅದೇನಾಗುತ್ತೆ, ಆ ಪೆನ್ ಇಂದ ಒಂದು ಇಂಕ್ ಏನಿದೆ ಸೊ ಅದು ಡಿಫ್ರೆಂಟ್ ಆಗಿರುತ್ತೆ, ಥಿಕ್ನೆಸ್ ಡಿಫ್ರೆಂಟ್ ಆಗಿರುತ್ತೆ, ನಿಬ್ಬಿಂದು ಪ್ರತಿಯೊಂದು ಕೂಡ ಕೌಂಟ್ ಆಗ್ತಾ ಬರುತ್ತೆ, ಈಸಿಲಿ ಅದನ್ನ ಐಡೆಂಟಿಫೈ ಮಾಡ್ಬೋದು. ತಿಳಿತಿದ್ಯಾ? ಈವನ್ ಅವ್ರ ಜಡ್ಜ್ಮೆಂಟ್ ಕೊಡೋ ಪೇಪರ್ಗಳು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಪೇಪರ್ ಅವ್ರು ಏನ್ ಬರೀತಾರೆ, ಸೊ ದಟ್ ಈಸ್ ಆಲ್ಸೋ ಡಿಫ್ರೆಂಟ್. ಈವನ್ ದ ಥಿಕ್ನೆಸ್ ಆಫ್ ದ ಪೇಪರ್ ಅಂಡ್ ಆಲ್ಸೋ ದ ಸ್ಮೆಲ್ ಆಫ್ ದ ಪೇಪರ್ ವಿಲ್ ಬಿ ಡಿಫ್ರೆಂಟ್. ಇದೆಲ್ಲ ಇಷ್ಟು ಏನಕ್ಕಿರುತ್ತೆ ಅಂತ ಅಂದ್ರೆ, ನೆಕ್ಸ್ಟ್ ಯಾವುದೇ ರೀತಿಯಾದಂತಹ ಒಂದು
ಕರಪ್ಷನ್ ಕೈಂಡ್ ಆಫ್ ಥಿಂಗ್ಸ್ಗಳು ಈವನ್ ಜುಡಿಷಿಯರಿನಲ್ಲಿ ನಡೀಬಾರ್ದು. ಸೊ ಜಸ್ಟಿಸ್ ಏನಿದೆ ಅದು ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಪ್ರೊವೈಡ್ ಆಗಬೇಕು. ಅದು ರಿಚ್ ಆದ್ರೂ ಆಗಿರ್ಬೋದು, ಪುವರ್ ಆದ್ರೂ ಆಗಿರ್ಬೋದು, ಅಥವಾ ಅವ್ನು ಯಾವುದೇ ಕ್ಯಾಸ್ಟ್ ಆದ್ರೂ ಆಗಿರ್ಲಿ, ಅವ್ನು ಯಾವುದೇ ಜೆಂಡರ್ ಆದ್ರೂ ಆಗಿರ್ಲಿ, ಅವ್ನು ಯಾವ ದೇಶದವನೇ ಆಗಿರ್ಲಿ, ಅವನ ಬರ್ತ್ ಆಫ್ ಆರಿಜಿನ್ ಏನಿರುತ್ತೆ ಅದು ಎಲ್ಲಾದ್ರೂ ಆಗಲಿ. ಗೊತ್ತಾಗ್ತಿದ್ಯಾ? ಸೊ ಬಟ್ ಈ ಜಸ್ಟಿಸ್ ಅಂಡ್ ಈಕ್ವಾಲಿಟಿ ಏನು ಎರಡೂ ಕೂಡ ಯಾವಾಗಲೂ ಕೂಡ ಸಮವಾಗಿರ್ಬೇಕು. ದೇ ಶುಡ್ ಗೋ ಪ್ಯಾರಲಲಿ ಅಂತ ಹೇಳಿದೆ ಅಂತದ್ದು. ಸೊ ದಟ್ಸ್ ವೈ ವಿ ಸೇ ಒಂದು ಡೆಮಾಕ್ರೆಟಿಕ್ ಕಂಟ್ರಿ ಅಂತಂದಾಗ ದೇರ್ ಆರ್ 3 ಕೀ ಬೇಸಿಕ್ ಎಲಿಮೆಂಟ್ಸ್ ಅಂತ ಅಂತೀವಿ. ಯಾವ್ದಾವುದು? ಒಂದು ಪಾರ್ಟಿಸಿಪೇಷನ್, ಇನ್ನೊಂದು ರಿಸಾಲ್ವಿಂಗ್ ಕಾನ್ಫ್ಲಿಕ್ಟ್ಸ್, ಇನ್ನೊಂದು ಈಕ್ವಾಲಿಟಿ ಅಂಡ್ ಜಸ್ಟಿಸ್ ಅಂತ ಹೇಳುವಂಥದ್ದು. ದೀಸ್ ಆರ್ ದ 3 ಕೀ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಈಗ ದ ಫಸ್ಟ್ ಚಾಪ್ಟರ್ ಅಲ್ಲಿ ಯಾವ್ದಿರುವಂಥದ್ದು ಅಂದ್ರೆ ಈಕ್ವಾಲಿಟಿ ಇನ್ ಇಂಡಿಯನ್ ಡೆಮಾಕ್ರಸಿ ಅಂತ ಹೇಳಿರುವಂಥದ್ದು. ಇಲ್ಲಿ ನಾವು ನೋಡೋದಿದ್ರೆ ಸೊ ಈಕ್ವಾಲಿಟಿ ಅಂತಂದೇನು ಎಲ್ಲ ಗೊತ್ತಿರುವಂಥದ್ದು. ಈಕ್ವಾಲಿಟಿ ಅಂತಂದೇನು? ಈಕ್ವಾಲಿಟಿ ಅಂತಂದ್ರೆ ಸಮಾನತೆ ಅಂತ ಅನ್ನುವಂಥದ್ದು. ಅಂದ್ರೆ ಯಾರನ್ನು ಕೂಡ ಭೇದ ಭಾವ ಮಾಡೋ ಹಾಗಿಲ್ಲ. ದಟ್ಸ್ ವೈ ಸೆಡ್ ಅಲ್ವಾ ಈಕ್ವಾಲಿಟಿ. ಈಗ ನಮಗೆ ಇಲ್ಲಿ 2 ಟರ್ಮ್ ಅನ್ನ ನಾವು ನೋಡ್ತೀವಿ. ಒನ್ ಈಸ್ ಇನ್ಈಕ್ವಾಲಿಟಿ. ಸೊ ಇದು ಡಿಸ್ಕಸ್ ಆಗಿದೆ ಅಲ್ವಾ, ಇನ್ಈಕ್ವಾಲಿಟಿ ಅಂಡ್ ಡಿಸ್ಕ್ರಿಮಿನೇಷನ್. ಹೌದಾ? ಇನ್ಈಕ್ವಾಲಿಟಿ ಅಂಡ್ ಡಿಸ್ಕ್ರಿಮಿನೇಷನ್ಗೂ ಏನ್ ಡಿಫ್ರೆನ್ಸ್? ಡಿಸ್ಕ್ರಿಮಿನೇಷನ್ ಅಂಡ್ ಇನ್ಈಕ್ವಾಲಿಟಿ ಸೌಂಡ್ ಸೇಮ್, ಎರಡು ಕೂಡ ಸೇಮ್ ತರನೇ ಕೇಳುತ್ತೆ. ಬಟ್ ವಿ ಹ್ಯಾವ್ 2 ಡಿಫ್ರೆಂಟ್ ಆಸ್ಪೆಕ್ಟ್ಸ್. ಅಂದ್ರೆ ಅದಕ್ಕೆ ಆದಂತಹ ಒಂದು ಮೀನಿಂಗ್ ಇದೆ. ಇನ್ಈಕ್ವಾಲಿಟಿ ಅಂಡ್ ಡಿಸ್ಕ್ರಿಮಿನೇಷನ್ಗೆ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ನಾವು ಇನ್ಈಕ್ವಾಲಿಟಿ ಅಂಡ್ ಡಿಸ್ಕ್ರಿಮಿನೇಷನ್ ಅನ್ನು? ಇನ್ಈಕ್ವಾಲಿಟಿ ಅಂತಾನೆ ಯೂಶಲಿ ಏನಂತಂದ್ರೆ ಇಲ್ಲಿ ಈಗ ನಾವು ಅವನಿಗೆ ಯಾವುದೇ ರೀತಿಯಾದಂತಹ ಅಂದ್ರೆ ಜಸ್ಟ್ ಅವನನ್ನ ನೋಡ್ತಿದೀವಿ ಅಷ್ಟೇನೆ. ಈಗ ಸುಮ್ಮನೆ ಇಲ್ಲಿ ನೋಡ್ಕೊಂಡು ಅಂದ್ರೆ ಭೇದ ಭಾವ ಮಾಡ್ತಿದೀವಿ ಅಂತಂದ್ರೆ ಇಲ್ಲಿ ಫಸ್ಟ್ ಡಿಸ್ಕ್ರಿಮಿನೇಷನ್ ಅನ್ನ ನೋಡೋದಾದ್ರೆ ನಾವು ಆಕ್ಷನ್ಗಳ ಮೂಲಕ ಮಾಡುವಂಥದ್ದು. ಗೊತ್ತಾಗ್ತಿದ್ಯಾ? ಸೊ ಏನಂತಾರೆ when inequality turns into action then we call it as discrimination ಅಂತ ಅಂತೀವಿ. ಅಂದ್ರೆ ಇನ್ಈಕ್ವಾಲಿಟಿ ಅಂತಂದ್ರೆ ಈಗ ಜನರಲ್ ಈಗ ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ. ಸೊ ಜಸ್ಟ್ ಅನ್ ಎಕ್ಸಾಂಪಲ್. ಸೊ ಈಗ ನೀವೆಲ್ಲರೂ ಇಲ್ಲಿ ಕೂತಿದ್ದೀರಾ. ಸೊ ದಟ್ಸ್ ವಾಟ್ ದ ಸೇಮ್ ಎಕ್ಸಾಂಪಲ್ ಐ ಹ್ಯಾವ್ ಗಿವನ್, ನಿಮಗೆ ಕೊಟ್ಟಿದ್ದೀನಿ ನಾನು ಇದರ. ಈಗ ಇವರು ಮತ್ತೆ ಇವರು. ಸೊ ಐ ಗಿವ್ ಮೋರ್ ಪ್ರಿಫರೆನ್ಸ್ ಟು ಹರ್. ಈಗ ನಾನು ಪಾಠ ಮಾಡ್ಬೇಕಾದ್ರೆ ಆಗಿರ್ಬೋದು, ಅಥವಾ ನಾನು ಏನೇ ನೋಟ್ಸ್ ಅನ್ನ ಕೊಡ್ಬೇಕಾದ್ರೂ ಕೂಡ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಜಸ್ಟ್ ಇಲ್ಲಿ ಕ್ಯಾಶುಯಲ್ ಆಗಿ ಯಾವಾಗಲೂ ಕೂಡ ಅವ್ರಿಗೇನೆ ಕ್ವೆಶನ್ಸ್ ಅನ್ನ ಕೇಳುವಂಥದ್ದು, ಅವರಿಗೆ ಜಾಸ್ತಿ ನೋಡ್ಕೊಂಡು ಮಾತಾಡುವಂಥದ್ದು. ಬಟ್ ಇನ್ ಯಾರನ್ನು ನೋಡೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ ಇಲ್ಲಿ? ಸೊ ಐ ಆಮ್ ಶೋಯಿಂಗ್ ಇನ್ಈಕ್ವಾಲಿಟಿ. ಹೌದಾ ಅಲ್ವಾ? ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಜಸ್ಟ್ ಐ ಆಮ್ ಶೋಯಿಂಗ್ ಇಟ್ ಥ್ರೂ ಏನಂತಾನೆ ನನ್ನ ಒಂದು ಎಕ್ಸ್ಪ್ರೆಷನ್ಸ್ ಗಳ ಮೂಲಕ ಐ ಆಮ್ ಶೋಯಿಂಗ್. ಹೌದಲ್ವಾ? ಬಟ್ ನಾನು ಅದೇನೇನೆ ಸೊ ಆಕ್ಷನ್ ಮೂಲಕ ಮಾಡೋದು ಅಂತಂದೇನು? ಈಗ ನನ್ನ ಹತ್ರ ಇರೋ ಮೆಟೀರಿಯಲ್ಸ್ ನೆಲ್ಲ ತಂದು ಅವ್ರಿಗೆ ಮಾತ್ರ ಕೊಡುವಂಥದ್ದು. ಸೊ ಅವ್ರಿಗೆ ಮಾತ್ರ ಸ್ಪೆಷಲ್ ಆಗಿ ಕರ್ಕೊಂಡೋಗಿ ಇದನ್ನ ಹೇಳ್ಕೊಡುವಂಥದ್ದು ಲೆಸನ್ಸ್ ಗಳನ್ನ. ಲೈಕ್ ಆ ರೀತಿ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ನಾನು ತೋರಿಸಿದಂತಹ ಈಕ್ವಾಲಿಟಿ ಕಾರ್ಯರೂಪಕ್ಕೆ ಅದು ಜಾರಿ ಆಗ್ತಿರುವಂಥದ್ದು. ಹೌದಲ್ವಾ? ಸೊ ಇನ್ಈಕ್ವಾಲಿಟಿ ಇಸ್ ಟರ್ನಿಂಗ್ ಇನ್ ಟು ಆಕ್ಷನ್. ಸೊ ಅದನ್ನ ನಾವು ಡಿಸ್ಕ್ರಿಮಿನೇಷನ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಇವಾಗ ಹಿಂದಿನ ಕಾಲದಲ್ಲಿ ಅರ್ಲಿಯರ್ ಎಕ್ಸಾಂಪಲ್ ಅನ್ನ ನಾವು ಕೊಡೋದಿದ್ರೆ, ಸೊ ಅರ್ಲಿಯರ್ ಅಲ್ಲಿ ಡೇಸ್ ಅಲ್ಲಿ ಲೋಯರ್ ಕ್ಯಾಸ್ಟ್ ಪೀಪಲ್ ಗಳು ಇದ್ರು, ಹೈಯರ್ ಕ್ಯಾಸ್ಟ್ ಪೀಪಲ್ ಗಳು ಇದ್ರಲ್ವಾ. ಸೊ ಅಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ ಇವಾಗ ಅವ್ರು ಜಸ್ಟ್ ಅವರಿಗೆ ಇನ್ಈಕ್ವಾಲಿಟಿ ತೋರಿಸ್ಬೇಕು ಅಂತ ಅಂತಿದ್ರೆ ಅವ್ರು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಹೋಗ್ತಿದ್ರು, ಲೈಕ್ ಮುಖ ಅವ್ರಿಗೇನು ಇದ್ ಮಾಡ್ತಿಲ್ಲ. ಸೊ ದಟ್ ಈಸ್ ಒನ್ ವೇ. ಬಟ್ ಇಲ್ಲಿ ಅನ್ಟಚಬಿಲಿಟಿ ಅಂತ ಹೇಳಿ ಅವ್ರು ಡಿಫ್ರೆಂಟ್ ಗ್ರೂಪ್ ಅನ್ನೇ ಫಾರ್ಮೇಶನ್ ಮಾಡ್ಕೊಂಡ್ರು. ಈಗ ಅವ್ರು ವೆಲ್ಸ್ ಹತ್ರ ಹೋಗಿದ್ದಾಗ ಅವ್ರು ಏನ್ ಮಾಡ್ತಿದ್ರು, ಏನಾದ್ರೂ ಅವರು ನೀರನ್ನ ಇದ್ ಮಾಡ್ಕೊಂತಿದ್ರು, ಆ ನೀರನ್ನ ಅವ್ರ ಮುಖಕ್ಕೆ ಎರಿಸ್ತಿದ್ದಂತಹ ಇನ್ಸಿಡೆನ್ಸಸ್ ಗಳು ಇದೆ. ಹೌದಲ್ವಾ? ಸೊ ಲೋಯರ್ ಕ್ಯಾಸ್ಟ್ ಪೀಪಲ್ ಗಳು ಬಂದಾಗ ಸೊ ಅದನ್ನ ನಾವು ಅಲ್ಲಿ ಡಿಸ್ಕ್ರಿಮಿನೇಷನ್ ಅಂತ ಅನ್ನುವಂಥದ್ದು. ಸೊ ಈಕ್ವಾಲಿಟಿ ಈಸ್ ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಆಲ್ ಅಂತ ಅಂತೀವಿ ಯೂಶಲಿ. ಗೊತ್ತಾಗ್ತಿದ್ಯಾ? ಈಕ್ವಾಲಿಟಿ ಅಂತಂದ್ರೆ ಬೇಸಿಕಲಿ ಅಂತಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ಕಾನೂನಿನ ಮುಂದೆ ಪ್ರತಿಯೊಬ್ಬರು ಕೂಡ ಏನು ಈಕ್ವಲ್ ಇದೆ, ಎಲ್ಲರೂ ಕೂಡ ಸಮ. ಸೊ ಅಲ್ಲಿ ರಿಚ್ ಆದ್ರೂ ಆಗಿರ್ಬೋದು, ಪುವರ್ ಅಂತ ಅನ್ನೋದು ಎಲ್ಲೂ ಕೂಡ ಬರೋದಿಲ್ಲ. ಕ್ಲಿಯರಾ? ಅಂಡ್ ಆಲ್ಸೋ ಈ ಈಕ್ವಾಲಿಟಿ ಅನ್ನೋದನ್ನ ನಾವು ಯಾವ್ದ್ರ ಬೇಸಿಸ್ ಮೇಲೂ ಕೂಡ ನಾವು ಡಿಫೈನ್ ಅನ್ನ ಮಾಡೋದಿಲ್ಲ. ಇನ್ಈಕ್ವಾಲಿಟಿನ ವೆದರ್ ಇಟ್ ಈಸ್ ರೇಸ್ ಆದ್ರೂ ಆಗಿರ್ಬೋದು, ಅವ್ನು ಯಾವ ಜನಾಂಗ ಅಂತ ಹೇಳಿ, ಅವ್ನು ಯಾವ ಸೆಕ್ಸ್ ಅಂತ ಹೇಳಿ, ಅವ್ನ ಬರ್ತ್ ಆಫ್ ಆರಿಜಿನ್, ಅವ್ನ ಧರ್ಮ ಯಾವುದು, ರಿಲಿಜನ್, ಕ್ಯಾಸ್ಟ್, ಸೆಕ್ಸ್, ಜೆಂಡರ್, ಪ್ಲೇಸ್ ಆಫ್ ಬರ್ತ್, ಇದ್ಯಾವ್ದ್ರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ. ಸೊ ಹಿಯರ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಅಂತೀವಿ.
ತಿಳಿತಿದ್ಯಾ? ದಿಸ್ ಈಸ್ ಈಕ್ವಾಲಿಟಿ ಅಂತ ಹೇಳುವಂಥದ್ದು. ಇಲ್ಲಿ ನಾವೊಂದು ಈ ಚಾಪ್ಟರ್ ಅಲ್ಲಿ ಬಂದಾಗ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ಸ್. ಒಂದು ಚಾಪ್ಟರ್ ಇನ ಕಂಪ್ಲೀಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾನು ಇಲ್ಲಿ ಬರ್ತಿರೋಂಥದ್ದು. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್ ಅಂತ ಅಂತೀವಿ. ಇಲ್ಲಿ ಫಸ್ಟ್ ಥಿಂಗ್ ಈಸ್ ಈಕ್ವಾಲಿಟಿನಲ್ಲಿ ಬರುವಂಥದ್ದು. ಈಗ ನಮ್ಮ ಕಂಟ್ರಿ ಸ್ಪೆಷಲಿ ಈಕ್ವಾಲಿಟಿ ಇನ್ ಇಂಡಿಯನ್ ಡೆಮೋಕ್ರಸಿ ಅಂತ ಬರ್ದಿರುವಂಥದ್ದು, ಹೌದಲ್ವಾ? ಪ್ರತಿಯೊಂದು ಕಂಟ್ರಿಲೂ ಕೂಡ ಸೇಲಿಯಂಟ್ ಫೀಚರ್ಸ್ ಗಳು ಇದ್ದೇ ಇರುತ್ತೆ, ಇಸಂಟ್ ಇಟ್? ಈಗ ಸಿಟಿಸನ್ಶಿಪ್ ಬಂದಾಗ್ಲೂ ಕೂಡ ಪ್ರತಿಯೊಂದು ಕಂಟ್ರಿನಲ್ಲೂ ಸೇಮ್ ಸಿಟಿಸನ್ಶಿಪ್ ಇದೆಯಾ? ನೋ, ವಿ ಹ್ಯಾವ್ ಸಿಂಗಲ್ ಸಿಟಿಸನ್ಶಿಪ್ ವೈಲ್ ಅದರ್ ಕಂಟ್ರೀಸ್ ಹ್ಯಾವ್ ಮಲ್ಟಿಪಲ್ ಸಿಟಿಸನ್ಶಿಪ್, 2 or more, ಹೌದಲ್ವಾ? ಇನ್ ದ ಸೇಮ್ ವೇ ನಾವು ಈಕ್ವಾಲಿಟಿಯನ್ನ ಕನ್ಸಿಡರ್ ಮಾಡಿದಾಗ ಹಿಯರ್ ರೈಟ್ ಟು ವೋಟ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್. ನಮಗೆ ಮುಂಚೆ ರೈಟ್ ಟು ವೋಟ್ ಹೇಗಿತ್ತು? ವೋಟಿಂಗ್ ರೈಟ್ಸ್ ಹೇಗಿತ್ತು ಮುಂಚೆ? ಎಲ್ಲಾರ್ಗೂ ಕೊಡ್ತಿದ್ರ ವೋಟಿಂಗ್ ರೈಟ್ಸ್ ಅನ್ನ? ಏನ್ ಮಾಡ್ತಿದ್ರು? ಎಲ್ಲಾರ್ಗೂ ಕೊಡ್ತಿರ್ಲಿಲ್ಲ. ಸೊ ಇಟ್ ಈಸ್ ಶೋಯಿಂಗ್ ಇನ್ಈಕ್ವಾಲಿಟಿ. ಎಲ್ಲರೂ ಕೂಡ ಈಕ್ವಲ್ ಅಲ್ಲ ಅಂತ ಹೇಳಿ ಅರ್ಲಿಯರ್ ಡೇಸ್ ನಲ್ಲಿ ತೋರಿಸ್ತಿತ್ತು. ಓನ್ಲಿ ಯಾರ್ಯಾರು? ಎಜುಕೇಟೆಡ್ ಪೀಪಲ್, ವೆಲ್ದಿ ಪೀಪಲ್, ಯಾರ ಹತ್ರ ಜಾಸ್ತಿ ರಿಚ್ ಆಗಿದ್ದ, ಪ್ರಾಪರ್ಟಿ ಇತ್ತು, ಸೇ ಆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಿದ್ದ, ಸ್ವಲ್ಪ ಲಿಟ್ರೇಟ್ ಆಗಿದ್ದ, ಎಜುಕೇಟೆಡ್ ಆಗಿದ್ದ, ಸೊ ಅಂತವರು ಮಾತ್ರ ಏನ್ ಮಾಡ್ತಿದ್ರು? ವೋಟಿಂಗ್ ಅನ್ನ ಹಾಕ್ತಿದಂಥದ್ದು. ಬಟ್ ವುಮೆನ್ಸ್, ಮಹಿಳೆಯರು, ಇಲ್ಲಿಟ್ರೇಟ್ಸ್, ಯಾರು ಪುವರ್ ಇರ್ತಾರೆ ಇವರೆಲ್ಲರಿಗೂ ಕೂಡ ವೋಟಿಂಗ್ ರೈಟ್ಸ್ ಅನ್ನ ಕೊಡ್ತಾ ಇರ್ಲಿಲ್ಲ. ಸೊ ಇಟ್ ಈಸ್ ಶೋಯಿಂಗ್ ಏನೋ ಇನ್ಈಕ್ವಾಲಿಟಿ. ತಿಳಿದಿದ್ಯಾ? ನಂತರ ಏನಾಯ್ತು? ಸರ್ಟನ್ ರಿಫಾರ್ಮೇಶನ್ಸ್ ಗಳು ನಡೀತು. ಸೊ ಎಲ್ಲರೂ ಕೂಡ ಅವರ ಏನೋ ಹಕ್ಕಿಗೋಸ್ಕರ ಹೋರಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಂತರ ಏನಾಯ್ತು ಅಂತಂದ್ರೆ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಅಥವಾ ಯೂನಿವರ್ಸಲ್ ಫ್ರಾಂಚೈಸ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಎಕ್ಸಿಸ್ಟೆನ್ಸ್ ಗೆ ಬಂದಿದ್ದು, ಹೌದಲ್ವಾ? ಯೂನಿವರ್ಸಲ್ ಫ್ರಾಂಚೈಸ್ ಸಿಸ್ಟಮ್ ಅಥವಾ ಇನ್ನೊಂದನ್ನ ನಾವು ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಅಂತ ಅಂತೀವಿ. ಯೂಶಲಿ ಫ್ರಾಂಚೈಸ್ ಅಂತಂದ್ರೆ ಇಲ್ಲಿ ಏನಂತಂದ್ರೆ, ಈಗ ಯೂಶಲಿ ನಾವು ಯಾವ್ದೋ ಒಂದು ಕಂಪ್ನಿ ಅಥವಾ ಈಗ ಒಟ್ಟು ಈಗ ಶಾಪಿಂಗು ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಫ್ರಾಂಚೈಸ್ ಅನ್ನ ತಗೊಬೇಕು ಅಂತ ಅಂತೀವಿ, ಹೌದಾ? ಏನಂತಾನೆ ನಮ್ಮ ಸ್ವಯಚಿತವಾದಂತಹ ಒಂದು ಹಕ್ಕದಷ್ಟೇ ಫ್ರಾಂಚೈಸ್ ಅಂತ ಅಂದ್ರೆ. ಇಲ್ಲಿ ಏನಾಯ್ತು ಅಂತಂದ್ರೆ, ಸೊ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಅಥವಾ ಯೂನಿವರ್ಸಲ್ ಫ್ರಾಂಚೈಸ್ ಸಿಸ್ಟಮ್ ಅನ್ನ ಸರ್ಟನ್ ರಿಫಾರ್ಮೇಶನ್ಸ್ ಗಳ ನಂತರ ಇದನ್ನ ಜಾರಿಗೆ ತಂದ್ರು ಎಲ್ಲದನ್ನು ಕೂಡ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಸಿಟಿಸನ್ಸ್ಗೂ ಕೂಡ ತನ್ನದೇ ಆದಂತಹ ಕೆಲವೊಂದು ರೈಟ್ಸ್ ಗಳಿದೆ. ಈವನ್ ಅದರಲ್ಲಿ ಈ ರೈಟ್ ಟು ವೋಟ್ ಅನ್ನೋದೇನಿದೆ, ಈಗ ಅವನು ಕೂಡ ಸರ್ಟನ್ ಈ ಗೌರ್ಮೆಂಟ್ ಫಾರ್ಮೇಶನ್ಸ್ ಆಗಿರ್ಬೋದು, ಗೌರ್ಮೆಂಟ್ ಪಾಲಿಸೀಸ್ ಗಳನ್ನ ಮಾಡೋ ಒಂದು ಸಮಯದಲ್ಲಿ ಪ್ರತಿಯೊಬ್ಬ ಸಿಟಿಸನ್ಸ್ ಗಳು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಈ ರೈಟ್ ಟು ವೋಟ್ ಬಂದಿದ್ದು. ದಟ್ಸ್ ವೈ ಡೆಮೋಕ್ರೆಟಿಕ್ ನಲ್ಲಿ ಫಸ್ಟ್ ಪಾಯಿಂಟ್ ಏನು? ಕೀ ಎಲಿಮೆಂಟ್ ಪಾರ್ಟಿಸಿಪೇಷನ್. ತಿಳಿದಿದೆಯಾ ಹೇಗೆ ಲಿಂಕ್ ಆಗ್ತಿರೋದು ಅಂತ ಹೇಳಿ? ಸೊ ಇಲ್ಲಿ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ ಈ ರೈಟ್ ಟು ವೋಟ್. ಯೂಶಲಿ ಏನಂತೀವಿ? ಅಬೌವ್ 18 ಇಯರ್ಸ್ ಯಾರ್ಯಾರು ಅಟೈನ್ ಆಗಿರ್ತಾರೆ ಅಥವಾ 18 ಇಯರ್ಸ್ ಏಜ್ ಅನ್ನ ಯಾರೆಲ್ಲ ಅಟೈನ್ ಮಾಡಿರ್ತಾರೆ ಅಂಡ್ ಅಬೌವ್ 18 ಇಯರ್ಸ್ ಎಲ್ಲರಿಗೂ ಕೂಡ ವೋಟಿಂಗ್ ರೈಟ್ ಇದೆ ಅಂತ ಹೇಳಿ ಮಾಡಿರುವಂತದ್ದು. ಇಲ್ಲಿ ಯಾವ್ದಾದ್ರು ಕ್ಯಾಸ್ಟಿಸಮ್ ಇದೆಯಾ? ಯಾವ್ದಾದ್ರು ರಿಲಿಜಿಯನ್ ಬರುತ್ತಾ? ಜೆಂಡರ್, ಓಕೆ ನೀನ್ ಬಾಯ್ ನೀನ್ ಗರ್ಲ್ ನೀನ್ ವೋಟಿಂಗ್ ರೈಟ್ ಇಲ್ಲ ಅಂತ ಏನಾದ್ರು ಅಂತೀವ? ನೋ, ಇಲ್ಲಿ ಯಾವ ಬೇಸಿಸ್ ಮೇಲೂ ಕೂಡ ಡಿಸ್ಕ್ರಿಮಿನೇಷನ್ ಅನ್ನ ಮಾಡುವಂತಿಲ್ಲ. ಸೊ ಎವ್ರಿ ಸಿಟಿಸನ್ಸ್ ಹ್ಯಾಸ್ ಏನು ಯಾರೆಲ್ಲ who has attained the age of 18 or above the age of 18 years they have the right to vote. ಸೊ ಇದನ್ನ ನಾವೇನಂತ ಅನ್ನೋದು ಅಂತಂದ್ರೆ ಫ್ರಾಂಚೈಸ್ ಸಿಸ್ಟಮ್, ಯೂನಿವರ್ಸಲ್ ಫ್ರಾಂಚೈಸ್ ಸಿಸ್ಟಮ್ ಆರ್ ಎಲ್ಸ್ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಅಂತ ಹೇಳ್ತೀವಿ. ತಿಳಿದಿದ್ಯಾ? ನಮಗೆ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ವಿ ಹ್ಯಾವ್ ಸೇಲಿಯಂಟ್ ಫೀಚರ್ಸ್ ಗಳು ನಮಗಿದೆ. ಸೇಲಿಯಂಟ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಬರುತ್ತೆ, ಅಂದ್ರೆ ಕಾನ್ಸ್ಟಿಟ್ಯೂಷನ್ ನ ಮುಖ್ಯ ಲಕ್ಷಣಗಳು ಅಥವಾ ಗುಣಗಳು ಅಂತ ಹೇಳ್ಬಿಡಿ. ಅದರಲ್ಲಿ ನಾವೇನಂತ ಅದರಲ್ಲಿ ಈ ಯೂನಿವರ್ಸಲ್ ಫ್ರಾಂಚೈಸ್ ಸಿಸ್ಟಮ್ ಕೂಡ ಒಂದು. ತಿಳಿದಿದ್ಯಾ? ಎಲ್ಲಾ ಪ್ರಜೆಗಳಿಗೂ ಕೂಡ ಅಬೌವ್ 18 ಇಯರ್ಸ್ ಆರ್ 18 ಇಯರ್ಸ್ ಆದವರಿಗೆ ರೈಟ್ ಟು ವೋಟ್ ಇದೆ ಅಂತ ಹೇಳಿ. ಇದು ರೈಟ್ ಟು ವೋಟ್, ಇದು ಒಂದು ಕೀ ಎಲಿಮೆಂಟಿನ ಇಂಡಿಯನ್ ಡೆಮೋಕ್ರಸಿನಲ್ಲಿ ಈಕ್ವಾಲಿಟಿ ಹೇಗೆ ತಗೊಳ್ತಾ ಇರೋದು ಅಂತ ಹೇಳಿ. ಮುಂಚೆ ಇದಕ್ಕೆ ಈಕ್ವಾಲಿಟಿ ಇತ್ತ ಮುಂಚೆ? ನೋ. ಸೊ ತುಂಬಾ ಹಲವಾರು ವರ್ಷಗಳ ನಂತರ ಅಡಲ್ಟ್ ಫ್ರಾಂಚೈಸ್ ಸಿಸ್ಟಮ್ ಬಂದ ನಂತರ ಇದು ಇಂಡಿಯನ್ ಡೆಮೋಕ್ರಸಿನಲ್ಲಿ ನಮಗೆ ಏನ್ ಬಂದಿದ್ದು? ಈಕ್ವಾಲಿಟಿ ಬಂದಿದ್ದು. ದಿಸ್ ಇಸ್ ಫಸ್ಟ್ ಥಿಂಗ್. ನೆಕ್ಸ್ಟ್ ನಾವಿಲ್ಲಿ ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿ ಅಂತ ಬರ್ದಿದ್ದೀನಿ. ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿ ಅಂತ ಅಂದ್ರೆ, ಈಗ ಐ ಸೆಡ್ ಈಕ್ವಾಲಿಟಿ ಅಂತ ಅಂದ್ರೆ ಕೇವಲ ಆಪರ್ಚುನಿಟೀಸ್ ಮಾತ್ರ ಅಲ್ಲ, ಹೌದಾ? ಬರೀ ಆಪರ್ಚುನಿಟೀಸ್ ಮಾತ್ರ ಇರುತ್ತಾ? ನೋ. ಫಸ್ಟ್ ಥಿಂಗ್ ಆ ಈಕ್ವಾಲಿಟಿಯಲ್ಲಿ ಬರುವಂತದ್ದು ಡಿಸ್ಕ್ರಿಮಿನೇಷನ್, ಹೌದಲ್ವಾ? ಯಾವುದೇ ಭೇದ ಭಾವವನ್ನ ಮಾಡಕೂಡದು, ಫಸ್ಟ್ ಥಿಂಗ್. ಸೊ ನೆಕ್ಸ್ಟ್ ಈಸ್ ಆಪರ್ಚುನಿಟೀಸ್. ಆಗ್ತಿದ್ಯಾ? ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ನಲ್ಲಿ
ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ಪಬ್ಲಿಕ್ ಪ್ಲೇಸಸ್ಗಳಲ್ಲಿ ಇದೆಲ್ಲವೂ ಕೂಡ ಅದರ್ ಫಾರ್ಮ್ಸ್ ಆಫ್ ಈಕ್ವಾಲಿಟಿ ಅಂತ ಅಂತೀವಿ. ಈಗ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಸೊ ಬೇಸ್ಡ್ ಆನ್ ಯಾವ್ದ್ರ ಮೇಲೆ ಮಾಡ್ತಾರೆ, ಭೇದ ಭಾವನ ಯೂಶಲಿ ರೇಸ್, ಕ್ಯಾಸ್ಟ್, ಸೆಕ್ಸ್, ರಿಲಿಜನ್, ಪ್ಲೇಸ್ ಆಫ್ ಬರ್ತ್, ಈವನ್ ಆನ್ ದ ಕಲರ್ ಸಮಟೈಮ್ಸ್, ಹೌದಲ್ವಾ, ಮಾಡ್ತಾರಲ್ವಾ. ಸೊ ಇಲ್ಲಿ ಏನಂತಂದ್ರೆ ಈ ಡಿಸ್ಕ್ರಿಮಿನೇಷನ್ ಎಲ್ಲೂ ಕೂಡ ಮಾಡುವಂತಿಲ್ಲ. ಸೊ ಎವ್ರಿ ಒನ್ ಹ್ಯಾಸ್ ದ ಈಕ್ವಲ್ ಏನು ರೈಟ್ಸ್ ಗಳಿರುತ್ತೆ ಅಂತ ಹೇಳಿ ಇದ್ರಲ್ಲೂ ಕೂಡ ಈಕ್ವಾಲಿಟಿಯನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ ಬಂದಿದ್ದು. ಸೊ ನಂತರ ಬಂದ್ಬಿಟ್ಟು ಆಪರ್ಚುನಿಟೀಸ್, ಅವಕಾಶಗಳು ಏನು. ಈಗ ಕೆಲವೊಂದನ್ನ ನೋಡಿದ್ರೆ ಹಲವಾರು ಸ್ಕೀಮ್ಸ್ ಗಳಿದೆ ಗೌರ್ಮೆಂಟ್ ಏನು ಇದು ಮಾಡುತ್ತೆ, ಎಲ್ಲರಿಗೂ ಕೂಡ ಇರುತ್ತೆ ಅದು. ಈಗ ಸ್ಕಾಲರ್ಶಿಪ್ ಬೇಸಿಕ್ ಎಕ್ಸಾಂಪಲ್ ನ ತಗೊಳ್ತೀವಿ. ನಾವು ಕಾಲೇಜ್ ಡಿಗ್ರೀಸ್ ನಲ್ಲಿ ಓದ್ಬೇಕಾದ್ರೆ ನಮಗೆಲ್ಲ ಸ್ಕಾಲರ್ಶಿಪ್ಸ್ ಗಳು ಸಿಕ್ತಿತ್ತು ಅಲ್ವಪ್ಪ. ನಮಗ್ ಸಿಕ್ತಿದ್ದ ಸ್ಕಾಲರ್ಶಿಪ್ಸ್ ಗಳು ಎಲ್ಲರಿಗೂ ಸಿಕ್ತಿತ್ತ? ಅಲ್ಲೇನ್ ಮಾಡ್ತಿದ್ವು, ಪರ್ಟಿಕ್ಯುಲರ್ ಕಮ್ಯುನಿಟಿ ಅವರಿಗೆ ಅವ್ರದ್ದೇ ಆದಂತ ಸ್ಕಾಲರ್ಶಿಪ್ಸ್ ಇತ್ತು. ಇಲ್ಲ ಅಂತಂದ್ರೆ ಒಂದು ಸ್ಕಾಲರ್ಶಿಪ್ ಗಳು ಮೆರಿಟ್ ಬೇಸಿಸ್ ಮೇಲೆ ಎಲ್ಲ ಒಂದು ಅಲ್ಲಿ ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ರಿಲಿಜನ್ ಬರ್ತಿರ್ಲಿಲ್ಲ, ಹೌದಲ್ವಾ. ಸೊ ಇಲ್ಲಿ ಏನಂತಂದ್ರೆ ಈ ಆಪರ್ಚುನಿಟೀಸ್ ನ ಮೇಲೂ ಕೂಡ ಯಾರಿಗೂ ಕೂಡ ಏನು ಇನ್ಈಕ್ವಲ್ ಆಗಿ ಟ್ರೀಟ್ ಮಾಡುವಂತಿಲ್ಲ ಅಂತ ಹೇಳಿ ಇದು ಹೇಳ್ತಿರುವಂತದ್ದು, ಗೊತ್ತಾಗ್ತಿದ್ಯಾ. ಸೊ ಬೇಸ್ಡ್ ಆನ್ ಆಪರ್ಚುನಿಟೀಸ್ ಎವ್ರಿ ಪರ್ಸನ್ ಇನ್ ದ ಕಂಟ್ರಿ ಹ್ಯಾಸ್ ಟು ಗೆಟ್ ಈಕ್ವಲ್ ಆಪರ್ಚುನಿಟೀಸ್ ಡಿಸ್ಪೈಟ್ ಹಿಸ್ ರೇಸ್, ಜೆಂಡರ್, ಪ್ಲೇಸ್ ಆಫ್ ಬರ್ತ್ ಅಂಡ್ ಆರಿಜಿನ್. ಗೊತ್ತಾಗ್ತಿದ್ಯಾ, ಅವನು ಯಾರೇ ಆಗಿದ್ರು ಕೂಡ ಈ ಕಂಟ್ರಿನಲ್ಲಿ ಇರ್ತಿರೋಂಥ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಮಾನತೆಯಾದಂತಹ ಅವಕಾಶಗಳನ್ನ ಕೊಡಬೇಕು ಅಂತ ಹೇಳಿ. ಕ್ಲಿಯರಾ? ಇದು ಒನ್ ಅದರ್ ಕೈಂಡ್ ಆಫ್ ಈಕ್ವಾಲಿಟಿ ಅಂತ ಹೇಳ್ತೀವಿ. ನಂತರ ಬರುವಂತದ್ದು ಎಂಪ್ಲಾಯ್ಮೆಂಟ್ ಅಂಡ್ ಎಜುಕೇಶನ್ ರಿಲೇಟೆಡ್, ಹೌದಲ್ವಾ. ಸರ್ಟನ್ ಕೈಂಡ್ ಆಫ್ ರಿಸರ್ವೇಶನ್ಸ್ ಗಳೆಲ್ಲದೂ ಕೂಡ ಇದೆ ನಮಗೆ. ಯಾಕೆ ರಿಸರ್ವೇಶನ್ ಅನ್ನ ಮಾಡಿದಂಥದ್ದು? ಬಿಫೋರ್ ಏನಂತ ಅಂದ್ರೆ ಅಲ್ಲಿ ಲೋಯರ್ ಕ್ಯಾಸ್ಟ್ ಪೀಪಲ್ ಗಳಿಗೆ ಪ್ರಾಪರ್ ಆಗಿ ಟ್ರೀಟ್ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಅವರೆಲ್ಲ ಪ್ರೊಟೆಸ್ಟ್ ಅನ್ನ ಮಾಡಿ ನಮಗೆ ರಿಸರ್ವೇಶನ್ ಕೊಟ್ರೇನೆ ಸದೆಲ್ಲ ಇತ್ತಲ್ಲ, ನಮಗೆ OBC ಅವರಿಗೆ 33% ಇದೆ. ಸೊ ಅಂದ್ರೆ ಇದೆಲ್ಲ ಬಂದ್ಬಿಟ್ಟು ಪಾರ್ಲಿಮೆಂಟ್ ನಲ್ಲೂ ಕೂಡ ರಿಸರ್ವೇಶನ್ ಇರುವಂತದ್ದು. ಎಂಪ್ಲಾಯ್ಮೆಂಟ್ ಅಂತ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ಸ್ ನಲ್ಲಿ ಪ್ರತಿಯೊಂದು ಕ್ಯಾಸ್ಟ್ ಗಳಿಗೂ ಕೂಡ ಇಷ್ಟಿಷ್ಟು ಅಂತ ರಿಸರ್ವೇಶನ್ ಅನ್ನ ಇಟ್ಟಿರುವಂತದ್ದು. ಯಾಕೆ ಈ ರಿಸರ್ವೇಶನ್ ಅನ್ನ ಮಾಡಿರೋದು ಅಂತಂದ್ರೆ ಟು ಪ್ರೊವೈಡ್ ಈಕ್ವಲ್ ಆಪರ್ಚುನಿಟಿ ಫಾರ್ ಆಲ್ ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಸೊ ದಿಸ್ ಈಸ್ ಒನ್ ಥಿಂಗ್. ಎಂಪ್ಲಾಯ್ಮೆಂಟ್ ಅಲ್ಲಿ ಬರೀ ಎಂಪ್ಲಾಯ್ಮೆಂಟ್ ಅಲ್ಲಿ ಮಾತ್ರ ಇದೆಯಾ? ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಇಲ್ವಾ? ಸೊ ಅದ್ರಲ್ಲೂ ಕೂಡ ಇದೆ. ಇದು ಕೂಡ ಏನು, ಇಟ್ ಈಸ್ ಅದರ್ ಕೈಂಡ್ ಆಫ್ ಇನ್ಇಕ್ವಾಲಿಟಿ. ಇದು ಹೇಗೆ ಯಾವ ಎಲ್ಲ ಕೈಂಡ್ಸ್ ಗಳಲ್ಲಿ ನಾವು ಈಕ್ವಾಲಿಟಿಯನ್ನ ನಾವು ತೋರಿಸಬಹುದು ಅಂತ ಹೇಳಿ ತಿಳಿತಿದ್ಯಾ. ನಂತರ ಬಂದ್ಬಿಟ್ಟು ಪಬ್ಲಿಕ್ ಪ್ಲೇಸಸ್ ಅಂತ ಅಂತೀವಿ. ಪಬ್ಲಿಕ್ ಪ್ಲೇಸಸ್ ಅಂತಾನೇನು, ರೋಡ್ಸ್ ಆಗಿರ್ಬೋದು, ಟೆಂಪಲ್ಸ್ ಗಳಾಗಿರ್ಬೋದು, ವೆಲ್ಸ್ ಆಗಿರ್ಬೋದು, ಪಬ್ಲಿಕ್ ಟ್ಯಾಂಕ್ಸ್ ಗಳಾಗಿರ್ಬೋದು, ಸಿನಿಮಾ ಥಿಯೇಟರ್ಸ್, ಲೈಕ್ ಇದು ಎಲ್ಲದೂ ಕೂಡ. ಸೊ ಇಲ್ಲಿ ಯಾರು ಕೂಡ ಒಬ್ಬ ಪರ್ಸನ್ ಅನ್ನ ಡಿಸ್ಕ್ರಿಮಿನೇಷನ್ ಅನ್ನ ಮಾಡೋ ಹಾಗಿಲ್ಲ, ಇನ್ಈಕ್ವಲ್ ಆಗಿ ಟ್ರೀಟ್ ಮಾಡೋ ಹಾಗಿಲ್ಲ ಬೇಸ್ಡ್ ಆನ್ ಹಿಸ್ ಸರ್ಟನ್, ನಾನೇನ್ ಹೇಳಿದೆ ಅದನ್ನೇನೆ. ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ಏನು ಇದೆಲ್ಲ ಏನ್ ಡೆಪಿಕ್ಟ್ ಮಾಡ್ತಿದೆ ಅಂತಂದ್ರೆ ಕೇವಲ ನಾವು ಕಾನೂನಿನ ದೃಷ್ಟಿಯಲ್ಲಿ ಮಾತ್ರ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳ್ತಿಲ್ಲ. ದೇರ್ ಆರ್ ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿ ಆಲ್ಸೋ ಇನ್ ವಿಚ್ ವಿ ಕ್ಯಾನ್ ಶೋ. ಇನ್ನೂ ಕೂಡ ಹಲವಾರು ಫಾರ್ಮ್ಸ್ ಆಫ್ ಈಕ್ವಾಲಿಟಿ ಇದೆ, ನಾವು ಅದರಲ್ಲೂ ಕೂಡ ಸಮಾನತೆಯನ್ನ ತೋರಿಸಬೇಕು ಅಂತ ಹೇಳಿ ಇದು ಹೇಳ್ತಿರುವಂತದ್ದು. ತಿಳಿತಿದ್ಯಾ? ಸೊ ದೀಸ್ ಆರ್ ದ ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿ ಅಂತ ಹೇಳ್ತೀವಿ. ಈಗ ನಾನು ಆಲ್ ಆರ್ ಈಕ್ವಲ್. Yes. If Constitution says employment is equal employment to be given, domicile employment na ಯಾಕೆ ಮಾಡಿದ್ದಾರೆ? ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಯಾಕೆ ಮಾಡಿದ್ದಾರೆ? ದಟ್ ಈಸ್ ಯುವರ್ ಕ್ವೆಶ್ಚನ್ ತಾನೆ. ಅದು against Constitution ಆಗಲ್ಲ. No. Constitution. No. Wait. I'll answer your question. Your question ಇತ್ತಾನಪ್ಪ, ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಇಟ್ ಈಸ್ ಗೋಯಿಂಗ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಇಫ್ ಯು ಆರ್ ಸೇಯಿಂಗ್ ರೈಟ್ ಟು ಈಕ್ವಾಲಿಟಿ ಅಂತಂದ್ರೆ ಸೊ ಎಂಪ್ಲಾಯ್ಮೆಂಟ್ ಅಲ್ಲಿ ಎಲ್ಲರಿಗೂ ಕೂಡ ಇದು ಮಾಡಬೇಕು ಅಂತಂದ್ರೆ ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಈಸ್ ವಯೋಲೇಟಿಂಗ್ ಲಾ ಅಂತ ಅಂದ್ಬಿಟ್ಟು ಯುವರ್ ಕ್ವೆಶ್ಚನ್ ಅಲ್ವಾ? ಓಕೆ, ಲೆಟ್ ಮಿ ಆನ್ಸರ್. ಈಗ ಫಂಡಮೆಂಟಲ್ ರೈಟ್ಸ್ ಇದೆ ಅಂತ ಅಂದ್ರೆ ನಮಗೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದಾರಲ್ವಾಪ್ಪ, ನಮಗೆ ಕಂಪ್ಲೀಟ್ ಫ್ರೀಡಮ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಕಂಟ್ರಿನಲ್ಲಿ. ಹೌದಾ ಗಿವನ್? ನೋ. ಅವರು ನಮಗೆ ಫ್ರೀಡಮ್ ಎಷ್ಟು ಕೊಡ್ಬೇಕು ಅಷ್ಟನ್ನ ಕೊಟ್ಟು ದೇ ಹ್ಯಾವ್ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ಪಾಯಿಂಟಿಗೆ ಬರ್ತೀನಿ ನಾನು, ಬಟ್ ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಕ್ಲಿಯರ್ ಯುವರ್ ಇದು. ಈಗ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳ್ತಿರೋದು ಇದು ಬೇಸಿಕಲಿ ನಿಮ್ ಕ್ವಶನ್ ಕೂಡ ಈಕ್ವಾಲಿಟಿ ಬಗ್ಗೆ. ಸೊ ದಟ್ಸ್ ವೈ ಐ ಆಮ್ ಟೇಕಿಂಗ್ ದಿಸ್ ಕ್ವಶನ್. ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ಇಲ್ಲಿ ಯಾವುದೇ ರೀತಿಯಾದಂತಹ ರಿಚ್ ಅಂಡ್ ಪುವರ್ ಇದು ಯಾವುದು ಕೂಡ ಇಲ್ಲ. ಅಂಡ್ ಇಲ್ಲಿ ಏನಂತಾನೆ ಪ್ರೆಸಿಡೆಂಟ್ ಇಂದ ಇದ್ದು ಪುವರ್ ಪೀಪಲ್ ಅವ್ರಿಗೂ ಕೂಡ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ಹೇಳುತ್ತೆ. ಹೌದಾ? ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತಂದ್ರೆ ಪ್ರೆಸಿಡೆಂಟ್ ಇಂದ ಹಿಡಿದು ಒಬ್ಬ ಪುವರ್ ಪೀಪಲ್ ಕಸ ಗುಡಿಸೋಂಗೂ ಕೂಡ
ಕಾನೂನಿನ ಮುಂದೆ ಅವನು ಈಕ್ವಲ್ ಅಂತ ಹೇಳ್ತಾರೆ. ವೆನ್ ಐ ಸೇ ದಿಸ್, ಬಟ್ ಇಲ್ಲಿ ಇನ್ನೊಂದು ಬಂದಾಗ ನಾವು ಪ್ರೆಸಿಡೆಂಟ್ಸ್ ಗಳಿಗಾಗಿರ್ಬೋದು, ಪ್ರೈಮ್ ಮಿನಿಸ್ಟರ್ಗೆ ದೇ ಹ್ಯಾವ್ ದೇರ್ ಸರ್ಟನ್ ಬೆನಿಫಿಟ್ಸ್ ಗಳು ಇದೆ. ಅವರಿಗೆ ಸರ್ಟನ್ ರಿಸ್ಟ್ರಿಕ್ಷನ್ ಅಂದ್ರೆ ಎಕ್ಸಂಪ್ಷನ್ಸ್ ಗಳನ್ನ ಅವರು ಕೊಟ್ಟಿದ್ದಾರೆ. ಅಂದ್ರೆ ಈಗ ಒಬ್ಬ ತಪ್ಪು ಮಾಡಿದಾನೆ, ಈಗ ಅವ್ನು ತಪ್ಪು ಮಾಡಿದಾನೆ ಅಂತಂದ್ರೆ ಸಡನ್ ಆಗಿ ಬಂದ್ಬಿಟ್ಟು ಒಬ್ಬ ಪೊಲೀಸ್ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೋದು, ಹೌದಾ? ಬಟ್ ಸೇಮ್ ಪ್ರೆಸಿಡೆಂಟ್ ಅಂಡ್ ಪ್ರೈಮ್ ಮಿನಿಸ್ಟರ್ ಇದೆಯಾ? ನೋ, ಅವರಿಗೆ ಟೈಮ್ ಪೀರಿಯಡ್ ಅನ್ನ ಕೊಡ್ತಾರೆ. ಸರ್ ಅವ್ರಿಗೆ ಏನಂತ ಅಂದ್ರೆ ಸಿವಿಲ್ ಕೇಸಸ್ ಗಳಲ್ಲಿ ಮಾತ್ರ ಅವ್ರನ್ನ ಟೈಮ್ ಪೀರಿಯಡ್ ಅನ್ನ ಕೊಟ್ಟು ಅವರು ನೆಕ್ಸ್ಟ್ ಪ್ರೋಸೆಸಿಂಗ್ ನ ಮಾಡ್ಬೋದು. ಬಟ್ ಕ್ರಿಮಿನಲ್ ಅಫೆನ್ಸಸ್ ಗಳನ್ನ ಅವರು ಟೈಮ್ ಪೀರಿಯಡ್ ಇದ್ದಾಗ ಅವ್ರ ಅವಧಿಯಲ್ಲಿ ಏನಾದ್ರೂ ಈಗ ಫಾರ್ ಎಕ್ಸಾಂಪಲ್ ಮೋದಿ ಆಯ್ತಾ, ಈಗ ಅವ್ರು ಏನ್ ಮಾಡಿದ್ರು, ಪ್ರಸ್ತುತವಾಗಿ ರೂಲಿಂಗ್ ನಲ್ಲಿ ಇದ್ದಾರೆ, ಹೌದಲ್ವಾ? ಈಗ ಅವ್ರ ವಿರುದ್ಧ ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಕೇಸಸ್ ಗಳನ್ನ ಹಾಕಿದ್ರು ಕೂಡ ಅವ್ರಿಗೆ ಏನೂ ಕೂಡ ಅಫೆಕ್ಟ್ ಆಗೋದಿಲ್ಲ. ಅವ್ರು ಇರೋವರೆಗೂ ಕೂಡ ಏನ್ ರೂಲಿಂಗ್ 5 years ಇರ್ತಾರಲ್ವಾ, ಅಲ್ಲಿವರೆಗೂ ಕೂಡ ಯಾವುದೇ ಕೂಡ ಇದಾಗೋದಿಲ್ಲ. ಹಾಗಿದ್ರೆ ಇಲ್ಲಿ ಇಲ್ಲಿ ಈಕ್ವಾಲಿಟಿ ಎಲ್ಲಿ ಬಂತು? ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್. ಸೊ ಇಲ್ಲಿ ಏನಂತ ಅಂದ್ರೆ ಸರ್ಟನ್ ಎಕ್ಸಂಪ್ಷನ್ಸ್ ಗಳು ಇದೆ ನಮಗೆ, ಗೊತ್ತಾಗ್ತಿದ್ಯಾ? ಈಗ ನೀವು ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಬಗ್ಗೆ ಅಂದ್ರಿ ಅಲ್ವಾ? ಈಗ ಎಂಪ್ಲಾಯ್ಮೆಂಟ್ ಅಂತ ಅಂದ್ರೆ ಅಲ್ಲಿ ಸರ್ಟನ್ ಆಪರ್ಚುನಿಟೀಸ್ ಗಳು ಕ್ರಿಯೇಟ್ ಆಗುತ್ತೆ. ಒಂದೊಂದು ಸ್ಟೇಟ್ ಅಲ್ಲೂ ಕೂಡ ಎಂಪ್ಲಾಯ್ಮೆಂಟಿನ ರಿಕ್ವೈರ್ಮೆಂಟ್, ಸ್ಪೆಷಲಿ ಗೌರ್ಮೆಂಟ್ ರಿಕ್ವೈರ್ಮೆಂಟ್ಸ್ ಗಳು ಡಿಫ್ರೆಂಟ್ ಇರುತ್ತೆ. ಈಗ ನಾವು ನೋಡೋದಿದ್ರೆ, ಈಗ ಬ್ಯಾಂಕಿಂಗ್ ಎಕ್ಸಾಮ್ಸ್ ಗಳನ್ನೆಲ್ಲ ನೀವು ತಗೊಂಡ್ರೆ ಅಥವಾ ಸರ್ಟನ್ ಎಕ್ಸಾಮ್ಸ್ ಗಳನ್ನ ತಗೊಂಡ್ರೆ ನಾರ್ಮಲ್ ಆಗಿ ಜನರಲ್ ಪೇಪರ್ ಅದು ಫಸ್ಟ್ ಇರುವಂತದ್ದು. ನಂತರ ಅವ್ರು ಏನ್ ಮಾಡ್ತಾರೆ, LPT ಅಂತ ಅಂದ್ಬಿಟ್ಟು ಇನ್ನೊಂದು ಟೆಸ್ಟ್ ಅನ್ನ ಕೊಡ್ತಾರೆ. ಕೇಳಿದಿರಾ? ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿ ಕೇಳಿದಿರಾ? ಅಂದ್ರೆ ಅವರು ಯಾರು ಆ ಜಾಬ್ ಅನ್ನ ಪಡ್ಕೊಬೇಕು ಆ ಸ್ಟೇಟ್ ನಲ್ಲಿ ಅಂತ ಇರ್ತಾರೆ, ಅವರಿಗೆ ಲ್ಯಾಂಗ್ವೇಜ್ ಅನ್ನ ಟೆಸ್ಟ್ ಮಾಡ್ತಾರೆ. ಅಟ್ ಲೀಸ್ಟ್ ಅವರಿಗೆ ಬೇಸಿಕ್. ಇವಾಗ ಯಾರೋ ಮಹಾರಾಷ್ಟ್ರದವ್ರು ನಮ್ಮಲ್ಲಿ ಬಂದಾಗ ಸೊ ಅವ್ರು ಬರೀ ಹಿಂದಿಲೇ ಮಾತಾಡ್ಕೊಂಡು ಹೋಗ್ತಿದ್ರೆ ನಮಗೆ ಆಗುತ್ತಾ? ಇಲ್ಲ, ಏನ್ ಮಾಡ್ತಾರೆ ಅವರು, ದೇ ಶುಡ್ ನೋ ದ ಲ್ಯಾಂಗ್ವೇಜ್, ಬೇಸಿಕ್ಸ್ ಆದ್ರೂ ಗೊತ್ತಿರಬೇಕು ನಮ್ಮ ಕನ್ನಡದ ಲ್ಯಾಂಗ್ವೇಜ್ ಬಗ್ಗೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ದೇ ವಿಲ್ ಗಿವ್ ದ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. ಇಫ್ ದೇ ಪಾಸ್ ದಟ್, ದೆನ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಬಿ ಎಂಪ್ಲಾಯ್ಡ್ ಹಿಯರ್. ಇಲ್ಲ ಅಂತಂದ್ರೆ ಅವ್ರು ಮಾಡಲ್ಲ. ಇಲ್ಲಿ ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಸರ್ಟನ್ ಎಂಪ್ಲಾಯ್ಮೆಂಟ್ಸ್ ಗಳಿಗೆ, ಸರ್ಟನ್ ಉದ್ಯೋಗಗಳಿಗೆ, ಜಾಬ್ಸ್ ಗಳಿಗೆ ಆ ರಿಕ್ವೈರ್ಮೆಂಟ್ಸ್ ಗಳು ಹಾಗೆ ಇರುತ್ತೆ. ಈಗ ನಾವು ಕೆಲವೊಂದ್ ಕಡೆ ನಾವು ನೋಡಿದಾಗ ಕ್ವಾರ್ಟರ್ಸ್ ಗಳಂತ ಅಂದ್ಬಿಟ್ಟು ಏನಕ್ಕೆ ಮಾಡಿರುವಂತದ್ದು, ಈಗ ಹಾಸ್ಪಿಟಲ್ಸ್, ಈಗ ಗವರ್ಮೆಂಟ್ ಡಾಕ್ಟರ್ಸ್ ಗಳನ್ನ ನೀವು ನೋಡಿದ್ರೆ ದಟ್ ಈಸ್ ಆಲ್ಸೋ ಕೈಂಡ್ ಆಫ್ ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಅಂತ ನಾವು ಹೇಳ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಡಾಕ್ಟರ್ ಎಲ್ಲೋ ಒಂದು ಕಡೆ ಇದ್ದು, ಸೊ ಗವರ್ಮೆಂಟ್ ಅವ್ರನ್ನ ಜಾಸ್ತಿ ಯೂಶಲಿ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ, ಹೌದಲ್ವಾ? ಸೊ ಈಗ ಅವ್ರು ಬೇರೆ ಕಡೆ ಇದ್ದು, ಸೊ ಇವಾಗ ಸಡನ್ ಆಗಿ ಎಮರ್ಜೆನ್ಸಿ ಬಂತು ಅಂತಂದ್ರೆ ಕ್ಯಾನ್ ಹಿ ಕಮ್ ಅಂಡ್ ಸೇವ್ ದ ಪೇಷಂಟ್? ಆಗುತ್ತಾ? ಸೊ ನೋ, ಇಲ್ಲಿ ಬೇಸಿಕಲಿ ಏನಂತಾರೆ ನಿಮ್ ಕ್ವೆಶನ್ಗೆ ನಾನು ದೇರ್ ಆರ್ ಸರ್ಟನ್ ಎಕ್ಸಂಪ್ಷನ್ಸ್ ಗಳು ಇರುತ್ತೆ, ಗೊತ್ತಾಗ್ತಿದೆಯಾ? ಆಲ್ ಆರ್ ಈಕ್ವಲ್ ಅಂತ ಅಂದಿದ ತಕ್ಷಣ ಸಲಿ ಎಂಟೈರ್ ಆಗಿ ಎಲ್ಲ ಫ್ರೀಡಮ್ ಕೊಡೋದು ಈಕ್ವಾಲಿಟಿ ಅಂತ ಅಲ್ಲ. ಸೊ ಗೌರ್ಮೆಂಟ್ ಅಥವಾ ಒಂದು ನೇಷನ್ನಿನ ಒಂದು ಹಿತದೃಷ್ಟಿಯಿಂದ ಎಷ್ಟು ಫ್ರೀಡಮ್ ಅಂಡ್ ಈಕ್ವಾಲಿಟಿಯನ್ನ ಕೊಡಬೇಕು ಕೊಡ್ತಾರೆ. ನಂತರ ಯಾವ ರೀತಿಯಾಗಿ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಬೇಕು ಅದನ್ನು ಕೂಡ ಇರುತ್ತೆ, ತಿಳಿತಿದ್ಯಾ? ಸೊ ಇಟ್ ಡಸಂಟ್ ಮೀನ್ ಇಟ್ ಈಸ್ ವಯಲೇಟಿಂಗ್ ಲಾ. ಸೊ ದಟ್ಸ್ ವೈ ಕಾನ್ಸ್ಟಿಟ್ಯೂಷನ್ ನಲ್ಲಿ ಬರಿಬೇಕಾದ್ರೇನೆ ಫಂಡಮೆಂಟಲ್ ರೈಟ್ಸ್ ಗಳನ್ನ ಕೊಟ್ಟು ಅದ್ರ ಕೆಳಗಡೆ ಸರ್ಟನ್ ಎಕ್ಸಂಪ್ಷನ್ಸ್ ಗಳು, ರಿಸ್ಟ್ರಿಕ್ಷನ್ಸ್ ಗಳು ಕೂಡ ಇದೆ ಅಂತ ಹೇಳಿ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ದೇರ್ ಆರ್ ಸರ್ಟನ್ ರಿಸ್ಟ್ರಿಕ್ಷನ್ಸ್. ದಟ್ಸ್ ವಾಟ್. ಈಗ ಕರೆಂಟ್ ಅಫೇರ್ಸ್ ನಲ್ಲಿ ಬಂದಿತ್ತಲ್ವಪ್ಪ, ಶಾಹೀನ್ ಬಾಗ್ ಪ್ರೊಟೆಸ್ಟ್, ವಿ ಹ್ಯಾವ್ ರೈಟ್ ಟು ಪ್ರೊಟೆಸ್ಟ್ ಅಂತ ಅಲ್ಲಿದೆ. ಬಟ್ ಅಲ್ಲಿ ಏನಂತ ಹೇಳಿದಾನೆ, ವಿತ್ ಪೀಸ್ಫುಲ್ ಮೀನ್ಸ್. ದಟ್ ಡಸಂಟ್ ಮೀನ್ ನೀನು ಪಬ್ಲಿಕ್ ಪ್ಲೇಸಸ್ ನಲ್ಲಿ ಕೂತ್ಕೊಂಡು ಅಲ್ಲಿ ಪಬ್ಲಿಕ್ ನಲ್ಲಿ ಇರೋವರಿಗೆ ನಾವು ಎಫೆಕ್ಟ್ ಮಾಡುವಂತಿಲ್ಲ, ತೊಂದರೆ ಮಾಡುವಂತಿಲ್ಲ ಅಂತ ಹೇಳಿ. ಹಾಗಿದ್ರೆ ಅದು ಕೂಡ ವೈಲೇಟ್ ಮಾಡ್ತಿದೆ ಅಲ್ವಾ? ಅವ್ರ ವಿರುದ್ಧ ಕೂಡ ಸುಪ್ರೀಂ ಕೋರ್ಟ್ ಏನನ್ನ ಕೊಡ್ತು, ಸೊ ಯು ಹ್ಯಾವ್ ರೈಟ್ ಟು ಪ್ರೊಟೆಸ್ಟ್ ಬಟ್ ನಾಟ್ ಇನ್ ಪಬ್ಲಿಕ್ ಪ್ಲೇಸಸ್, ಹೌದಲ್ವಾ? ಸೊ ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತು. ಇದು ಕೂಡ ಲಾನ ವೈಲೇಟ್ ಮಾಡ್ತಿದೆ ಅಲ್ವಾ? ಹೇಳ್ತಿರೋದು ಅವರಿಗೆ ರೈಟ್ ಇದೆ ಅಂತ ಅಂದ್ಮೇಲೆ ಪ್ರೊಟೆಸ್ಟ್ ಆಗಿ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಪ್ರೊಟೆಸ್ಟ್ ಮಾಡೋದು ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಯಾಕೆ ಅವ್ರ ವಿರುದ್ಧ ಕೇಸಸ್ ಅನ್ನ ಇದು ಮಾಡಿದ್ರು? ಬಿಕಾಸ್ ಹೇಳಿದ ತಕ್ಷಣ ಅಲ್ಲಿ ಎಲ್ಲವೂ ಕೂಡ ಈಕ್ವಲ್ ಅನ್ನ ಫ್ರೀಡಮ್ ಅನ್ನ ಕೊಟ್ಟಿದ್ದಿಲ್ಲ. ಸೊ ಇನ್ನೂ ಕೂಡ ರಿಸ್ಟ್ರಿಕ್ಷನ್ಸ್ ಅವರು ಅಪ್ಲೈ ಮಾಡಿದ್ದಾರೆ ಅಲ್ಲಿ. ಸೊ ವಿ ಹ್ಯಾವ್ ಟು ಪ್ರೊಟೆಸ್ಟ್ ಇನ್ ಅ ಪೀಸ್ಫುಲ್ ಮೀನ್ಸ್ ಸೊ ದಟ್ ಯಾವುದೇ ಕಾಂಪಿಟರ್ಸ್ಗೂ ಕೂಡ ನಮ್ಮಿಂದ ತೊಂದರೆ ಆಗಬಾರ್ದು ಅಂತ ಹೇಳಿ. ಸೊ ಸಿಮಿಲರ್ ವೇ, ಸೊ ಇಲ್ಲೂ ಕೂಡ ಈಕ್ವಾಲಿಟಿ ಅಂದಿದ ತಕ್ಷಣ ಸೊ ಎಲ್ಲಾದು ಕೂಡ ಈಕ್ವಲ್ ಅಂತ ಬರೋದಿಲ್ಲ. ಸೊ ಅಲ್ಲಿ ಕೂಡ ಸರ್ಟನ್ ರೆಸ್ಟ್ರಿಕ್ಷನ್ಸ್ ಗಳನ್ನ ಹಾಕಿರ್ತಾರೆ, ಎಕ್ಸಂಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ. ಸೇಮ್ ಕೇಸ್ ಅಪ್ಲೈ ಟು ಡೊಮಿಸೈಲ್ ಎಂಪ್ಲಾಯ್ಮೆಂಟ್. ತಿಳಿದಿದ್ಯಾ? ಡೌಟ್ ಇನ್ನು ಏನಾದ್ರು ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಬಗ್ಗೆ? ಸೊ ಇಟ್ ವಾಸ್ ಜಸ್ಟ್ ಡೊಮಿಸೈಲ್ ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ಚಿಕ್ಕಿದು, ಇನ್ನೂ ಹಲವಾರು ಫಾರ್ಮ್ಸ್ ಗಳು ಬರ್ತಾ ಹೋಗುತ್ತೆ. ಗೊತ್ತಾಗ್ತಿದ್ಯಾ? ಕ್ಲಿಯರಾ? ಇನ್ನೇನಾದ್ರು ಡೌಟಾ? ಓಕೆ.
These are the other kinds of equality in Indian democracy. ಗೊತ್ತಾಗ್ತಿದ್ಯಾ? ನಾಟ್ ಓನ್ಲಿ ಜಸ್ಟ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಹೇಳೋದಲ್ಲ. ಸೊ ಪ್ರತಿಯೊಂದು ಆಕ್ಟಿವಿಟೀಸ್ ಗಳ ಮೂಲಕವೂ ಕೂಡ ನಾವು ಏನ್ ಮಾಡ್ಬೋದು, ಸೊ ನಮ್ಮ ಒಂದು ಈಕ್ವಾಲಿಟಿಯನ್ನು ತೋರಿಸಬಹುದು. ಗೊತ್ತಾಗ್ತಿದ್ಯಾ? ಓಕೆ, ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಇಲ್ಲಿ ರೆಕಗ್ನೈಸಿಂಗ್ ಡಿಗ್ನಿಟಿ ಅಂತಿದೆ. ದಿಸ್ ಈಸ್ ಆಲ್ಸೋ ಅ ವೇ, ಇದು ಕೂಡ ಒಂದು ಫಾರ್ಮ್, ಸೊ ಥ್ರೂ ವಿಚ್ ವಿ ಕ್ಯಾನ್ ಶೋ ಈಕ್ವಾಲಿಟಿ. ಡಿಗ್ನಿಟಿ ಅಂತಂದ್ರೆ ಏನು? ರೆಸ್ಪೆಕ್ಟ್, ಘನತೆ ಅಂತ ಅಂತೀವಿ, ಹೌದಲ್ಲ? ಡಿಗ್ನಿಟಿ ಅಂತಂದ್ರೆ ಅವನು ಎಷ್ಟೇ ಬಡವ ಆಗಿದ್ರು ಕೂಡ ಎವ್ರಿ ಪರ್ಸನ್ ಹ್ಯಾಸ್ ದೇರ್ ಓನ್ ಇಂಡಿವಿಜುವಲ್ ಫಾರ್ಮ್ಸ್, ಹೌದಲ್ವಾ? ಈಗ ಈಗ ನಾನು ಇವರು ಡಿಫ್ರೆಂಟ್ ಇದೀವಿ. ಈಗ ನಂದಾದಂತಹ ಡಿಗ್ನಿಟಿ ಡಿಫ್ರೆಂಟ್ ಇರುತ್ತೆ, ಹೌದಲ್ವಾ? ನನ್ನ ಥಾಟ್ಸ್, ನನ್ನ ಒಂದು ಏನಿರುತ್ತೆ, ನನ್ನ ಲೈಫ್ ಫಾರ್ಮ್ ಇಟ್ ಈಸ್ ಡಿಫ್ರೆಂಟ್, ಹಿಸ್ ಥಾಟ್ ಈಸ್ ಡಿಫ್ರೆಂಟ್, ಅಲ್ವಾ? ನನ್ನ ಲೈಫ್ ಲೀಡ್ ಮಾಡುವಂತಹ ಒಂದು ವೇ ಡಿಫ್ರೆಂಟ್ ಇರುತ್ತೆ, ಇವ್ರದ್ದು ಲೈಫ್ ಮಾಡುವಂತಹ ಒಂದು ಡಿಫ್ರೆಂಟ್ ಇರುತ್ತೆ, ಹೌದಲ್ವಾ? ಈಗ ನಾವು ಕೆಲವು ಕಡೆ ಹೋದಾಗ ನೀವು ನೋಡಿದ್ರೆ, ಇಲ್ಲಪ್ಪ ನಂಗೆ ಭಾರಿ ಬೇಜಾರಾಯ್ತು, ಅವರು ನಾನು ಕರೆಕ್ಟಾಗಿ ಟ್ರೀಟೇ ಮಾಡಲಿಲ್ಲ, ನನಗೆ ಕೇಳಿದಿರಾ ಇದೆಲ್ಲ. ಸೊ ನಾರ್ಮಲ್ ಆಗಿ ನಾವೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ವಿತ್ ಫ್ರೆಂಡ್ಸ್ಗಳಾಗಿರ್ಬೋದು, ರಿಲೇಟಿವ್ಸ್ಗಳಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್, ಈ ರೀತಿ, ಹೌದಲ್ವಾ? ಸೊ ಇಲ್ಲಿ ನಾವು ಆ ಡಿಗ್ನಿಟಿಯನ್ನು ಕೂಡ ರೆಕಗ್ನೈಸ್ ಅನ್ನ ಮಾಡಿಬಿಟ್ಟು ನಾವು ಅವರಿಗೆ ಈಕ್ವಾಲಿಟಿಯನ್ನ ಕೊಡಬೇಕು. ದಟ್ ಈಸ್ ಡಿಗ್ನಿಟಿ ಇಸ್ ನಥಿಂಗ್ ಬಟ್ ಒಬ್ಬ ಇಂಡಿವಿಜುವಲ್ ಅನ್ನ ಒನ್ ಸೆಲ್ಫ್ ಅಂತ ಅಂತೀವಿ. ಇಂಡಿವಿಜುವಲ್ ಒನ್ ಸೆಲ್ಫ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬ ಇಂಡಿವಿಜುವಲ್ ಅವನ ತನ್ನ ಅಷ್ಟೇ. ಗೊತ್ತಾಗ್ತಿದ್ಯಾ? ಈ ಡಿಗ್ನಿಟಿಯನ್ನು ಕೂಡ ರೆಕಗ್ನೈಸ್ ಅನ್ನ ಮಾಡಿಬಿಟ್ಟು ಅವನಿಗೆ ಪ್ರಾಪರ್ ಈಕ್ವಾಲಿಟಿಯನ್ನ ಪ್ರೊವೈಡ್ ಮಾಡುವಂಥದ್ದು. ಇದು ಕೂಡ ದಿಸ್ ಈಸ್ ಒನ್ ಆಫ್ ದ ಕೈಂಡ್ಸ್ ಆಫ್ ಈಕ್ವಾಲಿಟಿ. ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿಗೆ ನಾನು ಏನ್ ಹೇಳಿದೆ, ಸೊ ಈವನ್ ಡಿಗ್ನಿಟಿಯನ್ನ ರೆಕಗ್ನೈಸ್ ಮಾಡೋದು ಕೂಡ ಇಟ್ಸ್ ಅ ಕೈಂಡ್ ಆಫ್ ಈಕ್ವಾಲಿಟಿ ಅಂತ ಹೇಳುವಂಥದ್ದು. ರೈಟ್ ಟು ವೋಟ್, ರೈಟ್ ಟು ಫೈಂಡ್ ಔಟ್ ದ ಡಿಗ್ನಿಟಿ, ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿಯಲ್ಲಿ ಇದೆಲ್ಲ ಬರುವಂಥದ್ದು. ನಂತರ ಸೊ ಇಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಕೂಡ ಇದರಲ್ಲಿ ಬಂದಿದೆ, ಯಾಕೆಂದ್ರೆ ವಿ ಆರ್ ಸ್ಪೀಕಿಂಗ್ ಆಫ್ ಈಕ್ವಾಲಿಟಿ. ಇಲ್ಲಿ ಕ್ಯಾಸ್ಟ್ ಸಿಸ್ಟಮ್ ಅಂತ ಬಂದಾಗ ನಮಗೆ ಯೂಶಲಿ ನೆನಪಾಗುವಂಥದ್ದು ಯಾವುದು? ಇನ್ಈಕ್ವಾಲಿಟಿ ಅಂಡ್ ಕ್ಯಾಸ್ಟ್ ಸಿಸ್ಟಮ್ ಬಂದಾಗ, ಹೌದಲ್ವಾ? ಬೇಸಿಕಲಿ ಬರೋದೇ ಇದು. ಸೊ ಸಿನ್ಸ್ ಪಾಸ್ಟ್ ವೇದಿಕ್ ಕಲ್ಚರ್ ಇಂದನೂ ಕೂಡ, ವೇದಿಕ್ ಕಲ್ಚರ್ ಅಲ್ಲಿ ಅಟ್ ಲೀಸ್ಟ್ ದೇ ವರ್ ಗಿವಿಂಗ್ ಲೈಕ್ ರೆಸ್ಪೆಕ್ಟ್ ಫಾರ್ ವಿಮೆನ್ ಅಂಡ್ ಆಲ್. ಬಟ್ ಸೂನ್ ಆಫ್ಟರ್ ದಟ್ ಏನಾಯ್ತು, ವರ್ಣ ಸಿಸ್ಟಮ್ಗೆ ಕನ್ವರ್ಟ್ ಆಯ್ತು. ಅಲ್ಲಿಂದನೇ ತಾನೇ ಬಂದಿದ್ದು ಬ್ರಾಹ್ಮಿನ್ಸ್, ಕ್ಷತ್ರಿಯ, ಶೂದ್ರಾಸ್, ವೈಶ್ಯಾಸ್ ಅಂತ ಹೇಳಿ. ಅಲ್ಲಿ ಶೂದ್ರಾಸ್ ಅಂಡ್ ವಿಮೆನ್ ಗಳನ್ನ ಯಾರು ಕೂಡ ಅಸೆಂಬ್ಲೀಸ್ ಗಳಿಗೆ, ಡಿಸ್ಕಷನ್ಸ್ ಗಳಿಗೆ ಪಾರ್ಟಿಸಿಪೇಟ್ ಕೂಡ ಮಾಡುವಂತಿರ್ತಿರ್ಲಿಲ್ಲ, ಹೌದಲ್ವಾ? ದೀಸ್ ಆರ್ ಸಮ್ ಆಫ್ ದ ಡಿಫ್ರೆಂಟ್ ಫಾರ್ಮ್ಸ್. ಸೊ ದಲಿತ್ ಅಂತ ಅಂದ್ರೆ ಯೂಶಲಿ ಇದ್ರ ಮೀನಿಂಗ್ ಬಂದ್ಬಿಟ್ಟು ಬ್ರೋಕನ್ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಸೊ ದಲಿತ್ಸ್ ಅಂತ ಅಂದ್ರೆ ದ ಮೀನಿಂಗ್ ಆಫ್ ದಲಿತ್ ಈಸ್ ಬ್ರೋಕನ್ ಅಂತ ಅಂತೀವಿ. ಇಲ್ಲಿ ನಾವು ನೋಡಿದ್ರೆ ಅವರೆಲ್ಲ ಎಷ್ಟು ಫೇಸ್ ಅನ್ನ ಮಾಡಿರ್ತಾರೆ, ಲೋಯರ್ ಕ್ಯಾಸ್ಟ್ ಪೀಪಲ್ ಗಳು, ಅವ್ರನ್ನೇ ತಾನೇ ನಾವು ದಲಿತ್ಸ್ ಅಂತ ಅಂದ್ಬಿಟ್ಟು. ಈವನ್ ಮಹಾತ್ಮ ಗಾಂಧೀಜಿನೂ ಕೂಡ ಹೇಳಿರುವಂತದ್ದು, ಯಾರನ್ನೂ ಕೂಡ SC and ST ಅಂತ ಹೇಳಿ ಅಥವಾ ಲೋಯರ್ ಕ್ಯಾಸ್ಟ್ ಪೀಪಲ್ ಅಂತ ಅಂದ್ಬಿಟ್ಟು ಯು ಶುಡ್ ನಾಟ್ ಸೇ ಅಂತ ಹೇಳಿರುವಂತದ್ದು. ಗೊತ್ತಾಗ್ತಿದ್ಯಾ? ಸೊ ದೇ ಆರ್ ದಲಿತ್ಸ್ ಅಂತ ಅಂದ್ಬಿಟ್ಟು ಬಿಕಾಸ್ ದೇ ಆರ್ ಬ್ರೋಕನ್ ಪೀಪಲ್ ಅನ್ನಿ, ಬಟ್ ಡೋಂಟ್ ರೆಫರ್ ದಮ್ ಆಸ್ ದ ಲೋಯರ್ ಕ್ಯಾಸ್ಟ್. ಇಲ್ಲಿ ಕ್ಯಾಸ್ಟ್ ನ ತರಬಾರ್ದು ಅಂತ ಹೇಳಿ. ಗೊತ್ತಾಗ್ತಿದ್ಯಾ? ಸೊ ದಿಸ್ ಈಸ್ ಆಲ್ಸೋ ಅದರ್ ಕೈಂಡ್ ಆಫ್ ಇನ್ಈಕ್ವಾಲಿಟಿ, ಒಂದು ಕೈಂಡ್ ಆಫ್ ಇನ್ಈಕ್ವಾಲಿಟಿ. ಸೊ ಬಟ್ ಈ ದಲಿತ್ಸ್ ಗಳಿಗೋಸ್ಕರ ಏನು ನೆಕ್ಸ್ಟ್ ಆಕ್ಷನ್ಸ್ ಗಳನ್ನ ತಗೊಂಡು ಅವರಿಗೋಸ್ಕರ, ಅವರ ವೆಲ್ ಬೀಯಿಂಗ್ ಗೋಸ್ಕರ ನೆಕ್ಸ್ಟ್ ಏನ್ ಇದ್ ಮಾಡಿದ್ರಲ್ವಾ, ಸೊ ಅವ್ರಿಗಾದಂತಹ ರಿಸರ್ವೇಶನ್ ಅನ್ನ ಕೊಟ್ಟಿದ್ದು, ಅವ್ರಿಗೆ ಆದಂತಹ ಕಮಿಷನ್ಸ್ ಗಳನ್ನ ಮಾಡಿರುವಂತದ್ದು, ಹೌದಲ್ಲ? ನ್ಯಾಷನಲ್ ಕಮಿಷನ್ಸ್ ಗಳು, ಸೊ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಗಳನ್ನ ಅವರು ಮಾಡಿದ್ದಾರೆ, ಹೌದಾ? ಸೊ ಸ್ಕೆಡ್ಯೂಲ್ಡ್ ಕ್ಯಾಸ್ಟ್, ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಗಳಿಗೆ, ಹಾಗೆ OBCs ಗಳು ಇದೆ. ಈಗ ಟ್ರಾನ್ಸ್ಜೆಂಡರ್ಸ್ ಕೂಡ ನ್ಯಾಷನಲ್ ಕೌನ್ಸಿಲ್ ಅನ್ನ ಫಾರ್ಮೇಶನ್ ಮಾಡಿರುವಂತದ್ದು. ಸೊ ಇದು ಏನನ್ನ ಡೆಪಿಕ್ಟ್ ಮಾಡ್ತಿರೋದು ಅಂತಂದ್ರೆ ಇಟ್ ಈಸ್ ಶೋಯಿಂಗ್ ಈಕ್ವಾಲಿಟಿ. ತಿಳಿತಿದ್ಯಾ? ಕ್ಲಿಯರಾ? ಸೊ ದಿಸ್ ಇಸ್ ಕ್ಯಾಸ್ಟ್ ಸಿಸ್ಟಮ್ ಅಂಡ್ ಇನ್ಈಕ್ವಾಲಿಟಿ ಬಗ್ಗೆ. ಹಾಗೆ ಇಲ್ಲಿ ಇಶ್ಯೂಸ್ ಆಫ್ ಈಕ್ವಾಲಿಟಿ ಇನ್ ಅದರ್ ಕಂಟ್ರೀಸ್ ಅಂತ ಬರ್ದಿದ್ವಿ. ಈ ಇಶ್ಯೂಸ್ ಗಳು ಏನು ಅಂತಂದಾಗ, ಈಗ ಒಂದು ಡೆಮೋಕ್ರೆಟಿಕ್ ಕಂಟ್ರಿ, ಈಗ ನಮ್ಮ ಇಂಡಿಯಾದಲ್ಲಿ ಯಾವ ರೀತಿ ಡೆಮೋಕ್ರಸಿ ಇದೆ, ಯಾವ ರೀತಿ ಈಕ್ವಾಲಿಟಿ ಇದೆ, ಸೇಮ್ ವೇ ಎಲ್ಲ ಕಂಟ್ರೀಸ್ ನಲ್ಲೂ ಇತ್ತ? ನೋ, ಇರ್ಲಿಲ್ಲ. ಇಲ್ಲಿ ಬೇಸಿಕ್ ಆಗಿ ನಾವು 2 ಥಿಂಗ್ಸ್ ಗಳನ್ನ ನೋಡ್ಬೇಕು. ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂಡ್ ಸಿವಿಲ್ ರೈಟ್ಸ್ ಆಕ್ಟ್ ಅಂತ ಅಂದ್ಬಿಟ್ಟು ಬರುತ್ತೆ. ಗೊತ್ತಾಗ್ತಿದ್ಯಾ? ಇದು ಯಾಕೆ ಬಂದಿರೋದು ಅಂತಂದ್ರೆ ಅದರ್ ಕಂಟ್ರೀಸ್ ನಲ್ಲಿ ಈಕ್ವಾಲಿಟಿಯ ಇಶ್ಯೂಸ್ ಗಳು, ಪ್ರಾಬ್ಲಮ್ಸ್ ಗಳು ಹೇಗಾಗ್ತಿತ್ತು ಅಂತ ಹೇಳಿ ನಮ್ಗೆಲ್ಲ ತಿಳಿದಿರೋ ಹಾಗೆ, ನಾವು ಇಂಡಿಪೆಂಡೆನ್ಸ್ ಟೈಮ್ ನ ಒಂದು ಸ್ಟ್ರಗಲ್ ನಲ್ಲಿ ನಾವು ನೋಡೋದಿದ್ರೆ, ಸೊ ಯೂಶಲಿ ಸ್ಲೇವರಿ ಸಿಸ್ಟಮ್ ಅಂತ ಬಂದು ಅಪಾರ್ಥೈಡ್ ಅಂತ ಅಂದ್ಬಿಟ್ಟು ಹೇಳಿದಿನಲ್ವಾ, ಅದು ನೆಲ್ಸನ್ ಮಂಡೇಲಾ. ಸೊ ಅಪಾರ್ಥೈಡ್ ಅಂತ ಅಂದ್ಬಿಟ್ಟು ಬಂತು. ಯೂಶಲಿ ಇಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಆಫ್ರಿಕನ್ ಪೀಪಲ್ ಗಳನ್ನ ಏನ್ ಮಾಡ್ತಿದ್ರು, ಸ್ಲೇವ್ಸ್ ಗಳ ರೀತಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಅಮೆರಿಕಾದಲ್ಲಿ ಅವ್ರು ಇಟ್ಕೊಂತಿದ್ದಂಥದ್ದು, ಹೌದಾ? ಸೊ ವೈಟ್ ಪೀಪಲ್ ಅಂಡ್ ಬ್ಲಾಕ್ ಪೀಪಲ್ ಅಂತ ಹೇಳಿ ಡಿಸ್ಕ್ರಿಮಿನೇಟ್ ಮಾಡೋರು, ಬ್ಲಾಕ್ ಪೀಪಲ್ಸ್ ಗಳನ್ನ ಯೂಶಲಿ ಅವರ ಗುಲಾಮರಾಗಿ ಅವರು ಮಾಡ್ಕೊಂತಿದ್ರು, ಹೌದಾ? ಸೊ ಇಲ್ಲಿ ಆಫ್ರಿಕಾ ಮತ್ತೆ ಅಮೆರಿಕನ್ಸ್ ಏನ್ ಇರ್ತಾರಲ್ಲ, ಯಾರೆಲ್ಲ ಆಫ್ರಿಕನ್ಸ್ ಅನ್ನ ಕರ್ಕೊಂಡು ಬಂದಿರ್ತಾರೆ, ಸೊ ಯೂಶಲಿ ಯಾವ್ದಕ್ಕೆ ಈ ಸ್ಲೇವ್ಸ್ ಆಗಿ,
ಸೊ ಇವರಿಗೆ ರಿಯಲೈಸೇಷನ್ ಆಗಿ ಇಲ್ಲ, ಸೊ ನಮ್ಮನ್ನ ಇಲ್ಲಿ ತುಂಬಾನೇ ಇನ್ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ, ಸೊ ನಮಗೆ ಬೇಕಾಗಿರುವಂತ ಹಕ್ಕನ್ನ ಇಲ್ಲಿ ಪ್ರೊವೈಡ್ ಮಾಡ್ತಿಲ್ಲ, ನಮಗೆ ನಮ್ಮ ಫ್ರೀಡಮ್ ಅನ್ನ ಕೊಡ್ತಿಲ್ಲ ಅಂತ ಹೇಳಿ ಆವಾಗ ಸ್ಟಾರ್ಟ್ ಆಗಿದ್ದಂತಹ ಪ್ರೊಟೆಸ್ಟ್, ದಟ್ ಈಸ್ ಆಜಿಟೇಷನ್ ಅಂತ ಅಂತೀವಿ. ಸೊ ಈ ರೀತಿಯಾದಂತಹ ಟೈಮ್ ನಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಯೂಶಲಿ ಆಫ್ರಿಕೋ ಅಮೆರಿಕನ್ ವಿಮೆನ್ ಅಂತ ಹೇಳ್ತೀವಿ, ಅಂದ್ರೆ ಆನ್ಸೆಸ್ಟರ್ ಅಂತ ಹೇಳಿ ಒಬ್ಬ ಮಹಿಳೆ. ಸೊ 1955 ಅಲ್ಲಿ, ಸೊ ಗೊತ್ತಾಗ್ತಿದ್ಯಾ, 1955 ಅಲ್ಲಿ ಯೂಶಲಿ ಏನಾಗುತ್ತೆ ಅಂತಂದ್ರೆ ಇವರು ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಿರ್ತಾರೆ. ಸೊ ಯೂಶಲಿ ಹೇಗೆ ಸ್ಟಾರ್ಟ್ ಆಯ್ತು ಈ ಸಿವಿಲ್ ರೈಟ್ಸ್, ಸಿವಿಲ್ ಅಂತಂದ್ರೆ ಏನು, ಪೀಪಲ್, ನಾವು ತಾನೇ ಯೂಶಲಿ ಪಬ್ಲಿಕ್ ಅಂತ ಅನ್ನೋದು, ಸಿವಿಲ್ ಪೊಲೀಸ್ ಅಂತ ಅಂತೀವಿ, ಯಾರಂದ್ರೆ ಪಬ್ಲಿಕ್ ಆಗಿ ಇದೋ ಅಂತದ್ದು. ಸೊ ಸಿವಿಲ್ ಅಂತಂದ್ರೆ ಪೀಪಲ್, ರೈಟ್ಸ್ ಅಂತಾನೆ ನಮ್ಮ ಹಕ್ಕು, ಅಂದ್ರೆ ನಮ್ಮ ಹಕ್ಕು, ದಟ್ ಈಸ್ ಸಿವಿಲ್ ರೈಟ್ಸ್ ಅಂತ ಅನ್ನುವಂಥದ್ದು. ಈ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಜಸ್ಟ್ ಅ ಬ್ರೀಫ್ ಇದು ಕೊಟ್ಟಿರೋಂಥದ್ದು. ಇಲ್ಲಿ ರೋಸಾ ಪಾರ್ಕ್ ಅಂತ ಅನ್ಬಿಟ್ಟು ಅವ್ರ ನೇಮ್ ಗೊತ್ತಾಗ್ತಿದ್ಯಾ. ರೋಸಾ ಪಾರ್ಕ್ ಅನ್ನುವಂತಹ ಒಬ್ಬ ಆಫ್ರಿಕೋ ಅಮೆರಿಕನ್ ಮಹಿಳೆ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಬಸ್ ನಲ್ಲಿ ಟ್ರಾವೆಲ್ ಅನ್ನ ಮಾಡ್ತಿರ್ತಾರೆ. ಬಸ್ ನಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಸೊ ಅವರಿಗೆ ಮುಂದ್ಗಡೆ ಸೀಟ್ ಅನ್ನ, ಬಸ್ ನಲ್ಲಿ ಸೀಟ್ ನಲ್ಲಿ ಅವರಿಗೆ ಕೊಡೋದಿಲ್ಲ ಸೊ ಕೂತ್ಕೊಳ್ಳೋದಕ್ಕೆ. ಸೊ ಶಿ ವೆಂಟ್ ಅಂಡ್ ಏನೋ ಹಿಂದಗಡೆ ಹೋಗಿ ಕೂರ್ತಾರೆ. ನಂತರ ಬಂದು ಯಾವುದೋ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವರಿಗೆ, ಅಂದ್ರೆ ಈಗ ಬಸ್ ನಲ್ಲಿ ಎಲ್ಲ ಫಿಲ್ ಆಗಿರುತ್ತೆ, ಈಗ ಅಲ್ಲಿ ಹೋಗಿ ಕೂತಾಗ ನಾವು ದಟ್ಸ್ ವಾಟ್ ವಿ ಡು ಅಲ್ವಾ, ಈಗ ಖಾಲಿ ಆಗ್ತಾ ಬಂದಾಗ ಇಫ್ ವಿ ಗೆಟ್ ಫ್ರಂಟ್ ಸೀಟ್ ವಿಲ್ ಗೋ ಅಂಡ್ ಸಿಟ್, ಹೌದಲ್ವಾ. ಅವರಿಗೆ ಮುಂದೆ ಖಾಲಿ ಇದ್ರೂ ಕೂಡ ಸೀಟ್ ಅನ್ನ ಅವರಿಗೆ ಪ್ರೊವೈಡ್ ಮಾಡೋದಿಲ್ಲ. ಸೊ ಅದು ಆಗಿದ್ದಂಥದ್ದು 1955 ನಲ್ಲಿ. ಸೊ ಇಲ್ಲಿಂದ ಏನಾಯ್ತು ಅಂತಂದ್ರೆ ದಿಸ್ ವಿಮೆನ್ನಿನ ಒಂದು ಕಾರಣದಿಂದಾಗಿ ಅಂದ್ರೆ ಏನು ರಿಯಲೈಸೇಷನ್ಸ್ ಗಳು ಸ್ಟಾರ್ಟ್ ಆಯ್ತು, ಇಲ್ಲ ವಿ ಹ್ಯಾವ್ ಟು ಗೆಟ್ ಅವರ್ ಓನ್ ರೈಟ್ಸ್, ನಮಗೆ ಇಲ್ಲಿ ಪ್ರಾಪರ್ ಆಗಿ ಈಕ್ವಾಲಿಟಿಯನ್ನ ಪ್ರೊವೈಡ್ ಮಾಡ್ತಿಲ್ಲ ಅಂತ ಹೇಳಿ. ಸೊ ಇಲ್ಲಿಂದ ಯೂಶಲಿ ಏನಂತಂದ್ರೆ ಸಿವಿಲ್ ರೈಟ್ಸ್ ನ ಮೂವ್ಮೆಂಟ್ 1950 ಇಂದನೇ ಅದು ಸ್ಟಾರ್ಟ್ ಆಗಿತ್ತು, ಅವರಿಗೆ ರಿಯಲೈಸೇಷನ್ ಆಗಿದ್ದಂಥದ್ದು. ಏನ್ ಆಫ್ರಿಕಾ ಅಮೆರಿಕನ್ಸ್ ನಡುವೆ ಈ ಆಫ್ರಿಕನ್ಸ್ ಗಳು ನಮ್ಗೆ ಈಕ್ವಲ್ ರೈಟ್ಸ್ ಗಳನ್ನ ಬೇಕು ಅಂತ ಹೇಳಿ ಕೇಳ್ತಿದ್ರು. ಸೊ ಅದು 1950 ಇಂದನೇ ಸ್ಟಾರ್ಟ್ ಆಗಿತ್ತು. ಬಟ್ ಇದು ಯಾವಾಗ ಅದು ಜಾಸ್ತಿ ಆಯ್ತು ಅಂತಂದ್ರೆ ಈ ರೋಸಾ ಪಾರ್ಕ್ ಅನ್ನುವಂತಹ ಆಫ್ರಿಕೋ ಅಮೆರಿಕನ್ ಮಹಿಳೆ ಸೊ ಏನ್ ಇನ್ಸಿಡೆಂಟ್ಸ್ ನಡೀತಲ್ವಾ ಇದರಿಂದಾಗಿ ಇನ್ನೂ ಕೂಡ ಆಜಿಟೇಷನ್ಸ್ ಗಳು ಜಾಸ್ತಿ ಆಯ್ತು. ಸೊ ದಟ್ ಈಸ್ ವಾಟ್ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಈಸ್. ಅಂದ್ರೆ ಇಲ್ಲಿ ಆಫ್ರಿಕನ್ ಪೀಪಲ್ಸ್ ಗಳು ತಮ್ಮ ರೈಟಿಗೋಸ್ಕರ ಏನು ಹೋರಾಡ್ತಾರಲ್ವಾ ಸೊ ಅದನ್ನೇ ನಾವು ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಬೇಸಿಕಲಿ ಏನಂತಂದ್ರೆ ಇಲ್ಲಿ ಆಫ್ರಿಕನ್ ಮತ್ತೆ ಅಮೆರಿಕನ್ ನಡುವೆ ಏನೊಂದು ಸ್ಲೇವರಿ ಸಿಸ್ಟಮ್ ಆಗಿರ್ಬೋದು ಅಥವಾ ಇನ್ಈಕ್ವಾಲಿಟಿ ಡಿಸ್ಕ್ರಿಮಿನೇಷನ್ ಎಲ್ಲ ಇತ್ತು, ಇದರಿಂದಾಗಿ ಹೊರಬರೋದಕ್ಕೋಸ್ಕರ ಆಫ್ರಿಕನ್ಸ್ ಗಳು ಏನು ಅಮೆರಿಕನ್ಸ್ ಗಳಿಂದ ಫ್ರೀಡಮ್ ಅನ್ನ ಪಡ್ಕೊಳ್ಳೋದಕ್ಕೆ ಮಾಡಿದಂತಹ ಒಂದು ಚಳುವಳಿ ಅಥವಾ ಮೂವ್ಮೆಂಟ್ ಅಂತ ಅಂತೀವಿ. ಕ್ಲಿಯರಾ? ಸೊ ದಿಸ್ ಈಸ್ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂತ ಅಂತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಟೆಕ್ಸ್ಟ್ ನಲ್ಲಿ. That's why I am saying this is civil rights movement. Africa Americans ನಡುವೆ ನಡೆದಿದ್ದು ಈ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಯೂಶಲಿ 1950 ಇಂದ ಸ್ಟಾರ್ಟ್ ಆಗಿರುತ್ತೆ. ಬಟ್ 1955 ಗೆ ಈ ಮೂವ್ಮೆಂಟ್ ಇನ್ನೂ ಕೂಡ ಹೆಚ್ಚಿನದಾಗಿ ಒಂದು ಇನ್ಕ್ರೀಸ್ ಮೂವ್ಮೆಂಟ್ ಅನ್ನ ತಗೊಳ್ಳೋಂಥದ್ದು ಆ ಒಂದು ಇನ್ಸಿಡೆನ್ಸ್ ಇಂದಾಗಿ. ಸೊ ದಿಸ್ ಈಸ್ ಸಿವಿಲ್ ರೈಟ್ಸ್ ಮೂವ್ಮೆಂಟ್. ಇದೇ ರೀತಿಯಾಗಿ ಈ ಮೂವ್ಮೆಂಟ್ ಏನು ನಡೀತಾ ಬರ್ತಿತ್ತು, ಅವ್ರ ಹಕ್ಕಿಗೋಸ್ಕರ ಹೋರಾಡ್ತಿದ್ರು. ನಂತರ ಏನು 1964 ನಲ್ಲಿ ಸಿವಿಲ್ ರೈಟ್ಸ್ ಆಕ್ಟ್ ಅಂತ ಹೇಳಿ ಇಂಪ್ಲಿಮೆಂಟ್ ಅನ್ನ ಮಾಡ್ತಾರೆ. ಕ್ಲಿಯರಾ? ಸಿವಿಲ್ ರೈಟ್ಸ್ ಆಕ್ಟ್ ಅಂತ ಹೇಳಿ 1964 ನಲ್ಲಿ ಅವರು ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಸಿವಿಲ್ ರೈಟ್ಸ್ ಆಕ್ಟ್ ಏನನ್ನ ಹೇಳುತ್ತೆ ಅಂತಂದ್ರೆ ಇಲ್ಲಿ ಡಿಸ್ಕ್ರಿಮಿನೇಷನ್ ಅಂತ ಏನಿದೆ, ಸೊ ದಟ್ ಈಸ್ ಭೇದ ಭಾವ ಅಂತ ನಾವು ಏನ್ ಹೇಳ್ತೀವಿ, ಈ ಡಿಸ್ಕ್ರಿಮಿನೇಷನ್ ಅನ್ನ ಬೇಸ್ಡ್ ಆನ್ ರೇಸ್, ರಿಲಿಜಿಯನ್ ಅಂಡ್ ನ್ಯಾಷನಲ್ ಆರಿಜಿನ್, ಈ 3 ಪಾಯಿಂಟ್ಸ್ ಗಳು ಗೊತ್ತಿರಬೇಕು. ಬಿಕಾಸ್ ಈಗ ನಾವು ನಾರ್ಮಲ್ ಈಕ್ವಾಲಿಟಿ ಅಂತ ಬಂದಾಗ ಎವ್ರಿ ಒನ್ ಈಸ್ ಈಕ್ವಲ್, ನೋ ಒನ್ ಶುಡ್ ಬಿ ಡಿಸ್ಕ್ರಿಮಿನೇಟೆಡ್ ಆನ್ ದ ಬೇಸಿಸ್ ಆಫ್ ಯಾವುದು ರೇಸ್, ರಿಲಿಜಿಯನ್, ಕ್ಯಾಸ್ಟ್, ಜೆಂಡರ್ ಅಂಡ್ ಬರ್ತ್ ಅಂತ ಅಂತೀವಲ್ವಾ. ಬಟ್ ಇಲ್ಲಿ ಸಿವಿಲ್ ರೈಟ್ಸ್ ಆಕ್ಟ್ ನಲ್ಲಿ ಓನ್ಲಿ 3 ಬೇಸಿಸ್ ಅನ್ನ ಅವನು ಹೇಳ್ತಾನೆ. ಸೊ ದಟ್ ವಿ ಶುಡ್ ನೋ. ಸೊ ಈ ಸಿವಿಲ್ ರೈಟ್ಸ್ ಆಕ್ಟ್ 1964 ನಲ್ಲಿ ಯಾವ್ದಾರ ಡಿಸ್ಕ್ರಿಮಿನೇಷನ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಅಂತಂದ್ರೆ ಒಂದು ಆನ್ ರೇಸ್, ನೆಕ್ಸ್ಟ್ ಒನ್ ಇಸ್ ರಿಲಿಜಿಯನ್ ಅಂಡ್ ದ ಥರ್ಡ್ ಒನ್ ಇಸ್ ನ್ಯಾಷನಲ್ ಆರಿಜಿನ್ ಅಂತ ಅಂತೀವಿ. ಈ ಮೂರನೇ ಇಲ್ಲಿ ಇನ್ಕ್ಲೂಡ್ ಮಾಡಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದಂತಹ ಕ್ಯಾಸ್ಟ್ ಅನ್ನ ಮೆನ್ಷನ್ ಮಾಡಿಲ್ಲ, ಬರ್ತ್ ಅನ್ನ ಮೆನ್ಷನ್ ಮಾಡಿಲ್ಲ, ಸೊ ಗೊತ್ತಾಗ್ತಿದ್ಯಾ, ಜೆಂಡರ್ ಅನ್ನ ಮೆನ್ಷನ್ ಮಾಡಿಲ್ಲ. ದಿಸ್ ಯು ಶುಡ್ ನೋ. ಗೊತ್ತಾಗ್ತಿದ್ಯಾ? ಓನ್ಲಿ 3 ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್, ರೇಸ್, ರಿಲಿಜನ್ ಅಂಡ್ ನ್ಯಾಷನಲ್ ಆರಿಜಿನ್. ಅವನು ಯಾವ ನೇಷನ್ ಅವನು, ಅದೆಲ್ಲ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡಿಸ್ಕ್ರಿಮಿನೇಷನ್ ಅನ್ನ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸಿವಿಲ್ ರೈಟ್ಸ್ ಆಕ್ಟ್ ಅನ್ನ 1964 ಇಂಪ್ಲಿಮೆಂಟ್ ಮಾಡಿದ್ದು. ಸೊ ಬೈ ದೆನ್ ಏನಾಗುತ್ತೆ ಅಂತ ಅಲ್ಲಿಗೆ ಸ್ಲೇವರಿ ಸಿಸ್ಟಮ್ ಅಬಾಲಿಷನ್ ಆಗುವಂತದ್ದು, ಅಪಾರ್ಥೈಡ್. ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಎಲ್ಲರೂ ಬರ್ಕೊಂಡಿದ್ರೆ ಅಲ್ವಾ, ಸೊ ಫಾರ್ಮೇಶನ್ ಆಗಿದ್ದು. ಅದಾದ್ಮೇಲೆ ತಾನೆ ಫಾರ್ಮೇಶನ್ ಆಯ್ತು, ನಂತರ ಅವರಿಗೆ ಅಪಾರ್ಥೈಡ್ ಸ್ಲೇವರಿ ಸಿಸ್ಟಮ್ ಇಂದ ಅಬಾಲಿಷನ್ ಆಗಿದಂಥದ್ದು, ಅಬಾಲಿಷ್ ಆಗಿದೆ.
ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದೇ ಈ ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಹಾಗೆ ಸಿವಿಲ್ ರೈಟ್ಸ್ ಆಕ್ಟ್ 1964. ಹೇಳ್ತಿದ್ಯಾ? ಸೊ ದಿಸ್ ಈಸ್ ಅಂದ್ರೆ ಹೇಳ್ತಿರುವಂತದ್ದು ಅದರ್ ಕಂಟ್ರೀಸ್ ನಲ್ಲೂ ಕೂಡ ಈ ಇಶ್ಯೂಸ್ ಗಳು ಹೇಗೆ ಅರೈಸ್ ಆಗಿದೆ ಈಕ್ವಾಲಿಟಿ ವಿರುದ್ಧ ಅಂತ ಹೇಳಿ. ಗೆಟಿಂಗ್? ಓಕೆ. ನೆಕ್ಸ್ಟ್ ಒನ್ ಇಸ್ ಡಿಸ್ಕ್ರಿಮಿನೇಷನ್ ಅಂತ ಅಂದೆ ಅಲ್ವಪ್ಪ. ಸೊ ಈಗ ಐ ಸೆಡ್ ದೇರ್ ಆರ್ ಸರ್ಟನ್ ಆರ್ಟಿಕಲ್ಸ್. ಈಕ್ವಾಲಿಟಿ ಆರ್ಟಿಕಲ್ ಎಷ್ಟನೇದ್ರಲ್ಲಿ ಬರುತ್ತೆ? ರೈಟ್ ಟು ಈಕ್ವಾಲಿಟಿ, ಹೌದಲ್ವಾ? ಇಲ್ಲಿ ಏನಂತಾನೆ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ, ನೋ ಒನ್ ಈಸ್ ಅಬೌವ್ ದ ಲಾ ಅಂತ ಅಂತೀವಿ. ಯಾರು ಕೂಡ ಕಾನೂನಿನ ಮೇಲಲ್ಲ. ಸೊ ಎವ್ರಿ ಒನ್ ಈಸ್ ಈಕ್ವಲ್ ಬಿಫೋರ್ ದ ಲಾ, ಕಾನೂನಿನ ಮುಂದೆ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿರುವಂತದ್ದು. ದಟ್ ಈಸ್ ಆರ್ಟಿಕಲ್ 14. ಈಗ ಈ ಡಿಸ್ಕ್ರಿಮಿನೇಷನ್ ಅಂದ್ರೆ ನೋ ಪರ್ಸನ್ ಶುಡ್ ಬಿ ಡಿಸ್ಕ್ರಿಮಿನೇಟೆಡ್, ಯಾವುದೇ ವ್ಯಕ್ತಿಯನ್ನು ಕೂಡ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಆನ್ ದ ಬೇಸಿಸ್ ಆಫ್ ಕ್ಯಾಸ್ಟ್, ರೇಸ್, ರಿಲಿಜಿಯನ್, ಸೆಕ್ಸ್ ಅಂಡ್ ಪ್ಲೇಸ್ ಆಫ್ ಬರ್ತ್ ಅಂತ ಹೇಳ್ತೀವಿ. ಇದು ಬರುವಂತಹ ಆರ್ಟಿಕಲ್ ಯಾವುದು? 15. ಆಪರ್ಚುನಿಟೀಸ್ ಅಂತ ಬಂದಾಗ ಅದ್ರ ಆರ್ಟಿಕಲ್ 16. ತಿಳಿತಿದ್ಯಾ? ಆಮೇಲೆ ಯಾವುದೇ ಪರ್ಸನ್ ಕೂಡ ಯೂಶಲಿ ನಾವು ರೈಟ್ ಟು ಈಕ್ವಾಲಿಟಿ ಏನಿದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಸೊ ಯೂಶಲಿ ಆರ್ಟಿಕಲ್ 14 ಟು ಆರ್ಟಿಕಲ್ 18 ಏನಿದೆಯಲ್ಲ, ಸೊ ಇದು ರೈಟ್ ಟು ಈಕ್ವಾಲಿಟಿಗೆ ಅಪ್ಲೈ ಆಗುವಂಥದ್ದು. ಆರ್ಟಿಕಲ್ 12 ಅಂಡ್ 13 ಇಟ್ ಈಸ್ ಡಿಫ್ರೆಂಟ್. ಒಂದು ಲಾ ಅನ್ನ ಡಿಫೈನ್ ಮಾಡುತ್ತೆ, ಇನ್ನೊಂದು ಸ್ಟೇಟ್ ಅನ್ನ ಡಿಫೈನ್ ಮಾಡುತ್ತೆ. ಬಟ್ ರೈಟ್ ಟು ಈಕ್ವಾಲಿಟಿ ಏನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುತ್ತೆ ಅದು ಆರ್ಟಿಕಲ್ 14 ಇಂದ ಆರ್ಟಿಕಲ್ 18 ವರೆಗೂ ಇರುವಂತದ್ದು. ಇಲ್ಲಿ ಆರ್ಟಿಕಲ್ 14 as I said ಏನನ್ನ ಡಿಪಿಕ್ಟ್ ಮಾಡುವಂತದ್ದು? ಈಕ್ವಾಲಿಟಿ, ದಟ್ ಈಸ್ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂಡ್ ನೋ ಒನ್ ಈಸ್ ಅಬೌವ್ ದ ಲಾ. ನೆಕ್ಸ್ಟ್ ಆರ್ಟಿಕಲ್ 15 ಡಿಸ್ಕ್ರಿಮಿನೇಷನ್, ಆರ್ಟಿಕಲ್ 16 ಈಕ್ವಲ್ ಆಪರ್ಚುನಿಟೀಸ್ ಫಾರ್ ಆಲ್ ಅಂತ ಹೇಳಿ. ಸೊ ಆರ್ಟಿಕಲ್ 17 ಅನ್ಟಚಬಿಲಿಟಿ ಇರುವಂತದ್ದು. ಆರ್ಟಿಕಲ್ 18 ಯಾವುದು? ಎಜುಕೇಶನ್ ಅಲ್ಲಿ ಆಗಿರ್ಬೋದು, ಪಬ್ಲಿಕ್ ಪ್ಲೇಸಸ್ ಗಳಲ್ಲಿ ಆಗಿರ್ಬೋದು, ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಅನ್ನ ಪ್ರೊವೈಡ್ ಮಾಡುವಂತಿಲ್ಲ ಅಂತ ಹೇಳಿ. ಟ್ರೇಡ್ ರಿಲೇಟೆಡ್ ಇಶ್ಯೂಸ್ಗಳು ಯೂಶಲಿ ಟಿ ಇಂದ ಅದನ್ನ ಡಿನೋಟ್ ಮಾಡುವಂಥದ್ದು. ಆಗ್ತಿದ್ಯಾ? ಲಾಸ್ಟ್ ಡೌಟಾ? ಗೋ ಥ್ರೂ ದಟ್. ಆಗ್ತಿದ್ಯಾ? ರೈಟ್ ಟು ಈಕ್ವಾಲಿಟಿ ಯೂಶಲಿ 14 to 18 ನಾವು ಡಿಪಿಕ್ಟ್ ಮಾಡ್ತೀವಿ ಅದನ್ನ. ತಿಳಿತಿದ್ಯಾ? ದಿಸ್ ಈಸ್ ಒನ್ ಥಿಂಗ್. ಈಗ ಇಶ್ಯೂಸ್ ಗಳು ಗೊತ್ತಾಯ್ತು. ಡಿಸ್ಕ್ರಿಮಿನೇಷನ್ ಆರ್ಟಿಕಲ್ 15 ನಲ್ಲಿ ಬರುವಂತದ್ದು ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಚಾಲೆಂಜ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಈ ಚಾಲೆಂಜಸ್ ಗಳನ್ನ ನಾವು ನೋಡಿದಾಗ ಈಗ ನಾನು ಡೆಮೋಕ್ರೆಟಿಕ್ ಕಂಟ್ರಿ ಅಂತ ಅಂದಿದ ತಕ್ಷಣ ಕಂಪ್ಲೀಟ್ ಡೆಮೋಕ್ರಸಿ ನಮಗೆ ಸಿಕ್ಕಿದ್ಯಾ? ಕಂಪ್ಲೀಟ್ ಆಗಿ ಸಿಕ್ಕಿದ್ಯಾ? ನೋ ಕಂಟ್ರಿ ಈಸ್ ಕಂಪ್ಲೀಟ್ಲಿ ಡೆಮೋಕ್ರೆಟಿಕ್ ಅಂತ ಹೇಳ್ತೀವಿ. ಯಾವುದೇ ಕಂಟ್ರಿಗೂ ಕೂಡ ಪ್ರಾಪರ್ ಆಗಿ ಕಂಪ್ಲೀಟ್ ಫ್ರೀಡಮ್ ಆಗಿರ್ಬೋದು, ಕಂಪ್ಲೀಟ್ ಡೆಮೋಕ್ರಸಿಯನ್ನ ಎಲ್ಲೂ ಕೂಡ ಪ್ರೊವೈಡ್ ಮಾಡಿಲ್ಲ. ಗೊತ್ತಾಗ್ತಿದ್ಯಾ? ಮಾಡಿದ್ರು ಕೂಡ ಅದನ್ನ ಫಾಲೋ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಅವ್ರು ಹೇಳಿರ್ಬೋದು ಬಟ್ ದೇ ಹ್ಯಾವ್ ಪುಟ್ ಸರ್ಟನ್ ರಿಸ್ಟ್ರಿಕ್ಷನ್ಸ್ ಗಳು. ದಟ್ ಈಸ್ ವಾಟ್ ಐ ಸೆಡ್. ಈಕ್ವಾಲಿಟಿ ಅಂತ ಇದ್ರೂ ಕೂಡ ಸೊ ವಿ ಹ್ಯಾವ್ ಸರ್ಟನ್ ರಿಸ್ಟ್ರಿಕ್ಷನ್ಸ್ ಅಂಡ್ ಚಾಲೆಂಜಸ್ ಅಂತ ಅಂತೀವಿ. ತಿಳಿತಿದ್ಯಾ? ಸೊ ಅದ್ರ ಜೊತೆ ಅದನ್ನೇ ನಾವು ಚಾಲೆಂಜಸ್ ಆಫ್ ಡೆಮೋಕ್ರಸಿ ಅಂತ ಅಂತೀವಿ. ಗೊತ್ತಾಗ್ತಿದ್ಯಾ? ಸೊ ದೀಸ್ ಆರ್ ಸಮ್ ಆಫ್ ದ ಚಾಲೆಂಜಸ್ ಗಳು. ಲೈಕ್ ಈಕ್ವಾಲಿಟಿ ಬಂದಾಗ ಸೊ ಅದು ಯಾವ ರೀತಿಯಾಗಿ ಅದನ್ನ ಫಾಲೋ ಅಪ್ ಮಾಡಬೇಕು, ಸೊ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಅನ್ನ ಮಾಡಬಾರ್ದು. ಸೊ ಈಗ ನಾವು ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟೀಸ್ ಅನ್ನ ಪ್ರೊವೈಡ್ ಮಾಡಬೇಕು, ಯಾರಿಗೂ ಕೂಡ ಡಿಸ್ಕ್ರಿಮಿನೇಷನ್ ಅನ್ನ ಮಾಡಬಾರ್ದು ಬೇಸ್ಡ್ ಆನ್ ಇದೆಲ್ಲ ನಾವು ಹೇಳಿದ್ವಿ. ಬಟ್ ಕ್ಯಾನ್ ವಿ ರಿಯಲಿ ಫಾಲೋ ಆಲ್ ದೋಸ್ ಥಿಂಗ್ಸ್ ಇನ್ ಅವರ್ ಡೆಮೋಕ್ರೆಟಿಕ್ ಕಂಟ್ರಿ? ಈಗ ಹೇಳಿರೋದ್ನೆಲ್ಲ ಪ್ರೆಸೆಂಟ್ಲಿ ಅರ್ಲಿಯರ್ ಬಿಡಿ ಈಗಲೇ ನಾವು ಮಾಡ್ತಿದೀವಾ? ಸೊ ಎಲ್ಲೂ ಕೂಡ ಡಿಸ್ಕ್ರಿಮಿನೇಷನ್ ಆಗಲ್ವಾ ನಮ್ಮ ಕಂಟ್ರಿನಲ್ಲಿ? ಸ್ಟಿಲ್ ದೇರ್ ಈಸ್ ಗೋಯಿಂಗ್ ಆನ್, ದಟ್ ಪ್ರೋಸೆಸ್ ಈಸ್ ಗೋಯಿಂಗ್ ಆನ್, ಇಶ್ಯೂಗಳು ನಡೀತಾನೆ ಇದೆ. ದೀಸ್ ಆರ್ ಆಲ್ ದಿಸ್ ಕಮ್ಸ್ ಅಂಡರ್ ದ ಚಾಲೆಂಜ್ ಆಫ್ ಡೆಮೋಕ್ರಸಿ. ದಟ್ಸ್ ವೈ ವಿ ಸೇ ನೋ ಕಂಟ್ರಿ ಈಸ್ ಕಂಪ್ಲೀಟ್ಲಿ ಡೆಮೋಕ್ರೆಟಿಕ್ ಅಂಡ್ ಫ್ರೀಡಮ್ ಸಿಕ್ಕಿದೆ ಅಂತ ಹೇಳಿ. ತಿಳಿತಿದ್ಯಾ? ದಿಸ್ ಕವರ್ಸ್ ಯುವರ್ ಎಂಟೈರ್ ಫಸ್ಟ್ ಚಾಪ್ಟರ್. ಸೊ ಇದ್ರಲ್ಲಿ ಬರುವಂತದ್ದು ಕೆಲವೊಂದೊಂದು ರೈಟ್ ಟು ವೋಟ್ ಇರುವಂತದ್ದು. ಸೊ ನಂತರ ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿ ಬಂದಾಗ ಯಾವುದು, ಇನ್ಇಕ್ವಾಲಿಟಿ ಹೇಗೆ, ಕ್ಯಾಸ್ಟ್ ಸಿಸ್ಟಮ್, ಇಶ್ಯೂಸ್ ಆಫ್ ಈಕ್ವಾಲಿಟಿ ಇನ್ ಅದರ್ ಕಂಟ್ರೀಸ್ ಬಂದಾಗ ದಟ್ ಈಸ್ ಎರಡು ತುಂಬಾನೇ ಇಂಪಾರ್ಟೆಂಟ್. ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅಂಡ್ ಆಲ್ಸೋ ಸಿವಿಲ್ ರೈಟ್ಸ್ ಆಕ್ಟ್ 1964. ಈ ಸಿವಿಲ್ ರೈಟ್ಸ್ ಮೂವ್ಮೆಂಟ್ 1950 ಇಂದ ಸ್ಟಾರ್ಟ್ ಆಗಿದ್ದು. ಬಟ್ ಈ ಒಂದು ಅಜಿಟೇಷನ್ ತುಂಬಾನೇ ಇನ್ಕ್ರೀಸ್ ಆಗಿದ್ದು ಈ ಒಂದು ಇನ್ಸಿಡೆನ್ಸ್ ಇಂದ. ರೋಸಾ ಪಾರ್ಕ್ ಅನ್ನುವಂತಹ ಒಂದು ಆಫ್ರಿಕೋ ಅಮೆರಿಕನ್ ಮಹಿಳೆಯಿಂದ ಇದು ಇನ್ನೂ ಕೂಡ ಆ ಪ್ರೊಟೆಸ್ಟ್ ಜಾಸ್ತಿ ಆಗಿದೆ. ಬೇಸಿಕಲಿ ಏನಂತಂದ್ರೆ ಈ ಮೂವ್ಮೆಂಟ್ ನಲ್ಲಿ ಆಫ್ರಿಕನ್ ಪೀಪಲ್ಸ್ ಗಳು ಏನಿದ್ದಾರೆ ಅವರು ಅಮೆರಿಕನ್ಸ್ ಇಂದ ಫ್ರೀಡಮ್ ಅನ್ನ ಪಡ್ಕೊಳ್ಳೋದಕ್ಕೋಸ್ಕರ ಈ ಮೂವ್ಮೆಂಟ್ ಅನ್ನ ಮಾಡಿದಂಥದ್ದು. ಅವ್ರು ಏನು ಅವ್ರನ್ನ ಸ್ಲೇವರಿ ಕೈಂಡ್ ಆಫ್ ಥಿಂಗ್ ನಲ್ಲಿ ನೋಡ್ತಿದ್ರು, ಅದರಿಂದ ಅವರು ಬಿಡಿಸ್ಕೊಳ್ಳೋದಕ್ಕೋಸ್ಕರ. ಕ್ಲಿಯರಾ? ಏನಾದ್ರೂ ಡೌಟಾ? ಏನಾದ್ರೂ ಡೌಟ್ ಇದ್ರೆ ಯು ಕ್ಯಾನ್ ಆಸ್ಕ್. ಡೌಟ್ ಇಲ್ವಾ ಏನು? ಸೊ ದಿಸ್ ಕವರ್ಸ್ ಯುವರ್ ಎಂಟೈರ್ ಫಸ್ಟ್ ಚಾಪ್ಟರ್.
ಲಾಸ್ಟ್ 2 minutes ಕೊಡ್ತೀನಿ, ಏನಾದರೂ ಡೌಟ್ ಇದೆ ಯು ಕ್ಯಾನ್ ಆಸ್ಕ್ ಲೈಕ್ ಹರ್. ಅವ್ರು ಕೇಳಿದ್ರಲ್ಲ. ಸಿಂಪಲ್ ಆಗಿ ನಿಮಗೆ ಒಂದು ಟ್ರಿಕ್, ಆರ್ಟಿಕಲ್ 14 to 18 ಹೇಗೆ ನೆನ್ಪಿಟ್ಕೊಳ್ಳೋದು. ವಿ ಕ್ಯಾನ್ ಗೆಟ್ ಕನ್ಫ್ಯೂಸ್ಡ್ ಅಲ್ವಾ. 14 to 18 ಏನು ಸಾರಿ 14 to 18 ನಲ್ಲಿ ಈಗ ಫಸ್ಟ್ ಈಕ್ವಾಲಿಟಿ ಬರೋದು ಡಿಸ್ಕ್ರಿಮಿನೇಷನ್. ಈಗ ಓಕೆ 14 to 18 ಈಕ್ವಾಲಿಟಿ ಬಂದಾಗ ಸ್ಟಿಲ್ ದೇರ್ ಆರ್ ಮೆನಿ ಆರ್ಟಿಕಲ್ಸ್ ಯು ಶುಡ್ ರಿಮೆಂಬರ್ ಅಲ್ವಾ. ಸೊ ಅದನ್ನ ಹೇಗೆ ನೆನ್ಪಿಟ್ಕೊಬೇಕು ಅಂತ ಹೇಳಿ. ಸೊ ಟ್ರಿಕ್ ಬೇಕಾ ಬೇಡವಾ? ಬೇಡ ಅಂದ್ರೆ ನೀವೇ ಓದ್ಕೊಂತೀವಿ ಅಂತ ಐ ಡೋಂಟ್ ಥಿಂಕ್. ಬೇಕಾ? ಓಕೆ. ಈಗ ಆರ್ಟಿಕಲ್ 14 to 18 ಅಲ್ವಪ್ಪ, ಸಾರಿ ಆರ್ಟಿಕಲ್ 14 to 18 ಇಸ್ ರೈಟ್ ಟು ಈಕ್ವಾಲಿಟಿ. ಅದರಲ್ಲಿ ಸರ್ಟನ್ ಕೈಂಡ್ಸ್ ಗಳು ಬರ್ತಾ ಹೋಗುತ್ತೆ. ಈಗ ಇಲ್ಲಿ 5 things we have to see. ಆರ್ಟಿಕಲ್ 14 ಅಂತ ಎಲ್ಲರಿಗೂ ನೆನಪಿರುತ್ತಾ? ರೈಟ್ ಟು ಈಕ್ವಾಲಿಟಿ ಅನ್ನೋದು ಎಲ್ಲರಿಗೂ ನೆನಪಿರುತ್ತೆ, ಬಟ್ ಅದ್ರ ನೆಕ್ಸ್ಟ್ ಯಾವ ಆರ್ಟಿಕಲ್ ಏನು ಅಂತಾರೆ ಗೊತ್ತಿಲ್ಲ. ಸೊ ರೈಟ್ ಟು ಈಕ್ವಾಲಿಟಿನ ಇದು ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂಡ್ ನೋ ಒನ್ ಈಸ್ ಅಬೌವ್ ದ ಲಾ, ದಿಸ್ ಈಸ್ ಈಕ್ವಾಲಿಟಿ. ಈಗ ಲಾಸ್ಟ್ ನಾವು ನೆನ್ಪಿಟ್ಕೊಬೇಕಲ್ಲ, ಏನು ಸಿಂಪಲ್ ಆಗಿ ಡೌಟ್. ಈ ಸುಮ್ಮನೆ ಏನೋ ಟ್ಯಾಕ್ಟಿಕ್ಸ್ಗಳು. ಸೊ ಅದರಿಂದ ನಮಗೆ ಹೆಲ್ಪ್ ಆದ್ರೆ ನಾವೇನ್ ಕಳ್ಕೊಂತೀವ. ಡಿ ಅಂತಂದ್ರೇನು? ಡಿಸ್ಕ್ರಿಮಿನೇಷನ್ ಯಾವ್ದು ಕೂಡ ಮಾಡೋಂಗಿಲ್ಲ, ಬರ್ತ್ ಪ್ಲೇಸ್, ಸೆಕ್ಸ್, ಆರಿಜಿನ್ ಇದ್ರ ಮೇಲೆ. ಓ ಅಂತಂದ್ರೆ ಆಪರ್ಚುನಿಟೀಸ್. ಯು ಅಂತಂದ್ರೆ ಅನ್ಟಚಬಲ್ಸ್ ಗಳನ್ನ ಯಾರು ಕೂಡ ಡಿಸ್ಕ್ರಿಮಿನೇಟ್ ಮಾಡೋಂಗಿಲ್ಲ. ಟಿ ಅಂತಂದ್ರೆ ಟೈಟಲ್ಸ್, ನಾಟ್ ಟ್ರೇಡ್. ಆಯ್ತಾ? ಇಟ್ ಈಸ್ ಟೈಟಲ್ಸ್. ಇಲ್ಲಿ ಯಾರು ಕೂಡ ಟೈಟಲ್ಸ್ ಗಳನ್ನ ಈಗ ಅವರಿಗೆ ಪದ್ಮ ವಿಭೂಷಣನೇ ಬಂದಿರ್ಬೋದು ಅಥವಾ ಮಿಲಿಟರಿ ಮೇಯರ್, ಈ ರೀತಿ ಎಲ್ಲೂ ಕೂಡ ಅವರು ತಮ್ಮ ಟೈಟಲ್ಸ್ ಗಳು ಅವ್ರು ಏನ್ ಕೊಟ್ಟಿರ್ತಾರಲ್ವಾ ಅವ್ರ ಸಾಧನೆಗೋಸ್ಕರ, ಆ ಸಾಧನೆಗಳ ಟೈಟಲ್ಸ್ ಗಳನ್ನ ಇಟ್ಕೊಂಡ್ಬಿಟ್ಟು ಅವರು ಎಲ್ಲೂ ಕೂಡ ಅದನ್ನ ಶೋ ಆಫ್ ಮಾಡೋ ಹಾಗಿಲ್ಲ. ಸೊ ಇಲ್ಲಿ ಏನಂತಾರೆ, ಇಟ್ ಈಸ್ ಶೋಯಿಂಗ್ ಆಲ್ ಆರ್ ಈಕ್ವಲ್ ಅಂತ ಹೇಳಿ ಇದು ಮಾಡಿರೋಂಥದ್ದು. ಕ್ಲಿಯರಾ? ಬೇಸಿಕಲಿ ಆರ್ಟಿಕಲ್ 18 ಡೀಲ್ಸ್ ವಿತ್ ದ ಟೈಟಲ್ಸ್. ಯಾರು ಕೂಡ ಟೈಟಲ್ಸ್ ಗಳನ್ನ ಯೂಸ್ ಮಾಡುವಂತಿಲ್ಲ. ಆ ಥರ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ಅನ್ ಅಫೆನ್ಸ್. ತಿಳಿತಿದ್ಯಾ? ನನಗೆ ಪದ್ಮ ವಿಭೂಷಣ ಬಂದಿದೆ ಅಂತ ಅಂದ್ಬಿಟ್ಟು ಪದ್ಮ ವಿಭೂಷಣ ಅಂತ ಅಂದ್ಬಿಟ್ಟು ನೇಮ್ ಎಲ್ಲ ಹಾಕೊಳ್ಳೋ ಅಂತದಿಲ್ಲ. ಗೊತ್ತಾಗ್ತಿದ್ಯಾ? ಸೊ ಯಾವ್ದನ್ನ ಇವನ್ ಭಾರತ ರತ್ನ ಅಂತ ಬಂದಿದ್ರು ಕೂಡ ಅದ್ರ ಮುಂದೆ ಏನು ಕೂಡ ಹಾಕೋಂಗಿಲ್ಲ. ಅಂದ್ರೆ ಯೂಶ್ಲಿ ಏನಂತಂದ್ರೆ ಇಲ್ಲಿ ಯಾವುದೇ ಟೈಟಲ್ಸ್ ಗಳನ್ನ ಅವರು ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿರುವಂಥದ್ದು. ಈಸಿನಾ? ಡೌಟ್? ಕ್ಲಿಯರ್? ಸೊ ಆರ್ಟಿಕಲ್ 14 to 18 ಮುಗೀತು. ಎಲ್ಲೂ ಯೂಸ್ ಮಾಡೋ ಅಂತದಿಲ್ಲ. ಇಟ್ ಈಸ್ ಅನ್ ಅಫೆನ್ಸ್. ಅದು ಕ್ರೈಮ್. ಅದು ಯೂಸ್ ಮಾಡೋ ಹಾಗಿಲ್ಲ. ಡಾಕ್ಟ್ರೇಟ್ ಅಂತ ಅನ್ನೋದು ಬೇರೆ, ಅದು ಹಾನರ್ಸ್ ಕೊಡುವಂಥದ್ದು. ಬಟ್ ಟೈಟಲ್ ಸ್ಪೆಸಿಫಿಕ್ ಆಗಿ ಕೊಡ್ತಾರಲ್ಲ, ಈವನ್ ಮಿಲಿಟರೀಸ್ ನಲ್ಲೂ ಕೆಲವೊಂದು ಟೈಟಲ್ಸ್ ನೆಲ್ಲ ಕೊಡ್ತಾರೆ. ಸೊ ಅದನ್ನೆಲ್ಲ ಅವರು ಯೂಸ್ ಮಾಡೋ ಹಾಗಿಲ್ಲ. ಸೊ ಯೂಸ್ ಮಾಡಿದ್ರೆ ಇಟ್ ಈಸ್ ಅನ್ ಅಫೆನ್ಸ್, ಇಟ್ ಈಸ್ ಅ ಕ್ರೈಮ್. ಅದಕ್ಕೆ ಇಷ್ಟ ಅಂತ ಅಂದ್ಬಿಟ್ಟು ಪನಿಷ್ಮೆಂಟ್ ಕೂಡ ಇರುತ್ತೆ. ಸೊ ಅದು ಏನು ಈಗ ಯೂಸ್ ಮಾಡಿದ್ರೆ ಏನಂತಾನೆ, ಇಟ್ ಈಸ್ ಶೋಯಿಂಗ್ ಯುವರ್ ಸ್ಟೇಟಸ್ ಆಗಿರ್ಬೋದು, ಡಿಗ್ನಿಟಿ, ಇದನ್ನ ಬೇರೆಯವ್ರಿಗೆ ವೈಲೇಟ್ ಮಾಡುತ್ತೆ ಅಂತ ಹೇಳಿ. ದಟ್ಸ್ ವೈ ವಿ ಸೇ ಆರ್ಟಿಕಲ್ 14 to 18 ಡೀಲ್ಸ್ ವಿತ್ ಈಕ್ವಾಲಿಟಿ ಅಂತ ಅಂದ್ಬಿಟ್ಟು, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಅಂದ್ಬಿಟ್ಟು. ಅವ್ರು ಎಷ್ಟೇ ಪ್ರೆಸಿಡೆಂಟ್ ಆಗಿದ್ರು ಕೂಡ ಏನೇ ಆಗಿದ್ರು, ಸೊ ದೇ ಶುಡ್ ನಾಟ್ ಯೂಸ್ ಅಂದ್ರೆ ಅವ್ರ ನೇಮಿನ ಮುಂದೆಯಿಂದ ಏನು ಯೂಸ್ ಮಾಡೋಂಗಿಲ್ಲ. ಸೊ ಅವ್ರ ಡಿಸ್ಕ್ರಿಪ್ಷನ್ ಬಂದಾಗ ಬೇಕಾದ್ರೆ ಯು ಕ್ಯಾನ್ ಯೂಸ್, ಬಟ್ ಆ ನೇಮ್ ಹಿಂದೆ ಮುಂದೆ ಅವ್ರ ಟೈಟಲ್ಸ್ ಗಳನ್ನ ಯೂಸ್ ಮಾಡುವಂಥದ್ದಿಲ್ಲ. ದಟ್ ಈಸ್ ಯಾವುದೇ ಟೈಟಲ್ಸ್ ಗಳು ಕೂಡ. ಕ್ಲಿಯರ್? ಇಟ್ ಈಸ್ ಅನ್ ಅಫೆನ್ಸ್, ಇಟ್ ಈಸ್ ಅ ಕ್ರೈಮ್ ಅಂತ ಹೇಳ್ತೀವಿ ಅದನ್ನ. ಕ್ಲಿಯರಾ? ನೆನ್ಪಿಟ್ಕೊಂಬೋದಾ? ಈಸಿನಾ? ಒಂದು ಈಕ್ವಾಲಿಟಿ ಅಂತ ಹೇಳುವಂತ ನಂತರ ಇನ್ನೊಂದು ಡೌಟ್ ಅಂತಾನೆ. ಆರ್ಟಿಕಲ್ 14 ಎಲ್ಲರಿಗೂ ನೆನಪಿದ್ದೆ ಇರುತ್ತೆ ಈಕ್ವಾಲಿಟಿ ಅಂತ ಅಂದ್ಬಿಟ್ಟು, ಲಾಸ್ಟಿಗೆ ಡೌಟ್ ಅಂತ ನೆನ್ಪಿಟ್ಕೊಂಡ್ರೆ ಇರೋ ಬರೋದೆಲ್ಲ ಕ್ಲಿಯರ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಓಕೆ.